ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನೆದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಂ ವಂದೇ ಜಗದ್ಗುರುಂ ವಂದೇ. ಈ ದೇವಸನ್ನಿಧಿಯ ಶ್ರೀ ಗಣಪತಿಯನ್ನು ಭಕ್ತಿಪೂರ್ವಕವಾಗಿ ನಮಿಸಿ ಅವನ ಆಶೀರ್ವಾದ ಬೇಡುತ್ತಾ 7 ದಿನಗಳ ಕಾಲ ನನ್ನನ್ನು ನಡೆಸಬೇಕು ಅಂತ ಆ ಶ್ರೀಕೃಷ್ಣನನ್ನು ಪ್ರಾರ್ಥಿಸ್ತಾ ಇಂಥದ್ದೊಂದು ಯೋಚನೆಗಳನ್ನು ತನ್ನ ತಂದೆಯ ನೆನಪಿನಲ್ಲಿ ಮಾಡ್ತಾ ತನ್ನ ಪತಿಯ ನೆನಪಿನಲ್ಲಿ ನಿರ್ವಹಿಸ್ತಾ ಮಗ ಮತ್ತು ತಾಯಿ ಇಬ್ಬರು ಕೂಡಿ ಮಾಡ್ತಾ ಇರುವ ಈ ಅಧ್ಯಾತ್ಮ ಸಾಯಂಕಾಲಗಳನ್ನು ಆ ಪೂಜ್ಯರಾದ ಶ್ರೀರಾಮ್ ಭಟ್ ಅವರಿಗೆ ಸಮರ್ಪಿಸಿ ಅವರ ಮಗ ಶಂಕರನಾರಾಯಣ ಭಟ್ ಮತ್ತು ತಾಯಿಯನ್ನು ವಂದಿಸಿ ನೆರೆದಿರುವ ಎಲ್ಲ ಹಿರಿಯ ಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಕೆಲವು ಸ್ಥಳಗಳೇ ಹಾಗೆ, ಅಂದರೆ ಅಲ್ಲಿಗೆ ಹೋಗಬೇಕು ಅಂತ ನಮ್ಮನ್ನು ಸೆಳೀತಾವೆ, ಬೇಡ ಅನ್ನೋದು ಕಷ್ಟವೂ ಆಗ್ತದೆ. ಅಂಥ ಕೆಲವು ಸ್ಥಳಗಳಲ್ಲಿ ನನಗೆ ಈ ಗಣಪತಿಯ ಈ ಸನ್ನಿಧಿ, ಈ ದೇವಾಲಯ, ಈ ಪ್ರಾಂಗಣ ಬಹಳ ಆಪ್ತವಾದದ್ದು. ಕೆಲವಾರು ದಿನಗಳಿಂದ ನನ್ನನ್ನು ಈ ಜಾಗ ಬೇರೆ ಬೇರೆ ದೇವರ ನುಡಿಗಳನ್ನು ಆಡಿಸಿದೆ, ನುಡಿಸಿದೆ, ಹರಸಿದೆ. ಅಂಥದ್ದೊಂದು ಪೂಜ್ಯ ಭಾವದಲ್ಲೇ ನಾನು ಇದನ್ನು ಬಾಗಿ ವಂದಿಸ್ತೇನೆ. ಯಾಕೆಂತಂದರೆ ಎಷ್ಟೋ ಸಾರಿ ಮಾತುಗಳು, ಶಬ್ದಗಳು, ವಾಕ್ಯಗಳು ಅದು ನಮ್ಮ ಕೃಪೆ ಅಲ್ಲ, ನಮಗೆ ಒದಗಿ ಬರುವಂತಹ ಯಾವುದೋ ನಮ್ಮ ಪುರುಷಾರ್ಥವೂ ಅಲ್ಲ ಅನ್ನುವುದು ಋಗ್ವೇದ ಹೇಳುವ ಬ್ರಹ್ಮಣಸ್ಪತಿಯ ಕುರಿತ ಮಂತ್ರ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತದೆ. ಅವನಿಗೆ ಮನಸ್ಸಿದ್ರೆ ಒಂದು ಶಬ್ದವನ್ನು, ಒಂದು ವಾಕನ್ನು ನುಡಿಸ್ತಾನೆ. ಅವನೊಂದನ್ನು ನುಡಿಸಿದ್ದಾನೆ ಅಂದರೆ ಅವನಿಗೊಂದು ಉದ್ದೇಶ ಇದೆ. ಅವನು ನುಡಿಸ್ಲಿಕ್ಕಾಗೋದಿಲ್ಲ ಅಂದರೆ ನೀವೇನು ಮಾಡಿದರೂ ನುಡಿಯೋಕ್ಕಾಗಲ್ಲ. ಈ ಮಾತುಗಳನ್ನು ಸ್ಪಷ್ಟವಾಗಿ ಬೃಹಸ್ಪತಿಗೂ ಬ್ರಹ್ಮನಿಗೂ ಗುರುವಾದ ಅಧಿಪತಿಯಾದ ಬ್ರಹ್ಮಣಸ್ಪತಿಯನ್ನು ಸ್ಮರಿಸುವ ಹೊತ್ತಿಗೆ ಋಗ್ವೇದದ ಸೂಕ್ತದ ಮಂತ್ರ ಹೇಳುವಂತಹ ಮಾತು. ಹಾಗಾಗಿ ಅಂಥ ಬ್ರಹ್ಮಣಸ್ಪತಿಯನ್ನು, ಗಣಪತಿಯನ್ನು ಒಂದರ್ಥದಲ್ಲಿ ಕೃಷ್ಣನ ಮಗನು ಅನ್ನುವ ಒಂದು ಮಾತು ಇದೆ ನಮ್ಮ ಪುರಾಣ ಪರಂಪರೆಯಲ್ಲಿ ಅಥವಾ ವೇದದ ಹಿನ್ನೆಲೆಯಲ್ಲೆಲ್ಲ ಮಾತನಾಡುವಾಗ. ಈ ಗಣಪತಿಯು ಕೃಷ್ಣನೇ, ಮುಂದೆ ಕೃಷ್ಣನ ಮಗನ ಹಾಗೆ ಅನ್ನುವವರೆಗೆ ಅವನಿಗೆ ಒಂದು ಸಾಮ್ಯವನ್ನು ಕೂಡ ಹೇಳುವಂತಹ ಪರಂಪರೆಯೆಲ್ಲ ಇದೆ. ಹಾಗಾಗಿ ಈ ಕೃಷ್ಣ, ಈ ಗಣಪತಿ ಎಲ್ಲ ಅವಿನಾಭಾವ ಒಂದು ಸಂಬಂಧವುಳ್ಳವರು. ಅಂಥ ಅವರ ಯಾವುದೋ ಒಂದು ಬಾಂಧವ್ಯ ಇವತ್ತು ನಮ್ಮನ್ನು ಇಲ್ಲಿ ನಿಮ್ಮ ಜೊತೆಗೆ ಎಲ್ಲರೂ ಸೇರುವ ಹಾಗೆ ಕಟ್ಟು ಹಾಕಿರೋದಕ್ಕೆ ನಾನು ಇಬ್ಬರನ್ನೂ ಕೂಡ ಪೂಜನೀಯ ಭಾವದಿಂದ, ಭಕ್ತಿಯಿಂದ ಮತ್ತೊಮ್ಮೆ ನಮ್ಮನ್ನು ಹರಸುವಂತ ಪ್ರಾರ್ಥಿಸ್ತಾ ನಮಿಸ್ತೇನೆ. ಬಹಳ ಆಶ್ಚರ್ಯ ನನಗಂತೂ ವೈಯಕ್ತಿಕವಾಗಿ
ನಾವು ಇವಾಗ ಈ ದಿನಾಂಕವನ್ನು ನಿಗದಿ ಮಾಡಿ 3 ತಿಂಗಳು ಹೆಚ್ಚೇ ಆಗಿರಬಹುದು. ದಿನಾಂಕ ನಿಗದಿ ಮಾಡುವಾಗ ಮೊದಲೊಮ್ಮೆ 7ನೇ ತಾರೀಕಿನಿಂದ ಅಂತ ಏನೋ ಇತ್ತು. ಅಲ್ಲಿಂದ ಅದು ಯಾವುದೋ ಕಾರಣಕ್ಕೆ ಹೊಂದಾಣಿಕೆ ನನಗೂ ಅವರಿಗೂ ಬೇಡ ಅಂತ ಅನ್ನಿಸ್ತು. ಮತ್ತೇನೋ 2ನೇ ಬಾರಿ ಬದಲಾವಣೆ ಆಯಿತು. ಅದು ಸ್ವಲ್ಪ ಮತ್ತೆ 10, 11 ಹೀಗೇನೋ ಬಂತು. ಅದು ಬೇಡ ಅಂತಾಗಿ ಈ 13 ಅನ್ನೋದು ಅಂತಿಮವಾಯಿತು. ಯಾವುದನ್ನು ಕೂಡ ನಾನು ಭಗವಂತನ ಜೊತೆಗೆ ನನ್ನ ಅನುಸಂಧಾನದ ಅನುಭವದಲ್ಲಿ ನೋಡಿದ್ದು ಏನು ಅಂದರೆ, ಸೂಚನೆಗಳನ್ನು ಅರ್ಥ ಮಾಡ್ಕೋಬೇಕು ಅಂತ. ನಾನು ಇದನ್ನು ಬಹಳ ವಿಶೇಷವಾದ ಸೂಚನೆ ಅಂತಲೇ ಭಾವಿಸಿದ್ದೇನೆ. ಯಾಕೆಂದರೆ ನಾಳೆಯ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿ. ನಮಗೆ ಗೊತ್ತೇ ಇರಲಿಲ್ಲ, ನನಗಾಗಲಿ ವಿನಯ್ಗಾಗಲಿ ಇದನ್ನು ನಿರ್ಧರಿಸುವಾಗ ಗೊತ್ತೇ ಇರಲಿಲ್ಲ. ಇನ್ಫ್ಯಾಕ್ಟ್ ನಾನು ಪ್ರತಿದಿನ ಅರ್ಘ್ಯಕ್ಕೆ ನನ್ನ ತಂಗಿ ಮನೆಯಲ್ಲಿ ಇರ್ತೇನೆ. ಅವಳು ಈ ಸಾರಿ ಇವತ್ತು ನನ್ನನ್ನು ಕಳಿಸುವಾಗ ಅತ್ಲು, ನೀನು ಕೃಷ್ಣಾರ್ಘ್ಯಕ್ಕೆ ನಮ್ಮ ಮನೆಯಲ್ಲಿಲ್ಲ ಅಂತ. ದೇವರು ಎಲ್ಲವನ್ನು ಒಳ್ಳೆಯದಕ್ಕಾಗಿ ಮಾಡೋದು ಅಂತ ಹೇಳಿ ಇದನ್ನು ಸ್ವೀಕರಿಸಬೇಕು. ನೋಡು, ಇವತ್ತು ನಾನು ನಿನ್ನ ಮನೆಯಲ್ಲಿ ಅರ್ಘ್ಯಕ್ಕಿಲ್ಲ ಅಂತ ಹೇಳುವುದಲ್ಲ, ಕೃಷ್ಣನ ಕುರಿತು ಮಾತಾಡಲಿಕ್ಕೆ ಕರೆದಿದ್ದಾನಲ್ಲ ಅಂತ ನಾವಿವಾಗ ಆ ಇಷ್ಟು ದಿನದ ಅರ್ಘ್ಯದ ಪುಣ್ಯ ಅಂತ ಭಾವಿಸಬೇಕು ಅಂತಲೇ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಕೃಷ್ಣನನ್ನು ನಿರಂತರವಾಗಿ ಕನಿಷ್ಠ ಆ ದಿನವಾದರೂ ನೆನೆಯಿರಿ ಅಂತ ಒಂದು ಪ್ರತೀತಿ ಇದೆ. ಉಳಿದ ದಿನ ಮಾಡಲಿಕ್ಕಾಗಲಿಲ್ಲದಿದ್ದರೂ ಅಷ್ಟಮಿ ಆ ದಿನ ಅವನ ಉಪವಾಸ ಮಾಡಿಕೊಂಡು ಅವನ ಕುರಿತು ಯೋಚನೆ ಮಾಡಿ ಅವನನ್ನು ಓದಿ ಅಥವಾ ತಿಳಿಯಿರಿ, ಇದು ಎಲ್ಲ ಒಂದು ಮಾತು ಇದೆ. ನಮಗೆ ಅಚಾನಕ್ಕಾಗಿ ಭಗವಂತ ಈ ಅನುಗ್ರಹ ಮಾಡಿದ್ದಾನಲ್ಲ, ಅದರಿಂದ ನಾನು ಇದನ್ನು ತುಂಬ ಅಂದರೆ ಇದು ನನಗೆ ಭಗವಂತ ಒದಗಿಸಿದ ಬಹಳ ಬಹಳ ಯಾವುದೋ ಜನ್ಮದ ಸುಕೃತದ ಫಲ ಅಂತಲೇ ತುಂಬ ಭಕ್ತಿಯಿಂದ ನಂಬಿದ್ದೇನೆ. ಅದರ ಫಲವಾಗಿಯೇ ನಾನು ಈ ಶ್ರೀಕೃಷ್ಣನನ್ನು ಮಾತಾಡಲಿಕ್ಕೆ ಸಾಧ್ಯವಾಗಿದೆ. ಅವನೇ ಮುಂದಿನ 7 ದಿನಗಳ ಕಾಲ ನನ್ನನ್ನು ನುಡಿಸಲಿ ನಡೆಸಲಿ ಅನ್ನೋದು ಕೂಡ ನಾನು ಅವನಿಗೆ ಅರ್ಪಿಸಿ. ಯಾಕಂದರೆ ಎಲ್ಲವನ್ನು ಕೃಷ್ಣಾರ್ಪಣಮಸ್ತು ಅಂತ ಹೇಳಬೇಕು ಅನ್ನೋದೇ ನಮ್ಮ ಪರಂಪರೆ. ಆ ಅರ್ಥದಲ್ಲಿ ನಾನು ಅವನಿಗೆ ಅರ್ಪಿಸಿದ್ದೇನೆ. ಬಹಳ ಒಂದು ಗದ್ದಲಗಳೆಲ್ಲ ಇವೆ ಕೃಷ್ಣನ ಜನನದ ಬಗ್ಗೆ. ಹೋದ ತಿಂಗಳು ಒಂದಿಷ್ಟು ಜನ ಆವಾಗ ಕೃಷ್ಣ ಹುಟ್ಟಿದ್ದು ಅಂತ ಆಚರಣೆ ಮಾಡಿದ್ದಾರೆ. ಈಗ ಇನ್ನು ಕೆಲವರು ಇಲ್ಲ, ಅವನು ನಾಳೆ ಹುಟ್ಟೋದು ಅಂತ ನಾಳೆಗೆ ಅವನ ಆಚರಣೆಯನ್ನು, ಅವನು ಹುಟ್ಟುವ ದಿನ ಜಯಂತಿ ಅಂತ ಆಚರಿಸಲಿಕ್ಕೆ ಕಾಯ್ತಿದ್ದಾರೆ. ಸುಮಾರು ಶಾಸ್ತ್ರಕೋವಿದರು, ಬಲ್ಲವರು, ಜ್ಯೋತಿಷ್ಶಾಸ್ತ್ರ ತಿಳಿದವರು ಎಲ್ಲ ಕೂತ್ಕೊಂಡು ಒಂದು ಚಾರ್ಟ್ ಮಾಡಿ ಅದಕ್ಕನುಗುಣವಾಗಿ ವೇದವ್ಯಾಸರೇ ಹಾಕಿಕೊಟ್ಟ ತಿಥಿ ನಕ್ಷತ್ರಗಳನ್ನೆಲ್ಲ ಲೆಕ್ಕಾಚಾರ ಮಾಡಿ ಭಗವಂತ ಇಂಥ ದಿನ ಧರೆಗೆ ಬಂದಿದ್ದಾನೆ ಅಂತ ಅಧಿಕೃತವಾಗಿ ಹೇಳುವಂತಹ ಒಂದು ಜಾತಕ ಕುಂಡಲಿ ಕೂಡ ಪ್ರತಿ ಪುಸ್ತಕದಲ್ಲಿ ಕೃಷ್ಣನ ಕುರಿತು ಸಿಗುತ್ತೆ. ಆದರೂ ಈ ವ್ಯತ್ಯಾಸ ಯಾಕೆ? ಚಾಂದ್ರಮಾನದವರಿಗೆ ಒಮ್ಮೆ ಹುಟ್ಟೋದು, ಸೌರಮಾನದವರಿಗೆ ಒಮ್ಮೆ ಹುಟ್ಟೋದು ನನಗೆ ಗೊತ್ತಿಲ್ಲ. ನಾನು ವೈಯಕ್ತಿಕವಾಗಿ ಹೇಗೆ ಭಾವಿಸ್ತೀನಿಲ್ಲ ಅದನ್ನು ಮಾತ್ರ ನಾನು ನಿಮ್ಮ ಮುಂದೆ ಹೇಳಬಲ್ಲೆ. ಯಾಕೆಂದ್ರೆ ನಾನು ಶಾಸ್ತ್ರಜ್ಞಳು ಅಲ್ಲ. ಶಾಸ್ತ್ರ ಪರಂಪರೆಯ ಬಗ್ಗೆ ಅಪರಂಪಾರ ಗೌರವ ಇದ್ದ ಹಾಗೇನೆ ಅಶಾಸ್ತ್ರೀಯವಾಗಿ ನಡೆಯುವ ಭಕ್ತಿಯನ್ನು ಕೂಡ ಇರಲಿ, ಅದು ಭಕ್ತಿ ಅಲ್ವಾ ಅಂತ ಒಪ್ಪಿಕೊಂಡವಳು. ಸಮನ್ವಯ ನನಗೆ ಜೀವನದ ಬಹಳ ಮುಖ್ಯ ಪ್ರೀತಿಯ ಒಂದು ವಿಷಯ. ಆದಷ್ಟು ಜಗಳ ಕಮ್ಮಿ ಮಾಡಬೇಕು, ಎಷ್ಟು ಸಾಧ್ಯವೋ ಅಷ್ಟು ಹೊಂದಾಣಿಕೊಂಡು ಹೋಗಬೇಕು. ಯಾಕೆ ಜಗಳ? ಸಾಯ್ಲಿಕ್ಕೆ ಇರೋದಲ್ಲ, ಎಲ್ಲರೂ ಬದುಕಿರುವಾಗೆಲ್ಲ ಸಾಯ್ಕೊಂಡು ಯಾಕಿರೋದು, ಒಮ್ಮೆ ಸತ್ತು ಬಿಡುವ, ಚೆನ್ನಾಗಿರೋಣ, ಇದು ನನ್ನ ಧಾಟಿ. ಹಾಗಾಗಿ ನಾನು ಯಾವತ್ತೂ ಕೂಡ ಹಾಗೆ ಮಾಡಿದವರು ಕಡಿಮೆ, ಹೀಗೆ ಮಾಡಿದವರು ಹೆಚ್ಚು, ಹೀಗೆ ಮಾಡಿದವರು ಕಡಿಮೆ, ಹಾಗೆ ಮಾಡಿದವರು ಹೆಚ್ಚು, ಈ ಚರ್ಚೆಗೆ ಹೋಗೋದಿಲ್ಲ. ಆದರೆ ನನ್ನ ವೈಯಕ್ತಿಕವಾಗಿ ನನಗೆ ಅನಿಸಿದ್ದು ಏನು ಅಂದ್ರೆ, ಈಗ ನಮ್ಮಲ್ಲೇ ಎಷ್ಟೋ ಜನರಿಗೆ, ಹಳೆ ತಲೆಮಾರಿನವರಿಗೆ ಯಾವಾಗ ನೀವು ಹುಟ್ಟಿದ್ದು ಅಂತ ಕೇಳಿದರೆ ಅದು ಗೊತ್ತಿಲ್ಲ ರೀ, ಅಪ್ಪ ಅಮ್ಮ ಬರೆದಿಟ್ಟಿಲ್ಲ, ಮತ್ತು ಹೇಗೆ ನೀವು ನಿಮ್ಮ ಜಾತಕ ಹೇಗೆ ರಚನೆ ಮಾಡಿದ್ದೀರಿ? ಬಹಳ ಜನ ವಿದ್ಯಾವಂತರಲ್ಲೂ ಇದ್ದಾರೆ. ನೀವು ಏನು ಅದನ್ನು ಬಹಳ ತಿಳಿಯಲಾರದ ಮಂದಿಗೆ ಮಾತ್ರ ಅಂತ ಭಾವಿಸ್ಬೇಕಾಗಿಲ್ಲ. ಸರ್ವೇ ಸಾಮಾನ್ಯವಾಗಿ ಅನೇಕರು ಇದ್ದಾರೆ. ಆಮೇಲೆ ಅವರು ಕಡೆಗೆ ಹೀಗೆ ಮಾಡಿ ಹೇಳ್ತಾರೆ, ಅದು ನಮ್ಮ ಅಮ್ಮ ಒಂದು ಕಡೆಗೆ ಒಂದು ಕ್ಲೂ ಕೊಟ್ಲು, ಅದ್ರ ಮೇಲೆ ನಾವು ನಮ್ಮ ಜಾತಕ ಮಾಡಿದ್ವಿ. ಏನು ಕ್ಲೂ ಕೊಟ್ಲು? ಅವಳು ಹೇಳಿದ್ಲು, ಆ ದಿವಸನೇ ನಾನು ಹೆರುವುದಕ್ಕೆ ಮುಂಚಿನ ದಿನ ಹುಣ್ಣಿಮೆ ಇತ್ತು ಅಂತ. ಒಂದು ಸಿಕ್ಕಿತ್ತು ಹುಣ್ಣಿಮೆ ಅಂತ. ಆಮೇಲೆ ಎರಡನೇದವಳು ಹೇಳಿದ್ಲು, ಆ ಟೈಮಿಗೆ ಅದು ಊರಿನ ಜಾತ್ರೆ ಇರ್ತಿತ್ತು,
ನಮ್ಮ ವೆಂಕಟರಮಣ ಗುಡಿ ಜಾತ್ರೆ ನೋಡು ಅದೇ ದಿವಸ ಬರ್ತಿತ್ತು, ನಾನು ಆ ಹುಣ್ಣಿಮೆ ಮರು ದಿವಸ ಹೆತ್ತಿದ್ದೇನೆ. ವೆಂಕಟರಮಣ ಗುಡಿಯ ಜಾತ್ರೆ ಯಾವಾಗ ಆಗೋದು ಅಂತ ಒಂದು ಆ ವರ್ಷವನ್ನ ಲೆಕ್ಕ ಮಾಡ್ತಾರೆ. ಆಮೇಲೆ ಆ ವರ್ಷ ಗೊತ್ತಿಲ್ವೇ, ಈಗ ವರ್ಷ ಗೊತ್ತೇ ಆಗಲ್ಲ. ಅವರು ಅಮ್ಮ ಹೇಳೋದ್ರಲ್ಲಿ ಒಂದು ವೆಂಕಟರಮಣ ಗುಡಿ ಜಾತ್ರೆ ಅಂತ ಹೇಳ್ತಾಳೆ, ಎಲ್ಲ ಊರಿನ ಗ್ರಾಮ ದೇವತೆಯ ಜಾತ್ರೆ ಏನೋ ಹೇಳ್ತಾಳೆ, ಅದು ಎಲ್ಲರಿಗೂ ಗೊತ್ತಿರುತ್ತೆ ಈ ಜಾತ್ರೆ ಅಂತ. ಆಮೇಲೆ ಅದರ ಮರು ದಿವಸ ಹುಣ್ಣಿಮೆ ಅಂತಾಳೆ, ಹುಣ್ಣಿಮೆಯ ಮರು ದಿವಸ ಹೆತ್ತದ್ದು ಅಂತಾಳೆ. ಆಮೇಲೆ ಪುನಃ ಸಮಯ ಕೇಳಿದ್ರೆ ಯಾವನ್ ನೋಡಿದಾನಪ್ಪ, ಗಡಿಯಾರ ನೋಡುವಷ್ಟು ಎಲ್ಲಿರುತ್ತೆ, ಹೊಟ್ಟೆ ನೋವು ಬಂದದ್ರಲ್ಲಿ ದಿಕ್ಕಿಲ್ಲ. ಅವಾಗ ಸಂಜೆ ಅಂತೂ ಆಗಿತ್ತು. ಸಂಜೆ ನಾನು ಹೊಟ್ಟೆ ನೋವು ಅಂತ ತಡ್ಕೊಳ್ಳಿಕ್ಕಾಗದೇ ಇರುವಾಗ ನನ್ನ ಗಂಡ ತಗೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ 1-2 ಗಂಟೆ ನೋವು ತಿಂದಿದ್ದೀನಿ. ಆಗ ಹೇಳ್ತೀವಿ, ಒಂದು ಅಂದಾಜು ಮಾಡಿ 8 ಇರ್ಬೋದು ಅಂತ ಬರೀತಾರೆ. ಇವ್ರು ಯಾರು ಹುಟ್ಟಿಲ್ವಾ? ಹುಟ್ಟಿದವರೇ, ಅವರು ತಾಯಿಗೆ ಮಗನೇ. ಇನ್ನು ಕೆಲವರು ಎಕ್ಯುರೇಟ್ ಆಗಿ ಡಾಕ್ಟ್ರಿಗೆ ಹೇಳಿಬಿಟ್ಟು ಮಧ್ಯಾಹ್ನ 2:30ಗೆ ನೀವು ಹೆರಿಗೆ ಮಾಡಿಸ್ಬೇಕು, ಅದು ಬೆಸ್ಟ್ ಮುಹೂರ್ತ, ಅದ್ರ ಆಚೆ ಈಚೆ ಮಾಡಬೇಡಿ, ಆಗಲೇ ನಾನು ಹುಟ್ಟಬೇಕು, ನನ್ನ ಮಗು ಹುಟ್ಟಬೇಕು ಅಂತ ಹೇಳಿದ ಬಹಳ ಎಕ್ಯುರೇಟ್ ಕಂಪ್ಯೂಟರೈಸ್ಡ್ ಜಾತಕ ಬರೆಸ್ಕೊಂಡೇ ಹುಟ್ಟುವವರು ಇದ್ದಾರೆ. ಅವರು ಹುಟ್ಟಿದ್ದಾರೆ, ಅವರು ತಾಯಿಗೆ ಮಗನೇ, ಲೋಕಕ್ಕೊಬ್ಬ ಪ್ರಜೆಯೇ. ಯಾರು ದೊಡ್ಡವರು ಯಾರು ಕೆಟ್ಟವರು ಅಲ್ಲ. ಅಲ್ಲಿ ನಾವು ಏನು ನೋಡಬೇಕಾದದ್ದು, ಇಬ್ಬರು ಇದ್ದಾರೆ. ಈ ಇಬ್ಬರು ಇನ್ನೊಂದು ಬಹಳ ಆಶ್ಚರ್ಯ ಎಲ್ಲ ಇದೆ. ಈ ಆಧಾರ್ ಕಾರ್ಡ್ನವರು ಕೆಲವೊಮ್ಮೆ 1968 ಬರೆಯೋ ಬದಲು 28 ಬರೆದ್ರೆ ನಾವು ಎಷ್ಟು ಬೇಗ ಸಾಯ್ತೇವೆ ನೋಡಿಬಿಡಿ. ಅವ್ನು ನೀವು ಬದುಕಿರಕ್ಕೆ ಸಾಧ್ಯವೇ ಇಲ್ಲ ಅಂತ ನಮ್ಮ ಆಧಾರ್ ಕಾರ್ಡ್ ನೋಡಿ. ಯಾಕೆಂದ್ರೆ 1928 ಇದೆ ರೀ. ಎಷ್ಟೋ ಸಾರಿ ಬದುಕಿದ್ದವರು ಸತ್ತದ್ದು, ಸತ್ತಿದ್ದವರು ಬದುಕಿದ್ದು ಆಧಾರ್ ಕಾರ್ಡ್ಗಳಲ್ಲಿ ಆಗಿದೆ. ಎಲ್ಲ ಉಪದ್ವ್ಯಾಪಗಳ ಮಧ್ಯೆ ಒಂದು ಸತ್ಯ ಏನು, ಈ ಲೆಕ್ಕದ ಆಚೆಗೆ ಒಂದು ನಡೆಯುತ್ತಿದೆ. ಈ ಲೆಕ್ಕದ ಆಚೆಗೆ ಒಂದು ಶಕ್ತಿ ಇದೆ, ಒಂದು ಚೈತನ್ಯ ಇದೆ. ಅದು ಮತ್ತೆ ತಾನು ಬಂದ ಕೆಲಸವನ್ನು ಮಾಡಿ ಹೋಗ್ತದೆ. ಹಾಗಾಗಿ ಅಷ್ಟಮಿ ತಿಥಿ, ರೋಹಿಣಿ ನಕ್ಷತ್ರ, ಮಧ್ಯರಾತ್ರಿ 12 ಗಂಟೆ, ಮತ್ತೆ ಅದು ಸಿಂಹ ಅನ್ನೋದು ಅಲ್ಲಿ ಮತ್ತೆ ಮುಖ್ಯ. ಇವುಗಳನ್ನೆಲ್ಲ ಇಟ್ಟುಕೊಂಡು ಕೆಲವರು ಕ್ಯಾಲ್ಕುಲೇಟ್ ಮಾಡಿ ಇದು ನಾಳೆ. ಅದು ಹೆಂಗಾಗುತ್ತೆ? ಆ ದಿವಸ ನಾವಿವಾಗ ಯಾವುದನ್ನ ಹೇಳ್ತಿದ್ದೀವಿ, ಆ ದಿವಸ ಪಿತೃಪಕ್ಷ ಅಲ್ವಾ? ನನ್ನ ಹತ್ರ ಇದನ್ನ, ನನಗೆ ಈ ಲೆಕ್ಕಾಚಾರಗಳು, ಈ ಅಧ್ಯಾತ್ಮ, ಈ ಭಗವಂತನ ಓದು, ಈ ರಾಮಾಯಣ, ಈ ಮಹಾಭಾರತ, ಈ ಭಗವದ್ಗೀತೆ, ಭಾಗವತ ಪುಸ್ತಕವನ್ನು ಕಣ್ಣಲ್ಲಿ ನೋಡದೆ ಇದ್ದ ಕಾಲಘಟ್ಟ. ಇದೇ ಥರ ಒಮ್ಮೆ ಪಿತೃಪಕ್ಷದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಬಂತು. ಆಗ ದೊಡ್ಡ ಜಗಳ ಆಗ್ತಿತ್ತು, ನಮ್ದು ಸರಿ ನಿಮ್ಮದಲ್ಲ, ನಿಮ್ದು ಸರಿ ನಮ್ದಲ್ಲ ಅಂತ. ನಮ್ಮ ಅಪ್ಪ ಇನ್ನೂ ಇದ್ರು, ಕಾಲವಾಗಿರಲಿಲ್ಲ. ಯಾರೋ ನನ್ನ ಹತ್ರ ಕೇಳಿದ್ರು, ಏನ್ರಿ ನಿಮ್ಮ ದೇವರೇನು ಪಿತೃಪಕ್ಷ ಕೊಡ್ತಾನಲ್ಲ ಅಂತ. ನಾನು ಹೀಗೆ ಯೋಚನೆ ಮಾಡಿ, ಅವ ನಮ್ಮ ಪಿತೃ ಅಲ್ವಾ, ನಮ್ಮ ಪಿತೃಪಕ್ಷಕ್ಕೆ ಹುಟ್ಟೋದು ಇನ್ಯಾವಾಗ ಹುಟ್ಟಬೇಕಂತ ಕೇಳಿದೆ ನಾನು. ಇಷ್ಟು ಹೇಳಿದ್ದನ್ನು ನನ್ನ ಅಪ್ಪ ಎಲ್ಲೋ ಯಾರೋ ಅವರಿಗೆ ರಿಪೋರ್ಟ್ ಮಾಡಿದ್ದಾರೆ. ವೀಣಾ ಹೀಗೆ ಹೇಳಿದೆ. ನಮ್ಮಪ್ಪ ಬಹಳ ಖುಷಿಯಲ್ಲಿ ಯಾರೋ ಹತ್ರ ಹೇಳ್ತಿದ್ರು, ನನ್ನ ಮಗಳು ಪಿತೃಪಕ್ಷದಲ್ಲಿ ಹುಟ್ಟಿದ್ದು ಕೃಷ್ಣ ಸರಿಯಾ ಅಂದಾಗ, ನನ್ನ ಪಿತೃ ಕೃಷ್ಣ ಅಲ್ವಾ, ಅವನು ಮತ್ತೆ ಪಿತೃಪಕ್ಷದಲ್ಲಿ ಹುಟ್ಟದ ಇನ್ಯಾವಾಗ ಅಂತ ಹೇಳಿದಾಳೆ ಅಂತ ಅಪ್ಪನಿಗೆ ಖುಷಿಯಾಗಿತ್ತು. ನನಗೆ ಇದು ಯಾವುದೂ ಗೊತ್ತಿಲ್ಲ. ನನ್ನದು ಏನು ಗೊತ್ತಾ, ಯಾರೋ ಒಂದು ಭಕ್ತಿಯಿಂದ ಕಳೆದ ತಿಂಗಳು ಅರ್ಘ್ಯ ಕೊಟ್ಟವರಿಗೂ ಕೃಷ್ಣನ ಭಕ್ತಿ ಇದೆ. ಅವರು ಕೃಷ್ಣನನ್ನು ಅಗಾಧವಾಗಿ ನಂಬಿದ್ದಾರೆ. ಈಗ ನಾಳೆ ಮಾಡುವವರು ಕೂಡ ಕೃಷ್ಣನೊಬ್ಬ ಮಹಾ ಶಕ್ತಿ, ಅವನೊಂದು ಮಹಾ ಅವತಾರ ಅಂತ ಹೇಳಿ ಅವನನ್ನ ನಂಬಿದ್ದಾರೆ ಮತ್ತು ಅರ್ಘ್ಯ ಕೊಡ್ತಾರೆ. ಇಬ್ಬರಲ್ಲೂ ಭಕ್ತಿ ಕಾಮನ್ ಅಲ್ವಾ? ಕೃಷ್ಣ ಭಕ್ತಿ ನನಗೆ ಪರಮ ಪೂಜ್ಯವಾದದ್ದು. ಕೃಷ್ಣ ಭಕ್ತಿ ಇದ್ದಾಗ ನಮ್ಮ ದೊಡ್ಡ ಸಮಸ್ಯೆ ಏನು ಅಂದರೆ, ನೀವು ಹಾಕೋದು ಸರಿಯೇ ಅಲ್ಲ, ಈ ಡೇಟಿಗೆ ಹಾಕಬೇಕು, ಇಂಥ ತಿಥಿಗೆ ಸರಿ, ನೀವು ಮಾಡೋದು ತಪ್ಪು ಅಂತ ನಾವು ಇನ್ನೊಬ್ಬರನ್ನು ದೂಷಿಸುವುದರಿಂದ ನಿಜವಾದ ಕೃಷ್ಣ ಭಕ್ತರ ಒಳಗೆ ಜಗಳ ಆಗ್ತದೆ. ಮೊದಲೇ ಕೃಷ್ಣ ಭಕ್ತರು ಅಥವಾ ದೇವ ಭಕ್ತರು ಕಡಿಮೆ ಇದ್ದಾರೆ, ಮೂರನೇವರು ಕಾಯ್ತಿದ್ದಾರೆ. ಏನ್ರಿ ನಿಮ್ಮ ದೇವರಿಗೊಂದು ಸಿಂಗಲ್ ಡೇಟ್ ಇಲ್ಲ ಹುಟ್ಟಕ್ಕೆ, ಅವನೊಮ್ಮೆ ಅವರಿಗೆ ಅವಾಗ ಹುಡ್ತಾನಂತೆ, ನಿಮಗೆ ಇವಾಗ ಹುಡ್ತಾನಂತೆ. ಯಾವಾಗ ನೀವು ನಿಮ್ಮ ದೇವರನ್ನ ಮೊದಲು ಡೇಟ್ ಆಫ್ ಬರ್ತ್ ಸರಿ ತಿಳ್ಕೊಂಬನ್ನಿ ಅನ್ನುವವರಿಗೆ ಇನ್ನೂ ಒಳ್ಳೆಯ ಅವಕಾಶ. ಎಲ್ಲರಿಗೂ ನಾವು ಹೇಳಬೇಕಾದ ಉತ್ತರ ಏನಂದ್ರೆ, ನಮಗೆ ಕೃಷ್ಣ ಯಾವಾಗ ಹುಟ್ಟಿದಾನೆ ಮುಖ್ಯ ಅಲ್ಲ, ಹುಟ್ಟುವ ನಕ್ಷತ್ರವೂ ಮುಖ್ಯ ಆಗಲಿಕ್ಕಿಲ್ಲ,
ಹುಟ್ಟಿದವನು ಖಾಯಂ ನಕ್ಷತ್ರ ಆಗ್ತಾನಲ್ಲ, ಅದು ದೊಡ್ಡದು. ಹುಟ್ಟಿದವರೆಲ್ಲ ಎಷ್ಟೋ, ನಾವೆಲ್ಲರೂ ಯಾವ್ಯಾವುದೋ ನಕ್ಷತ್ರದಲ್ಲಿ ಹುಟ್ಟಿದ್ದೀವಿ, ನಾವು ನಕ್ಷತ್ರದಲ್ಲಿ ಹುಟ್ಟಿದ್ದೀವಿ, ನಾವು ನಕ್ಷತ್ರಗಳಾಗಲಿಲ್ಲ. ಕೃಷ್ಣ ಜೀವನದಲ್ಲಿ ಇನ್ನೂ ಯಾವತ್ತೂ ಕೂಡ ಮರೆಯಲಾಗದ ಒಂದು ನಕ್ಷತ್ರವಾಗಿದ್ದಾನಲ್ಲ, ಆ ಭಕ್ತಿಯಿಂದ ನಾನು ಇದನ್ನು ನೋಡ್ತೇನೆ. ಮತ್ತು ಅದು ಸ್ಥಾಯಿಯಾದದ್ದು. ಹೌದು, ಉಳಿದಂತೆ ಶಾಸ್ತ್ರೀಯವಾಗಿ ಎಕ್ಯುರೇಟ್ ಆಗಿ ಆಯಾ ನಕ್ಷತ್ರ ಅಂದರೆ ಆ ಹೊತ್ತಿನ ಗ್ರಹಗತಿ ಹೇಗುಂಟು ಅದಕ್ಕನುಗುಣವಾಗಿ ನಾವು ಅರ್ಘ್ಯ ಕೊಡುವುದರಿಂದ ಆ ಗ್ರಹಗಳ ಮೇಲಿನ ಇಂಪ್ಯಾಕ್ಟ್ ಇದೆಲ್ಲವನ್ನು ಲೆಕ್ಕಾಚಾರ ಹಾಕ್ತಾರೆ. ನಾನು ಅದರ ಬಗ್ಗೆ ನನಗೆ ಅಗೌರವ ಅಲ್ಲ, ಆದರೆ ನಾವು ಅದನ್ನೇ ಪ್ರಧಾನ ಮಾಡುವುದರಿಂದ ಪ್ರಧಾನವಾದ ನಮ್ಮ ಭಕ್ತಿಯ ಆ ಮೂರ್ತ ರೂಪ ಅದು ನಶಿಸಿ ಹೋಗಬಾರ್ದು. ನಾನು ಹೇಳಿದ್ನಲ್ಲ, ನಿಮ್ಮ ಹೆಸರೇ ಇಲ್ಲ ರೀ, ಆಧಾರ್ ಕಾರ್ಡ್ ಪ್ರಕಾರ ನೀವು ಸತ್ತಾಗಿದೆ ಅಂದಂಗೆ ಅದು. ಸೊ ಡೇಟಿಗೆ ಬಿದ್ದು ನಾವು ಬದುಕಿದ್ದವರು ಸಾಯಬಾರ್ದು. ಆಮೇಲೆ ಡೇಟಿಗೆ ಅನುಗುಣವಾಗಿ ಇನ್ನೂ ನಾವು ಬಹಳ ಬಾಲ್ಯ ಅಂತ ತಿಳಿಯುವಂತಹ ಡೇಟ್ ಬರೆದ ಆಧಾರ್ ಕಾರ್ಡಿನ ಹಾಗೂ ಬದುಕಬಾರ್ದು. ಎಕ್ಯುರೇಸಿ ಖಂಡಿತ ಬೇಕು. ಆದರೆ ಕೃಷ್ಣ ಬಹೂನಿ ಜನ್ಮಾನಿ ಮೇ ವ್ಯತೀತಾನಿ ತವಚ ಅರ್ಜುನ ಅಂದವ. ಅದರಿಂದ ನಾನು ಬಹಳ ಜನ್ಮವನ್ನು ಕಳೆದಿದ್ದೇನೆ, ಈಗ ನೋಡುವ ಒಂದು ಜನ್ಮ ನೀನು ನೋಡಿದ್ದು ಅಂತ. ಯಾಕೆ ಕೃಷ್ಣ ಅವತರಿಸಿದ? ಕೃಷ್ಣನ ಒಟ್ಟು ನಮ್ಮಲ್ಲಿ ಶ್ರೀಮದ್ ಭಾಗವತದ ಪ್ರಕಾರ ನಿಮಗೆ ಗೊತ್ತು 24 ಅವತಾರಗಳು. ಈ 24 ಅವತಾರಗಳಲ್ಲಿ ಕೃಷ್ಣ ನಮಗೆ ಗೊತ್ತು ಕೊನೆಯ ಅವತಾರವಾಗಿ. ಅಲ್ಲಿ ಕೂಡ ಕಲ್ಕಿ ಮುಂದೆ ಬರುವವನು, ಬುದ್ಧ ಮುಂದೆ ಬರುವವನು ಅಂತ ಸೂಚನೆ ಇದೆ ಹೊರತು ನಾವು ವಿವರಣೆಯ ದೃಷ್ಟಿಯಿಂದ ಅವತಾರದ ಸಂಪೂರ್ಣ ಒಂದು ಕಣ್ಮುಂದೆ ಕಾಣುವ ಹಾಗೆ ಕಂಡ ಅವತಾರ ಶ್ರೀಕೃಷ್ಣ. ಯಾಕೆ ಶ್ರೀಕೃಷ್ಣನ ಅವತಾರವನ್ನ ಬಹುತೇಕ ಜನ ಇಷ್ಟರವರೆಗೆ ಆದ ಅವತಾರಗಳಲ್ಲಿ ಒಂದು ಪರಿಪೂರ್ಣ ಅವತಾರ ಅಂತ ಯಾಕೆ ಹೇಳಿದ್ರು? ಒಂದು ಪ್ರಶ್ನೆ. ಆಮೇಲೆ ಅವನು ಯಾಕೆ ಅವತರಿಸುವಂತಹ ಈಗ ಅನೇಕ ಅವಶ್ಯಕತೆಗಳನ್ನು ನಾವು ಪ್ರತಿ ಅವತಾರಗಳಲ್ಲಿ ಕಾಣ್ತೇವೆ. ಉದಾಹರಣೆಗೆ, ಇಡೀ ಪ್ರಳಯ ಆಗ್ತದೆ ಅನ್ನುವ ಒಂದು ಭೀತಿ ಉಂಟಾದಾಗ ಲೋಕದಲ್ಲಿ ತಾನು ಸೃಷ್ಟಿಸಿದ ಜನ ಮತ್ತು ಧನ ಧಾನ್ಯ, ಧನ ಅಂದಾಗ ವೇದ ಮೊದಲಾದ ಸಂಪತ್ತು ನಾಶವಾಗಬಾರದು, ಇದನ್ನು ಕಾಯಬೇಕು, ಕಾಪಾಡಬೇಕು ಅಂತ ಅವನು ತಾನು ಮತ್ಸ್ಯಾವತಾರಿಯಾಗಿ ಬಂದು ಪ್ರೊಟೆಕ್ಟ್ ಮಾಡಿದ. ಸೊ ಲೋಕ ರಕ್ಷಣೆಗೆ ಅವನ ಮತ್ಸ್ಯಾವತಾರ. ಅಸುರರು ಸುರರು ಯುದ್ಧ ಮಾಡುವಾಗ ಇನ್ನೇನು ಅಸುರರು ತಮ್ಮ ಮೇರೆ ಮೀರಿ ತಾವೇ ಅಂತ ಪ್ರಬಲರಾದಾಗ ಅವರನ್ನ ಒಂದು ಹತೋಟಿಗೆ ತರಬೇಕು, ಅಮೃತ ಅವರಿಗೆ ಸಿಕ್ಕದಂತೆಯೋ ಸಿಗುವಂತೆಯೋ ಏನೋ ಒಂದು ಮಾಡುವ ಉದ್ದೇಶ ಇಟ್ಟುಕೊಂಡು ನಮಗೆ ಗೊತ್ತೇ ಆಗದ ಹಾಗೆ ಅಮೃತ ಮಥನದ ಒಂದು ಉದ್ದೇಶವನ್ನ ಹೇಳಿ ಭಗವಂತ ಅಸುರರನ್ನ ಸಮುದ್ರ ಮಥನಕ್ಕೆ ಕರೆದು ಅಲ್ಲಿ ಮಂದರ ಪರ್ವತವನ್ನ ತಾನು ಕಡೆಗೋಲಿನ ಹಾಗೆ ವಾಸುಕಿಯ ಮುಖಾಂತರ ಮಥಿಸುವಾಗ ಆ ಮಂದರ ಪರ್ವತ ಕುಸಿಯ ಹೊತ್ತಿಗೆ ಕೂರ್ಮಾವತಾರಿಯಾಗಿ ಎತ್ತಿದ. ಇಡೀ ಭೂಮಿ ತನ್ನ ಕಕ್ಷೆಯಿಂದ ಕಳಚಿ ತಾನು ಪಾತಾಳ ಲೋಕಕ್ಕೆ ಹೋಗಿ ಇನ್ನು ಇಲ್ಲವಾಗ್ತದೆ, ಮುಳುಗ್ತದೆ ಅನ್ನುವಾಗ ವರಾಹ ಅವತಾರಿಯಾಗಿ ಬಂದು ಅದನ್ನು ಎತ್ತಿದ. ಮತ್ತು ಆ ಕಳಚುವುದಕ್ಕೆ ಕಾರಣನಾದ ಆ ಹಿರಣ್ಯಾಕ್ಷ ಅನ್ನುವ ಅಸುರನನ್ನು ಕೂಡ ವಧೆ ಮಾಡಿದ. ಇದರ ಜೊತೆಗೆ ಈ ಒಂದು ಹಂತದಲ್ಲಿ ಬರುವ ಮತ್ತೆ ಸುರಾಸುರರ ಯುದ್ಧ ಪ್ರಬಲವಾದಾಗ ಬಲಿ ಪ್ರಬಲವಾಗ್ತಿದ್ದಾನೆ. ಅವನು ಎಲ್ಲ ಒಳ್ಳೆಯ ಲಕ್ಷಣಗಳಿವೆ, ಆದರೆ ಅವನ ಕೆಲವು ದುರಹಂಕಾರಗಳಿಂದ ಅವನು ಇಡೀ ಲೋಕಕ್ಕೆ ಕಂಟಕನಾಗ್ತಾನೆ ಅನ್ನುವ ಏಕ ಕಾರಣಕ್ಕೆ ಅವನನ್ನು ಉದ್ಧರಿಸಬೇಕು ಅಂತ ವಾಮನನಾದ. ಪ್ರಹ್ಲಾದನನ್ನು ಅನ್ನುವ ಒಬ್ಬ ಪುಟ್ಟ ಬಾಲಕನಿಗೆ ಹಿರಣ್ಯಕಶಿಪು ಮಾಡಿದ, ಅಥವಾ ಹಿರಣ್ಯಕಶಿಪು ಕೇವಲ ಮಗನಿಗಲ್ಲ ಲೋಕಕ್ಕೆಲ್ಲ ಎಷ್ಟು ಕಂಟಕನಾಗಿದ್ದ ನಿಮಗೆ ಗೊತ್ತು. ಅದನ್ನು ನಾಶ ಮಾಡುವುದಕ್ಕೆ ಬಂದ. ಈ ಹೊತ್ತಿನಲ್ಲಿ ಅವನು ಅರ್ಧ ಪ್ರಾಣಿ ಅರ್ಧ ಮನುಷ್ಯ, ಇಷ್ಟರವರೆಗೆ ಇದ್ದ ಪ್ರಾಣಿ ಅವಸ್ಥೆಯನ್ನು ಕಳಚಿಕೊಂಡು ಅರ್ಧ ಪ್ರಾಣಿ ಅರ್ಧ ಮನುಷ್ಯ ಆದ. ಆ ನರಸಿಂಹನ ನಂತರ ಪುಟ್ಟ ಬಾಲಕನಾಗಿ ಬಂದದ್ದು ವಾಮನ. ಅದರ ನಂತರಕ್ಕೆ ಬಂದಾಗ ನಮಗೆ ಕಾಣಿಸುವುದು ಅವನು ಮಹಾಬಲಿಷ್ಠ ಯೋಧನ ಹಾಗೆ ಪರಶುರಾಮ. ಅಲ್ಲಿಂದ ಮುಂದಕ್ಕೆ ನಮಗೆ ಮತ್ತೆ ಒಂದು ವಿಶೇಷವಾದ ಕೌಟುಂಬಿಕ ಅವಸ್ಥೆಯ ಒಳಗೆ ಪರಶುರಾಮ ನೋಡಿ ಅವನು ಬ್ರಹ್ಮಚಾರಿ, ವಾಮನ ನೋಡಿ ಅವನು ಪುಟ್ಟ ಬಾಲಕ. ಈ ಪುಟ್ಟ ಬಾಲಕನೂ ದೇವರಾಗಬಹುದು ಮತ್ತು ಪರಶುರಾಮನಂಥವ ದೇವರಾಗಬಹುದು ಅಂತ ಹೇಳಿದರೂ ಕೂಡ ಪರಶುರಾಮ ಮತ್ತೆ ಕೌಟುಂಬಿಕ ಅವಸ್ಥೆಯ ಒಳಗಿನವ ಅಲ್ಲ. ಕೌಟುಂಬಿಕ ಅವಸ್ಥೆಯ ಒಳಗೆ
ಗಂಡ ಹೆಂಡತಿ ಅನ್ನೋ ಸಂಬಂಧದಲ್ಲೂ ಕೂಡ ಭಗವಂತ ಬರಬಹುದು ಅನ್ನುವುದನ್ನ, ಮತ್ತು ತಂದೆ ತಾಯಿ ಮಕ್ಕಳು ಈ ಕೌಟುಂಬಿಕ ಬಾಂಧವ್ಯದೊಳಗೆ ಒಡಕು ಉಂಟು ಮಾಡದೆ ಒಂದು ಲೋಕ ಕಲ್ಯಾಣ ಮಾಡುವ ಒಬ್ಬ ಪ್ರತಿನಿಧಿಯಾಗಿ ಶ್ರೀರಾಮ ಬಂದ. ಈ ಶ್ರೀರಾಮನ ನಂತರದ ನಾವು ಹೇಳುವ ಅವತಾರಗಳೇ ಬಲರಾಮ ಮತ್ತು ಕೃಷ್ಣ. ಬಲರಾಮ ನಿಮಗೆ ಗೊತ್ತು, ಅವನು ಇವನಿಗೆ ಅಣ್ಣ ಮತ್ತು ಈ ಬಲರಾಮನಿಗೆ ತಮ್ಮನಾಗಿ ಶ್ರೀಕೃಷ್ಣ ಬಂದ. ಏನು ಪರಿಪೂರ್ಣತೆ? ಒಂದು ಪ್ರಶ್ನೆ, ನಮಗೆಲ್ಲರಿಗೂ ಒಂದು ಪ್ರಶ್ನೆ. ನಾನು ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಭಾಗವತ ಹೇಳ್ತಾ ಹೇಳ್ತಾ ನನಗೆ ನನ್ನಷ್ಟಕ್ಕೆ ಉಂಟಾದ ಕೆಲವು ಸಾಮ್ಯಗಳ ಹೊಳಹುಗಳನ್ನು ನಾನು ನಿಮ್ಮ ಮುಂದೆ ಈಗ ಹಂಚಿಕೊಂಡ್ರೆ ಯಾಕೆ ಪರಿಪೂರ್ಣ ಅವತಾರ ಅನ್ನೋದನ್ನು ನಾನು ನಿಮಗೆ ಪ್ರಾಸ್ತಾವಿಕವಾಗಿ ಹೇಳಿಬಿಡುತ್ತೇನೆ. ಯಾಕೆಂದರೆ ಇನ್ನು ಮುಂದೆ ಬರ್ತಾ ಕೃಷ್ಣನ ನಡೆಯ ಓಘದಲ್ಲಿ ನಾವು ಅದನ್ನೆಲ್ಲ ಅನಾಲಿಸಿಸ್ ಮಾಡುವ ಅಂಶಗಳು ಕಡಿಮೆ ಆಗಬಹುದು. ಅವನ ಕ್ರಿಯೆಗಳನ್ನು ಹೇಳಲಿಕ್ಕೇ ಸಮಯ ಸಾಲದೆ ಹೋಗ್ಬೋದು. ಆ ದೃಷ್ಟಿಯಲ್ಲಿ ನನಗೆ ಆಗ ಉಂಟಾದ ಒಂದು ಹೊಳಹನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ. ಕೃಷ್ಣ ನೋಡಿ, ನೀವು ರಾಮನನ್ನು ತೆಗೆದುಕೊಂಡ್ರೆ ಅವನು ಕೌಟುಂಬಿಕವಾಗಿ ಒಬ್ಬ ಮಗನೂ ಹೌದು, ಗಂಡನೂ ಹೌದು, ಲೋಕಕ್ಕೆ ರಾಜನೂ ಹೌದು, ದುಷ್ಟ ಸಂಹಾರಕ್ಕೆ ಒಬ್ಬ ಪ್ರತಿ ದೊರೆಯೂ ಹೌದು, ಒಳ್ಳೆಯ ಭಕ್ತನಿಗೆ ದೇವರ ಹಾಗೆ ಹನುಮಂತನಂಥವರಿಗೆ ಕಾದವನು ಹೌದು. ನಿಮಗೆ ರಾಮನ ಈ ಪಾತ್ರ ಅಥವಾ ಪರಶುರಾಮನ ಅವನು ಭಯಂಕರ ಉರಿದೇಳುವ ಕೊಳ್ಳಿಯ ಹಾಗೆ, ಅವನ ಪರಾಕ್ರಮಗಳೆಲ್ಲ ಇಡೀ ಕ್ಷತ್ರಿಯ ವಂಶ ನಾಶ ಮಾಡುವುದಕ್ಕೆ. ಹಾಗಾಗಿ ಅಲ್ಲೂ ಕೂಡ ಅಲ್ಲ, ರಾಮನ ವಿಷಯದಲ್ಲೂ ಅಲ್ಲ. ನಮಗೆ ಭೂಲೋಕದಲ್ಲಿ ನಡೆದಾಡುವವರು ಸಿಕ್ಕುವುದು ಈ 3 ಅವತಾರ. ಉಳಿದವರೆಲ್ಲ ಬಂದು ಹೋಗಿದ್ದಾರೆ. ಆಮೇಲೆ ವಾಮನ ವಾಸ್ತವಿಕ ಹೋಗಿಲ್ಲ, ಉಪೇಂದ್ರನಾಗಿ ಉಳಿದ, ಬಟ್ ನಮ್ಮ ಲೋಕದವನಾಗಲಿಲ್ಲ. ನಮ್ಮ ಲೋಕದಲ್ಲಿ ಮನುಷ್ಯರ ಹಾಗೆ ನಡೆದಾಡಿದ 3 ಜನರಲ್ಲಿ ನಾನು ಯೋಚಿಸಿದ್ದನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಳೋದು. ಈ 3ರಲ್ಲಿ ನಾವು ಯಾವುದೋ ಕೆಲವು ಸ್ಪೆಸಿಫಿಕ್ ಕ್ವಾಲಿಟೀಸನ್ನು ಒಬ್ಬೊಬ್ಬರ ಜೊತೆಗೆ ನೋಡಬಹುದು. ಇವ್ರು ಇದನ್ನು ಮಾಡಿದ್ದಾರೆ, ಪರವಾಗಿಲ್ಲ. ಪರಶುರಾಮ ಒಂದು ಜನಾಂಗದ ಅಹಂಕಾರವನ್ನು ಹೇಗೆ ನಿರ್ನಾಮ ಮಾಡಿದ, ಅವನು ಯಾವ ಮುಲಾಜಿಲ್ಲದೆ ಒಂದು ಜನಾಂಗವನ್ನೇ ನಾಶ ಮಾಡಿದ. ಅಮ್ಮನನ್ನ ಯಾವುದೋ ಅನೈತಿಕ ವಿಷಯವಾಗಿ ತಂದೆ ರುಂಡಕಡಿ ಅಂದರೆ ರುಂಡಕಡಿಯಕ್ಕೂ ಸಿದ್ಧನಾದ. ಈ ಥರದ ಕೆಲವು ಅವನ ಕ್ರೌರ್ಯ, ಅವನ ಆವೇಶ, ಅವನ ಬಾಲಿಷ್ಠ್ಯ ಇವುಗಳನ್ನು ಯೋಚನೆ ಮಾಡ್ಬೋದು. ರಾಮನ ವಿಷಯದಲ್ಲೂ ಹಾಗೆ. ಅವನು ಎಷ್ಟು ಮಾತೃವಾಕ್ ಪರಿಪಾಲಕ, ಎಷ್ಟು ಏಕಪತ್ನಿ ವ್ರತಸ್ಥ, ಆಮೇಲೆ ಎಷ್ಟು ತನ್ನ ಪಿತೃವಾಕ್ ಪರಿಪಾಲನೆಯನ್ನ ಮಾತೃವಾಕ್ ಪರಿಪಾಲನೆಯನ್ನ ತಾನು ನಡೆಸುವ ಹೊತ್ತಿಗೆ ಅಣ್ಣ ತಮ್ಮಂದ್ರಿಗೆ ಎಂದೂ ಕೇಡು ಆಗದ ಹಾಗೆ ನೋಡಿಕೊಂಡ. ಹೀಗೆ ಮಾಡುವುದರ ಜೊತೆಗೇನೆ ಎಷ್ಟು ಜನ ಋಷಿಮುನಿಗಳಿಗೆ ಗೌರವಾನ್ವಿತನಾದ. ಮತ್ತೆ ಆ ಎಲ್ಲ ಋಷಿಮುನಿಗಳಿಗೆ ಗೌರವ ಕೊಡುವುದರ ಜೊತೆಗೇನೆ ದುಷ್ಟ ಸಂಹಾರದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕೆಲಸ ಮಾಡಿದ. ಕೆಲವೊಮ್ಮೆ ತಾನು ತುಂಬಾ ಮನುಷ್ಯ ಸಹಜವಾದ ದುಃಖಗಳಿಗೆ ಒಳಗಾದ. ಅಲ್ಲಲ್ಲಿ ವಿರಹವನ್ನು ಅನುಭವಿಸಿದ್ದಾನೆ, ಪ್ರೀತಿಗಾಗಿ ಅತ್ತಿದ್ದಾನೆ. ಸೀತೆಯನ್ನು ಕಳ್ಕೊಂಡಾಗ ನಾನು ನೀವು ಅಳುವ ಹಾಗೆ ಸಾಮಾನ್ಯ ಮನುಷ್ಯ ಭಾವವನ್ನು ತೋರಿಸಿದ. ಎಲ್ಲಿಯೂ ಕೂಡ ರಾಮ ನಮ್ಗೆ ನಾನು ನೀವು ಇರುವ ಹಾಗೆ ಅನೇಕ ಭಾವಗಳನ್ನು ರೆಪ್ರೆಸೆಂಟ್ ಮಾಡುವ ಒಬ್ಬ ಮಿರರ್. ಆದರೆ ಅವನು ನಾನು ನೀವು ರೆಪ್ರೆಸೆಂಟ್ ಮಾಡುವ ಮನುಷ್ಯ ಭಾವನೆಗಳ ಅನೇಕ ಕುಂದುಕೊರತೆಗಳ ಸಹಿತವೇ ಕಾಣ್ತಾನೆ. ಎಲ್ಲೆಲ್ಲ ಒಂದೊಂದು ಲಿಮಿಟೇಷನ್ಸ್. ರಾಮನಿಗೆ ಎಷ್ಟು ಮಾಡಿದಾಗಲೂ ಕೂಡ ನಾವು ಯಾವುದನ್ನ ದೈವತ್ವದ ಒಂದು ಆತ್ಯಂತಿಕ ಸ್ಥಿತಿ ಅಂತ ಹೇಳ್ತೇವೆ ಅದನ್ನೆಲ್ಲೂ ತೋರಿಸೋದೇ ಇಲ್ಲ ಅವನು. ಅದಕ್ಕೆ ಕಾರಣ ಕೂಡ ಇದೆ, ಅದು ಬೇರೆ ಮಾತು. ರಾವಣನಿಗೆ ಗೊತ್ತಾಗಬಾರ್ದಲ್ಲ, ಯಾಕಂದ್ರೆ ಅವನು ದೇವರ ಹತ್ರ ದೇವರೇ ಬಂದದ್ದು ಅಂತ ಗೊತ್ತಾಗಿ ಬಿಟ್ರೆ ಹೋಯ್ತು. ಮನುಷ್ಯನಿಂದ ಮಾತ್ರ ತನಗೆ ಸಾವು ಬೇಡ ಅಂತ ಕೇಳಲಿಲ್ಲ, ಮತ್ತೆಲ್ಲರ ಹತ್ರ ಸಾವು ಬೇಡ ಕೇಳಿದ್ದಾನೆ. ಹಾಗಾಗಿ ಮನುಷ್ಯನಾಗೇ ಬರಬೇಕಿತ್ತು ಈ ಮನುಷ್ಯಾವಸ್ಥೆ. ಹೀಗಾಗಿ ರಾಮ ನಮಗೆ ಅಲ್ಲಲ್ಲಿ ತುಂಬ ದೇವತಾ ಭಾವಗಳನ್ನು ಕೊಟ್ಟರೂ ಕೂಡ ಅದು ನಾವು ಬಹಳ ಭಾವುಕವಾಗಿ ಕೌಟುಂಬಿಕ ವಲಯ ಒಳಗೋ ಅಥವಾ ನಮ್ಮ ಮನುಷ್ಯ ವಲಯದ ಭಾವನೆಯ ಒಳಗೋ ಅವನನ್ನ ಹೌದು ನಮ್ಮ ಹಾಗೆ ಎಷ್ಟೋ ವಿಷಯಗಳನ್ನು ಸ್ಪಂದಿಸ್ತಾನೆ ಅನ್ನಬಹುದು. ಕೃಷ್ಣ ಎಲ್ಲಿ ಡಿಫರ್ ಆಗ್ತಾನೆ? ನಾನು ನನ್ನಷ್ಟಕ್ಕೆ ಯೋಚನೆ ಮಾಡಿದಾಗ ನನಗೆ ಕಂಡ ಒಂದು ಸಂಗತಿ ಏನು ಅಂತಂದ್ರೆ, ಕೃಷ್ಣ ತನ್ನ ಒಂದು ಅವತಾರದಲ್ಲಿ 10 ಅವತಾರ ಮಾಡುವ ಕೆಲಸಗಳನ್ನು ಫಿಸಿಕಲಿ ಮಾಡಿ ತೋರಿಸಿದ್ದಾನೆ ಬೇರೆ ಬೇರೆ ಘಟನೆಗಳ ಮೂಲಕ.
ನೀವು ನಾನು ಒಂದೊಂದೇ ಹೇಳ್ತೀನಿ, ಹಾಗೆ ಲಿಂಕ್ ಆದದ್ದನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದು ಅಲ್ಲ ಅನ್ಬೋದು. ನೀವು ಒಪ್ಪದೇ ಇರಬಹುದು, ಇದಕ್ಕೆ ಬೇರೆ ಮುಖ ಇದೆ ಅನ್ಬೋದು, ಆಯಾಮಗಳಿವೆ. ಯಾಕಂದರೆ ನಾನು ಯಾವುದೇ ವ್ಯಾಖ್ಯಾನ ನೋಡಿ ಹೇಳೋದಲ್ಲ. ಹಾಗಾಗಿ ಎಷ್ಟೋ ವ್ಯಾಖ್ಯಾನಗಳಲ್ಲಿ ನಾನು ಹೇಳಿದ್ದು ದೋಷಪೂರಿತವಾಗಿಯೂ ಕಾಣ್ಬೋದು, ನನಗೆ ಗೊತ್ತಿಲ್ಲ. ನನಗೆ ಕಂಡದ್ದು ಕೃಷ್ಣ ತಾನು ಹೊರಡುವ ದಿನ ಇನ್ನೇನು ಕೆಲ ಕಾಲ ಇದೆ ಅನ್ನುವಾಗ, ದ್ವಾರಕೆ ಮುಳುಗಲಿಕ್ಕಿದೆ ಇನ್ನೇಳು ದಿನಗಳಲ್ಲಿ, ನೀವಷ್ಟೂ ಜನ ಪ್ರಭಾಸಕ್ಕೆ ಹೋಗಿ, ದ್ವಾರಕೆಯಲ್ಲಿ ಯಾರು ಕೆಲವರು ಮಾತ್ರ ಉಳಿಯಬಹುದು ಅವರು ಮಾತ್ರ ಉಳ್ಕೊಂಡು ಉಳಿದವ್ರನ್ನೆಲ್ಲ ಪ್ರಭಾಸಕ್ಕೆ ಕಳಿಸಿ, ನಾಶವಾಗಬೇಕಾದವರನ್ನು ನಾಶ ಮಾಡಿಸಿ, ಆ ಒಂದು ಉದ್ಘೋಷ ಮಾಡಿ 7 ದಿನಕ್ಕೆ ಪ್ರಳಯ ಸಂಭವಿಸಲಿಕ್ಕಿದೆ ಅಂತ ಹೇಳುವಾಗ ಅವನು ಮತ್ಸ್ಯಾವತಾರಿ. ಆ ಮೂಲಕ ದಾರುಕನಿಗೆ ಸುದ್ದಿ ಕಳಿಸಿ ಅರ್ಜುನನ ಮುಖಾಂತರ ಇಡೀ ಅಲ್ಲಿರುವ ಕೆಲವರನ್ನು ಉಳಿಸುವ ಪ್ರಯತ್ನ ಮಾಡುವಾಗ ಅವನು ನಾವು ಮತ್ಸ್ಯಾವತಾರದಲ್ಲಿ ಯಾವ ದೊರೆಯನ್ನು ಸತ್ಯವ್ರತನನ್ನ ಇಟ್ಟುಕೊಂಡು ಭಾಗವತ ಹೇಳುತ್ತಲ್ಲ ಅವನ ಮೂಲಕ ಉಳಿಸಿತು ಅಂತ ಅಂಥ ಸಂದರ್ಭಕ್ಕೆ ಬಂದಾಗ ಅವನು ಮತ್ಸ್ಯಾವತಾರಿ. ಅವನು ಒಂದು ಇಂದ್ರನಿಗೆ ಸವಾಲು ಮಾಡಿದ, ಗೋವರ್ಧನ ಗಿರಿಯ ಮುಂದೆ ನಿಂತು, ನಾವು ಯಾಕೆ ಇಂದ್ರನಿಗೆ ಪೂಜೆ ಮಾಡಬೇಕು, ನಾವಿನ್ನು ಮೇಲೆ ಈ ಬೆಟ್ಟಕ್ಕೆ ಪೂಜೆ ಮಾಡೋಣ, ಯಾಕೆ ಈ ಬೆಟ್ಟದ ಪಶುಗಳ ಮೇವಿನಿಂದ ನಾವು ಬದುಕಿದ್ದೇವೆ, ಈ ಪಶುಗಳು ಅಲ್ಲಿ ಹೋಗಿ ಮೇಯೋದ್ರಿಂದ ನಮ್ಮ ಗೋವುಗಳು ನಮ್ಮನ್ನು ಸಂರಕ್ಷಿಸ್ತವೆ, ಹಾಗಾಗಿ ಗೋವಿಗೆ ಮತ್ತು ಬೆಟ್ಟಕ್ಕೆ ಪೂಜೆ, ಇಂದ್ರನಿಗಿಲ್ಲ ಅಂದ. ಇಂದ್ರನ ಸೊಕ್ಕು ಅಡಗಿಸ್ಲಿಕ್ಕೆ, ಅಲ್ಲಿ ಅಸುರರ ಸೊಕ್ಕು ಅಡಗಿಸ್ಲಿಕ್ಕೆ ಕೂರ್ಮಾವತಾರ, ಇಲ್ಲಿ ಸುರರ ಸೊಕ್ಕು ಅಡಗಿಸ್ಲಿಕ್ಕೆ ಗೋವರ್ಧನ ಗಿರಿಯನ್ನೆತ್ತಿದ ಕೂರ್ಮಾವತಾರಿ. ನೀವು ಅವನ ಮುಂದಿನ ಹಂತಕ್ಕೆ ಬಂದರೆ ನರಸಿಂಹ ಯಾವಾಗ, ಅಥವಾ ಅವನು ವರಾಹ ಆದದ್ದು ಯಾವಾಗ, ಈ ಪ್ರಶ್ನೆಯನ್ನು ನೀವು ಕೇಳಿಕೊಂಡ್ರೆ ನೋಡಿ, ಇಡೀ ಯಮುನಾ ನದಿ ಅತ್ಯಂತ ಪವಿತ್ರವಾದ ನೀರು. ಆ ಯಮುನೆಯ ನೀರನ್ನು ಕುಡಿಯೋದಿಕ್ಕೆ ಲೋಕ ಎಲ್ಲ ಪವಿತ್ರ ತೀರ್ಥ ಕುಡಿಲಿಕ್ಕೆ ಕಾಯುವ ಹಾಗೆ ಹೋಗ್ತಿತ್ತು ಅಂಥ ಪವಿತ್ರ ನೀರನ್ನು ಭೂಮಂಡಲದ ಅತ್ಯಂತ ಕೊಳಕು ಅಥವಾ ವಿಷಭರಿತ ಜಾಗ ಮಾಡಿದ್ದು ಕಾಲಿಯ. ಅವನು ಭೂಮಂಡಲದ ಒಂದು ಭಾಗವಾದ ಈ ಯಮುನೆಯನ್ನು ತನ್ನ ವಿಷಭರಿತ ನೀರನ್ನಾಗಿ ಮಾಡಿದಾಗ ಗೋಪಾಲಕರು, ಪಶುಗಳು ಅಥವಾ ನಂಬಿ ಬಂದ ಭಕ್ತರು ಕುಡಿಯಲಿಕ್ಕಾಗದೆ ಸಾಯ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಭೂಮಂಡಲದ ಒಂದು ಭಾಗ ವಿಷಭರಿತವಾಯಿತು. ಆ ಕಾಲಿಯನನ್ನು ವಧೆ ಮಾಡುವುದಕ್ಕೆ ನೀರಿಗೆ ಹಾರಿ 7 ಹೆಡೆಯ ಆ ಸರ್ಪವನ್ನು ಕಾಲಿನಿಂದ ಮೆಟ್ಟಿ ಕೊಂದು ಹಾಕ್ತೇನೆ ಅನ್ನುವ ಮಟ್ಟಕ್ಕೆ ತಗೊಂಡು ಹೋಗಿ ಆ ಕಾಲಿಯ ಶರಣಾಗತನಾಗಿ ನನ್ನನ್ನು ನನ್ನಷ್ಟಕ್ಕೆ ಬಿಡು ಅಂದಾಗ ಅವನಿಗೆ ರಮಣಕ ದ್ವೀಪಕ್ಕೆ ಜಾಗ ಮಾಡಿ ತೋರಿಸಿಕೊಟ್ಟು ಮತ್ತೆ ಯಮುನೆಯನ್ನು ಸ್ವಸ್ಥಿತಿಯಲ್ಲಿ ಮತ್ತೆ ಪವಿತ್ರಗೊಳಿಸುವಾಗ ಅವನು ವರಾಹ ಅವತಾರ. ನೀರಿನಾಳದ ಹಿರಣ್ಯಾಕ್ಷನನ್ನು ಕೊಂದ ಹಾಗೆ, ಅಥವಾ ಪಾತಾಳದ ಹಿರಣ್ಯಾಕ್ಷನನ್ನು ಕೊಂದ ಹಾಗೆ. ಅದರ ನಂತರಕ್ಕೆ ನೀವು ಬಂದರೆ ಅವನು ಬಲಿಚಕ್ರವರ್ತಿಯನ್ನು ಉದ್ಧಾರ ಮಾಡಿದ ವಾಮನ ಅವತಾರ ಎಲ್ಲಿ ಮಾಡಿದ, ಅಥವಾ ನರಸಿಂಹ ಅವತಾರ ಅದಕ್ಕೆ ಮೊದಲು ಎಲ್ಲಿ ಮಾಡಿದ ಅಂತ ಕೇಳಿದರೆ, ಪುಟ್ಟ ಬಾಲಕ, ಎಂಥೆಂಥ ಅಡ್ಡಿ ಆತಂಕಗಳು, ಕೈಯಲ್ಲಿ ಆಯುಧಗಳಿಲ್ಲ, ಆದರೆ ಕುವಲಯ ಪೀಡ, ಚಾಣೂರ ಮುಷ್ಟಿಕ ಇವರನ್ನೆಲ್ಲರನ್ನೂ ತನ್ನ ಒಬ್ಬ ಅಣ್ಣನ ಜೊತೆಗಿದ್ದುಕೊಂಡು ಅವರನ್ನ ಕೊಂದು ಮುಗಿಸಿ ಏಕಾಏಕಿ ಅಷ್ಟು ದೂರದಿಂದ ಈ ಕಂಸನ ಸಿಂಹಾಸನಕ್ಕೆ ಹಾರಿ ನೆಗೆದು ಅವನ ಕೊರಳ ಮೇಲೆ ಕೂತ್ಕೊಳ್ಳುವಾಗ ಕಿರೀಟ ಕೂಡ ಆಚೆಗೆ ಸಿಡಿದು ಬಿತ್ತಂತೆ. ಅಂಥ ಪುಟ್ಟ ಬಾಲಕ ನರಸಿಂಹನ ಹಾಗೆ ಕಂಸನನ್ನು ವಧೆ ಮಾಡುವಾಗ ನರಸಿಂಹ ಅವತಾರ. ಈ ನರಸಿಂಹ ಅವತಾರವನ್ನು ತೋರಿಸಿದ ಅದೇ ಕೃಷ್ಣ ವಾಮನನಾದದ್ದು ಎಲ್ಲಿ ಅಂದರೆ, ತಾನು ಅತ್ಯಂತ ಬಾಲಕನ ಹಾಗೆ ಒಟ್ಟಿಗೆ ಹುಟ್ಟಿದ್ದೇನೆ ಗೆಳೆಯ ಅನ್ನಿಸುವ ಎಲ್ಲ ಭಾವ ಕೊಟ್ಟು ಸಖನ ಹಾಗೆ ಅರ್ಜುನನ ಜೊತೆಗಿದ್ದು, ಈ ಭಕ್ತನನ್ನು ಇವತ್ತಲ್ಲ ನಾಳೆ ನಾನು ಉದ್ಧಾರ ಮಾಡಬೇಕು, ಇವನಿಗೆ ಈಗ ಗೊತ್ತಾಗಲ್ಲ, ಒಂದು ದಿವಸ ಗೊತ್ತುಪಡಿಸ್ಬೇಕು ಅಂತ ಅವನನ್ನು ರೆಡಿ ಮಾಡಿ 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 ಅವನಿಗೆ ಒಂದು ದಿವಸ ಚೆನ್ನಾದ ಹೊಡೆತ ಕೊಟ್ಟು ತಲೆ ತಿರುಗಿ ಬೀಳುವ ಹಾಗೆ ಮಾಡಿ ನನ್ನ ಕೈಲಾಗಲ್ಲ ಅಂತ ಶಸ್ತ್ರಾಸ್ತ್ರ ಕೆಳಗಿಟ್ಟು ಕುಸಿದಾಗ ಅವನಿಗೆ ತೋರಿಸಿದನಲ್ಲ ವಿಶ್ವರೂಪ, ಅದು ವಾಮನ ತ್ರಿವಿಕ್ರಮನಾದ ಅವತಾರ. ಅದಾಗಿ ಯದುವಂಶ ಇಡೀ
ಸೊಕ್ಕಿನಿಂದ ನಮಗೆ ಯಾರು ಎದುರು? ಯಾಕೆ ಕೃಷ್ಣ ಇದ್ರೆ ಯಾರು ಏನೂ ಮಾಡಲ್ಲ ನಮಗೆ. ಕೃಷ್ಣ ಅಂದ್ರೆ ಎಂಥವನು, ಲೋಕಕ್ಕೆಲ್ಲ ಭಯ ಹುಟ್ಟಿಸುವವನು ಅಂತ ಗೊತ್ತಾಗ್ಬಿಡ್ತು ಅವರಿಗೆ. ಆಗ ನಮ್ಮನ್ನಿನ್ಯಾರು ಕೇಳ್ತಾರೆ ಅನ್ನುವ ಮಹಾಧಾರ್ಷ್ಟ್ಯದಲ್ಲಿ ಇದ್ದ ಬದ್ದವ್ರ ಜೊತೆಗೆಲ್ಲ ಗಲಾಟೆ ಮಾಡೋದಕ್ಕೆ, ತಮಾಷೆ ಮಾಡೋದಕ್ಕೆ, ಕುಚೇಷ್ಟೆಗೆ, ತಮ್ಮ ಸೊಕ್ಕಿನ ಅತಿಯಾದ ಅವಸ್ಥೆಗಳಲ್ಲೆಲ್ಲ ತಮ್ಮನ್ನು ಕಾಣಿಸಿಕೊಂಡಂತಹ ಯದುವಂಶ ಸಾಕ್ಷಾತ್ ಬ್ರಹ್ಮಾದಿಗಳು ಬಂದು ಕೃಷ್ಣನ ಹತ್ರ ಸಮಯ ಆಯಿತು, ಭೂಭಾರ ಇಳಿಸಿದ್ದೀಯಾ, ಹೊರಡು, ನೀನಿನ್ನು ನಿನ್ನ ಸಮಯ ನಮ್ಮ ಪ್ರಕಾರ ಆಗಿದೆ, ನಿನಗಿಚ್ಛೆ ಇದ್ದರೆ ಇರು, ಇಲ್ಲದಿದ್ದರೆ ಬರಬಹುದು ಅಂತ ಕೇಳಿಕೊಂಡಾಗ ಭಗವಂತ ಕೃಷ್ಣ ಕೊಟ್ಟ ಉತ್ತರ, ನನಗೆ ಗೊತ್ತು ನನ್ನ ಕೆಲಸ ಮುಗಿದಿದೆ, ಆದರೆ ಈ ಯದುವಂಶದ ಜನಾಂಗ ಒಂದಿದೆ, ಅದನ್ನು ಬಿಟ್ಟು ನಾನೆಂದಾದರೂ ಹೋದೆ ನಿಂತಾದರೆ ಜಗತ್ತಿನಲ್ಲಿ ದುರಹಂಕಾರಕ್ಕೆ ಇನ್ಯಾರೂ ಇಲ್ಲ ಅನ್ನುವಷ್ಟು ತಾವೇ ದೊಡ್ಡವರು ಅನ್ನುವ ಹಾಗೆ ಮೆರೆದಾಡಿ ಲೋಕಕ್ಕೆ ಮಹಾಕಂಠಕರಾಗ್ತಾರೆ. ಆ ಜನಾಂಗಕ್ಕೊಂದು ವ್ಯವಸ್ಥೆ ಮಾಡಿ ಬರ್ತೇನೆ ಅಂತ ಕೃಷ್ಣ ಬ್ರಹ್ಮಾದಿಗಳಿಗೆ ಹೇಳಿ ಯದುವಂಶಕ್ಕೆ ಮುಕ್ತಾಯವನ್ನು ಕಣ್ಣ ಮುಂದೆ ನಿತ್ತು ತಾನೇ ಏರಕದ ಮುಳ್ಳನ್ನು ಕೈಯಲ್ಲಿ ತೆಗೆದುಕೊಂಡು ತಾನೂ ಕೂಡ ಅವರ ಜೊತೆಗೆ ಕದನ ಮಾಡಿ ಬಲರಾಮ ಸಾಕ್ಷಾತ್ ಆಚೆಗೆ ಹೋಗಿ ತನ್ನ ಪಾಡಿಗೆ ತನ್ನ ಪ್ರಾಣವನ್ನ ಬಿಟ್ಟು ಕೊಡುವಂತಹ ಯೋಗ ಮಾರ್ಗದಲ್ಲಿದ್ದಾಗ ತಾನು ಎಲ್ಲರನ್ನು ಕೊಲ್ಲುವುದನ್ನು, ತಾವು ಪರಸ್ಪರ ಜಗಳಾಡಿ ಎಲ್ಲ ಕೊಲ್ಲುವುದನ್ನು ನೋಡಿ ಯದುವಂಶ ಜಾಗ ಖಾಲಿ ಮಾಡ್ತಿದೆ ಅನ್ನುವುದನ್ನು ನೋಡುವಾಗ ಒಂದು ಜನಾಂಗ ನಾಶದ ಪರಶುರಾಮ ಅವತಾರ. ಅಲ್ಲಿಂದ ಮುಂದೆ ಬಂದಾಗ ಅವನು ರಾಮ ಯಾವಾಗ ನೋಡಿ, ಒಂದು ಕಾಲಕ್ಕೆ ರಾಮ ತನ್ನ ಹೆಂಡತಿಯನ್ನ ರಾವಣ ಅಪಹರಿಸಿ ಹೋದಾಗ ಆ ರಾವಣ ಅಪಹರಿಸಿದಂತಹ ತನ್ನ ಹೆಂಡತಿಯನ್ನು ಮರಳಿ ತರಲಿಕ್ಕೆ ರಾಮನ ಅವತಾರ ಒಂದು ಕಾಲಕ್ಕೆ. ಬೇರೆ ಕಾರಣಗಳು ಇವೆ, ಅದು ಒಂದು ಭಾಗ. ಅದಲ್ಲದೆ ಪಿತೃವಾಕ್ ಮಾತೃವಾಕ್ ಪರಿಪಾಲನೆಗೆ ಅವನು ಮಾಡಿದ್ದು ವನವಾಸ. ನೀವು ಕೃಷ್ಣನನ್ನು ಗಮನಿಸಿ, ಪಿತೃವಾಕ್ ಪರಿಪಾಲನೆ ಇತ್ತು, ಹೆತ್ತ ಮಕ್ಕಳನ್ನೆಲ್ಲ ನಿನಗೆ ಕೊಡ್ತೇನೆ ಅಂತ. ಹೆತ್ತ ಮಕ್ಕಳನ್ನು ನಿನಗೆ ಕೊಡ್ತೇನೆ ಅಂದವನ ಮಾತು ಉಳಿಸ್ಬೇಕು, ಹಾಗಂತ ತಾನು ಬಂದ ಕೆಲಸ ಆಗಬೇಕು. ಅದಕ್ಕಾಗಿ 13 ವರ್ಷ ವನವಾಸ ನಂದನ ಮನೆಯಲ್ಲಿ ಅಪ್ಪ ಅಮ್ಮನನ್ನು ಬಿಟ್ಟು. 13 ವರ್ಷದ ನಂತರ ಅಪ್ಪ ಅಮ್ಮನನ್ನು ನೋಡಿದ. ಈ ನೋಡಿದ ನಂತರ ಅವನಿಗೆ ರುಕ್ಮಿಣಿ ಪತ್ರ ಬರೆದು ಕಳಿಸಿದ್ಲು, ನನ್ನನ್ನಿಲ್ಲಿ ಶಿಶುಪಾಲನೆಗೆ ಕೊಟ್ಟು ಮದುವೆ ಮಾಡ್ತಾರೆ, ರುಕ್ಮಿಣಿ ನಿಂತು ಬಿಟ್ಟಿದ್ದಾನೆ, ಭೀಷ್ಮಕನ ಮಾತು ನಡೆಯೋದಿಲ್ಲ, ನಾನು ಜೀವ ನಿನ್ನಲ್ಲಿಟ್ಟಿದ್ದೇನೆ, ನೀನೇನಾದರೂ ನನ್ನನ್ನು ಮದುವೆ ಆಗದಿದ್ರೆ ನಾನು ಬದುಕಿರೋದಿಲ್ಲ. ಅಲ್ಲಿ ರಾವಣನಿಂದ ಅಪಹರಿಸಿ ತಂದಿದ್ದು, ಇಲ್ಲಿ ಶಿಶುಪಾಲ, ರುಕ್ಮಿ ಅಥವಾ ಅವರಿಗೆಲ್ಲ ಸಪೋರ್ಟ್ ಮಾಡಿದ ಜರಾಸಂಧ, ಇವರೆಲ್ಲರಿಂದ ಆ ರುಕ್ಮಿಣಿಯನ್ನು ಅಪಹರಿಸಿ ತರುವಾಗ ಶ್ರೀರಾಮ ಅವತಾರ. ಇನ್ನು ಇಷ್ಟೆಲ್ಲ ಮಾಡಿದ ಕೆಲಸಗಳನ್ನು ತಾನು ಮಾಡಿಯೇ ಇಲ್ಲ ಅಂತ ತೋರಿಸ್ತಾ, ತನಗೂ ಇದಕ್ಕೂ ಏನೂ ಸಂಬಂಧವೇ ಇಲ್ಲ, ಆಯಾ ಸಂದರ್ಭದಲ್ಲಿ ಏನೇನು ಅವಶ್ಯಕತೆಯೋ ಅದನ್ನು ಮಾಡಿದ್ದೇನೆ ಅನ್ನುವ ಹಾಗೆ ಮಾಡಿ ಏನೂ ಮಾಡದವನಂತೆ ಕೂತ್ಕೊಳ್ಳುವ ಅವತಾರ ಇದೆಯಲ್ಲ, ಅದು ಕೃಷ್ಣನ ಅವತಾರ. ಎಷ್ಟು ಮಾಡಿದ್ದಾನೆ, ಏನು ಅವನ ನಾನು ಎಷ್ಟು ಸಾರಿ ಅನ್ಕೊಳ್ಳೋದು, ಕೊನೆ ತನ್ನ ಅವತಾರವನ್ನು ನಿರ್ಯಾಣ ಮಾಡುವುದಕ್ಕೆ ಒಂದು ಜರಾನ ಬಾಣ ತಗೊಂಡು ನೆಪ ಮಾಡಿ ಪಾದದ ಒಂದು ಬೆರಳಿಗೆ ತಾಗಿದ್ದಕ್ಕೆ ನಾನಿನ್ನು ಹೋಗಕ್ಕೆ ಸಮಯ ಬಂತು ಅಂತ ಜಗತ್ತಿಗೆ ತೋರಿಸುವ ನಾಟಕ ಮಾಡಿ ತಾನು ಅಲ್ಲಿಂದ ಹೊರಟು ಹೋದ. ಏನು ಪಾದಕ್ಕೆ ತಾಗಿ ಯಾರಾದರೂ ಸಾಯ್ತಾರ? ತೋರಿಸಿದ್ದು ಎಲ್ಲ ಮನುಷ್ಯರ ಹಾಗೆ ಬದುಕಿದ ಹಾಗೆ ತೋರಿಸಿ ತಾನೂ ಕೂಡ ಒಂದು ಕಾರಣದಿಂದ ಹೋದೆ ಅಂತ. ಇತ್ತೀಚೆಗೆ ಬ್ರಹ್ಮಣ್ಯಾಚಾರ್ಯರು ಬಹಳ ಸುಂದರವಾದ ಒಂದು ವಿವರಣೆ ಕೊಟ್ಟಿದ್ದಾರೆ, ಅದು ಕೇಳುವ ಖುಷಿ ಆಗತ್ತೆ. ದೇವರು ಪಂಡ್ರಾಪುರ ಹೋಗಿ ನೀವು ದೇವರನ್ನ ಎಲ್ಲೆಲ್ಲಿ ಮುಟ್ಟಿ ಪೂಜೆ ಮಾಡ್ಬೋದು, ಅಲ್ಲೆಲ್ಲ ನಾವು ಅಥವಾ ಈವನ್ ದೇವರನ್ನ ನಾವು ಮುಟ್ಟುವಂಥ ಸಂದರ್ಭ ಬಂದರೆ ನಾವು ಮುಟ್ಟೋದು ಪಾದವನ್ನು. ಯಾರು ಹೋಗಿ ಕೈ ಮುಟ್ಟಲ್ಲ, ಕೆನ್ನೆಗೆ ಮುತ್ತು ಕೊಡಲ್ಲ, ಪಾದಕ್ಕೆ ಮುತ್ತು ಕೊಡೋದು, ಪಾದನೇ ಹಿಡಿಯೋದು ಯಾಕೆ ಅಂತ ಅವರದೊಂದು ವಿವರಣೆ. ದೇವರಿಗೆ ಪ್ರಶ್ನೆ ಆಗ್ಬಿಡುತ್ತಂತೆ, ಅವ್ರು ಯಾಕೆ ಎಲ್ಲರೂ ಬಂದು ನನ್ನ ಪಾದನೆ ಮುಡ್ತಾರಪ್ಪ? ಇದು ಬ್ರಹ್ಮಣ್ಯಾಚಾರ್ಯರ ವಿವರಣೆ. ಅವ್ರು ಯಾಕೆ ನನ್ನ ಪಾದನೆ ಮುಡ್ತಾರೆ? ಒಬ್ರು ನನ್ನ ಕೈ ಹಿಡಿಯಲ್ಲ, ನಾನು ಒಂದು ಮುತ್ತು ಕೊಡಲ್ಲ, ಪಾದಕ್ಕೆ ಮುತ್ತು ಕೊಡ್ತಾರೆ, ಅಂಥದ್ದೇನಿದೆ ನನ್ನ ಪಾದದಲ್ಲಿ ಅಂತ ನೋಡಕ್ಕೆ ವಟಪತ್ರ ಶಾಹಿಯಾಗಿ ಪಾದನ ರುಚಿ ನೋಡಿದಂತೆ ಇನ್ಯಾಕೆ ಇಷ್ಟು ಮುತ್ತು ಕೊಡ್ತಾರೆ ಅಂತ
ಅವನು ಕೃಷ್ಣ ಆ ಮುತ್ತು ಕೊಟ್ಟ ರುಚಿ ಏನು ಅಂತ ನೋಡಕ್ಕೆ ಪಾದ ಇಟ್ಕೊಂಡ ಅಂತ. ನನಗೆ ವೈಯಕ್ತಿಕವಾಗಿ ಹೊಳೆದದ್ದು, ನಾವೆಲ್ಲ ಏನು ತಿಳಿದಿದ್ದೇವೆ? ಪಾದದ ಬೆರಳಿಗೆ ಬಾಣ ಬಿಟ್ಟ ತಕ್ಷಣ ಕೃಷ್ಣ ಇಲ್ಲವಾದ, ಸತ್ತ ಅಂತ. ಸಾಯಲಿಲ್ಲ, ನಾನಿನ್ನು ಪುಟ್ಟ ಬಾಲಕ, ತುಂಬ ನೋವಾಗಿದೆ, ಆ ಬೆರಳನ್ನು ಬಾಯಿಗಿಟ್ಕೊಂಡು ತುಂಬ ನೋವಾಗಿದೆ ಬಾಣ ಕಚ್ಚಿದ್ದು ಅಂತ. ನಾವು ಇವಾಗ ತುಂಬ ನೋವಾದ್ರೆ ಬಟ್ ಬಾಯಿಗೆ ಹಾಕುತ್ತೇವಲ್ಲ, ಹಂಗೆ ಮಾಡಿರಬೇಕು ಕೃಷ್ಣ ಅಂತ ನನಗನ್ಸಿದ್ದು. ನಾನು ಸತ್ತಿಲ್ಲ, ನನ್ನ ಪುಟ್ಟ ಬಾಲಕ, ಯಾರೋ ಗಾಯ ಮಾಡಿದ್ದಾರೆ, ನಾನು ಆ ರಕ್ತನೆಲ್ಲ ನನ್ನ ಬಾಯಲ್ಲಿ ಇಟ್ಕೊಂಡು ಗುಣ ಮಾಡ್ಕೋತಿದ್ದೀನಿ. ಯಾವುದೂ ಇರಬಹುದು, ಭಗವಂತನ ಲೀಲೆ. ಅಂಥ ಭಗವಂತ ಅವತರಿಸಬೇಕಾದ್ರೆ ಸಾಮಾನ್ಯ ಸ್ಥಿತಿಯಲ್ಲಿ ಭಗವಂತ ಅವತರಿಸೋದಿಲ್ಲ. ಒಂದು, ನಾವು ಯಾವುದನ್ನು ಭೂಮಿಕೆ ಅಂತ ಹೇಳ್ತೇವಲ್ಲ, ಆ ಭೂಮಿಕೆ ನಿರ್ಮಾಣ ಆಗದೆ ಭಗವಂತ ಬರೋದಿಲ್ಲ. ನಮಗೆ ಗೊತ್ತು, ಜಾತ ಕಂಸ ವಧಾರ್ಥಾಯ ಅಂತಲೇ ನಾವು ಹೇಳೋದು. ಯಾಕೆ ಹುಟ್ಟಿದ ಅಂದರೆ ಕಂಸ ವಧಾರ್ಥಾಯ, ಮತ್ತೆ ಭೂಭಾರ ಹರಣಾಯ ಚ. ಮತ್ತೆ ಯಾವುದಕ್ಕೆ ಹುಟ್ಟಿದ್ದು ಅಂದರೆ ಭೂಮಿಯ ಭಾರ ಕಡಿಮೆ ಮಾಡೋದಕ್ಕೆ. ಇದನ್ನು ನಾವು ಅರ್ಘ್ಯ ಕೊಡುವಾಗಲೂ ಹೇಳ್ತೇವೆ. ಅವನು ಬಂದದ್ದೇ ಕಂಸ ವಧೆಗೆ ಮತ್ತು ಭೂಮಿಯ ಭಾರ ಇಳಿಸೋದಿಕ್ಕೆ. ಏನು ಭೂಮಿಯ ಭಾರ? ಈ ಪೂರ್ವ ಭೂಮಿಕೆಯನ್ನ ಈಗ ನಾವು, ನೀವು, ಪ್ರತಿಯೊಬ್ಬರೂ ಕೂಡ ನಮ್ಮ ಜೀವನದಲ್ಲಿ ನಾವು ಹುಟ್ಟುವುದಕ್ಕೆ ಖಂಡಿತಕ್ಕೂ ಒಂದು ಕಾಸ್ಮಿಕ್ಕಿನ ವ್ಯವಸ್ಥೆಯ ಒಳಗೆ ರೀಸನ್ ಇದೆ, ನಮಗೆ ಗೊತ್ತಿರಲಿಕ್ಕಿಲ್ಲ. ಈ ಮಗು ಇಲ್ಲಿ ಇಂಥ ಹೊತ್ತಿನಲ್ಲಿ ಇಂಥ ಅಪ್ಪ ಅಮ್ಮನಿಗೆ ಹುಟ್ಟಬೇಕು ಅನ್ನೋದಕ್ಕೆ ನಮಗೇ ಇದೆ ವಿಶ್ವ ವ್ಯವಸ್ಥೆ. ನಮ್ಮನ್ನೇ ಡಿಸೈಡ್ ಮಾಡಿ ಇಷ್ಟು ಕೆಲಸಕ್ಕಾಗಿ ಕಳಿಸಿದೆ. ನಾವು ಯಾರೂ ಕೂಡ ಸಣ್ಣವರಲ್ಲ. ಇದು ನಮಗೆ ಎಲ್ಲರಿಗೂ, ನಾವು ಎಲ್ಲರೂ ಬಂದಿದ್ದು ಒಂದೊಂದು ಒಳ್ಳೆ ಕೆಲಸ ಮಾಡಿ ಹೋಗಕ್ಕೆ. ಹಾಗಾಗಿ ನಾವು ಯಾರೂ ಸಣ್ಣವರಲ್ಲ. ನಮ್ಮಂಥ ನಮಗೇನೆ ಒಂದೊಂದು ಕೆಲಸ ನಿಯುಕ್ತವಾಗಿದೆ, ನಾವು ಅದನ್ನು ಮಾಡಿ ಹೋಗಲೇಬೇಕು. ಇನ್ಕಂಪ್ಲೀಟ್ ಆದರೆ ನಾವು ಮತ್ತೆ ಬರಬೇಕಾಗತ್ತೆ, ಅವನ ನಿಯಮಕ್ಕನುಗುಣವಾಗಿ ನಾವು ಮಾಡದೇ ಇದ್ರೆ. ಅಂಥ ನಿಯಮಬದ್ಧವಾದ ಅವನ ಆ ವ್ಯವಸ್ಥೆಯ ಒಳಗೆ ನನ್ನ ನಿಮ್ಮಂಥ ಧೂಳಕಣಗಳು ಹುಟ್ಟುತ್ತವೆ ಅಂತಂದ್ರೆ ಭಗವಂತ ಹುಟ್ಟುವಾಗ ನಿಯಮ ಬೇಡವಾ? ಅವನಿಗೆ ಒಂದು ಕಾರಣ ಬೇಡವಾ? ಅವನು ಹಾಗೆ ಸುಮ್ಮನೆ ಬರ್ತಾನ? ಏನು ಆ ಕಾಲಕ್ಕೆ ಇದ್ದಂತಹ ಭೂಮಿಕೆ ಯಾವುದು? ಕೃಷ್ಣ ಅವತಾರ ತಾಳಲೇಬೇಕಾದಂಥ, ನಮ್ಮಲ್ಲಿ ಏನು ಬಹಳ ಸ್ಪಷ್ಟ ತಿಳುವಳಿಕೆ ಅಂತಂದ್ರೆ, ಭಗವಂತ ಭೂಮಿಗೆ ಬರಬೇಕಾದ್ರೆ ಅಧರ್ಮ ಭಯಂಕರ ಮೇರಿರ್ಬೇಕು. ಯಾಕಂದ್ರೆ ಅವನೇ ಹೇಳ್ಕೊಂಡಿದ್ದಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಹಾಗಾಗಿ ಯಾವಾಗೆಲ್ಲ ಈ ಧರ್ಮಕ್ಕೆ ಗ್ಲಾನಿ ಬರುತ್ತೆ, ಧರ್ಮ ಕುಸಿತಿದೆ ಅಧಪತನಕ್ಕೆ, ಆಗೆಲ್ಲ ಅದನ್ನು ಮತ್ತೆ ಸಂಸ್ಥಾಪನೆ ಮಾಡ್ತೀನಿ ಅಂತ ಹೇಳಿದ್ದಾನೆ. ಯಾವುದು ಅಂದರೆ ಕೃಷ್ಣ ಹೇಳಿದ ಮಾತಿಗೆ ನಾವು ಫ್ಲ್ಯಾಶ್ ಬ್ಯಾಕ್ ಮಾಡಿಕೊಂಡು ಕೃಷ್ಣನ ಜೀವನವನ್ನೇ ನೋಡಬೇಕು. ಹೌದಾ, ಇವನ ಹಾಗೆ ಬಂದದ್ದೌದಾ? ಇವನಿಗೆ ಅಂಥದ್ದೇನಾರು ಆಗಿತ್ತಾ? ಇವನು ನಿಜವಾಗಿ ಅಧರ್ಮ ಅಂಥದ್ದು ಮೇರಿದ್ದು ಹೌದಾ ಅಂತ ನೋಡದೆ ನಮಗೆ ಗೊತ್ತಾಗೋದಿಲ್ಲ. ಏನಿತ್ತು ಆ ಕಾಲಕ್ಕೆ? ನಿಮಗೆ ಗೊತ್ತು, ಮಗಧದಲ್ಲಿ ಒಬ್ಬ ದೊರೆ ಇದ್ದ, ಜರಾಸಂಧ. ಈ ಜರಾಸಂಧನಿಗೆ 40-45 ವರ್ಷ. ಅವನು ಆಗ ಅತ್ಯಂತ ಪ್ರಬಲನಿದ್ದ. ಇನ್ನು ಕೃಷ್ಣ ಹುಟ್ಟುವ ಪೂರ್ವದ 10 ವರ್ಷ ಪೂರ್ವದ ಕಥೆ ಇದು. ಈ ಜರಾಸಂಧ ಮಗಧ ಅಂದ್ರೆ ಈಗಿನ ಬಿಹಾರ. ಯಾಕೆ? ಅಲ್ಲಿ ಗಿರಿವ್ರಜ ಅಂತ ಅವನ ರಾಜಧಾನಿ. ಗಿರಿವ್ರಜ ಅಂತ ಯಾಕೆ ರಾಜಧಾನಿ ಅಂದ್ರೆ, ಅದು 5 ಪರ್ವತಗಳಿಂದ ಸುತ್ತಿದ್ದ ಜಾಗವನ್ನು ಅವನು ರಾಜಧಾನಿ ಮಾಡ್ಕೊಂಡಿದ್ದ. ಈ ಜರಾಸಂಧ ತುಂಬಾ ಬೃಹದ್ರಥ ಅಂತ ಅವನ ತಂದೆ. ಈ ಬೃಹದ್ರಥನಿಗೆ ಚಂಡಕೌಶಿಕ ಅನ್ನುವ ಒಬ್ಬ ಮಾಂತ್ರಿಕನಿಂದ ಅಭಿಚಾರಿಕಾ ಮುಖಾಂತರ ಮಕ್ಕಳಾದದ್ದು. ಅವನಿಗೆ ಮಕ್ಕಳಿರಲಿಲ್ಲ, 2 ಹೆಂಡಂದ್ರು ಅವನಿಗೆ. ಈ 2 ಹೆಂಡಂದ್ರಿಂದ ಮಕ್ಕಳನ್ನು ಪಡಿಬೇಕು ಅಂತ ಅವನು ಪ್ರಯತ್ನ ಪಟ್ಟಾಗ ಚಂಡಕೌಶಿಕ ಅನ್ನುವ ಒಬ್ಬ ಮಾಂತ್ರಿಕ ತನ್ನ ಅಭಿಚಾರಿಕ ಪ್ರಯೋಗದ ಮೂಲಕ ಈ ಹಣ್ಣನ್ನು ಕೊಡು, ಮಕ್ಕಳಾಗತ್ತೆ ಅಂತ ಕೊಟ್ಟ. ಈ ಹಣ್ಣು ಒಂದನ್ನು ಕೊಡುವಾಗ ಆ ಮಂತ್ರ ಹೇಳಿದ ಮಾಂತ್ರಿಕನಿಗೆ 2 ಹೆಂಡಂದ್ರಿದ್ದಾರೆ ಅಂತ ಮೆಸೇಜ್ ಕನ್ವೆ ಆಗಲಿಲ್ಲ. ಹೀಗಾಗಿ ಅವನು ಒಂದು ಹಣ್ಣನ್ನು ಅಭಿಮಂತ್ರಿಸಿ ಕೊಟ್ಟ, ಅಭಿಚಾರಿಕಾ ಪ್ರಯೋಗದಿಂದ. ಈ ಅಭಿಚಾರಿಕೆಯಿಂದ ಕೊಟ್ಟ ಹಣ್ಣನ್ನು ಬೃಹದ್ರಥ ಹೋಗಿ ತನ್ನ ಹೆಂಡಂದರಿಗೆ ಕೊಡುವಾಗ ಹೆಂಡಂದರಿಗೆ ಹೇಳಿದ, ಈ ಹಣ್ಣನ್ನು ನೀವು ತಿನ್ನಿ, ನಿಮಗೆ ಮಕ್ಕಳಾಗ್ತದೆ ಅಂತ. ಅವರು ಏನ್ ಮಾಡಿದ್ರು, 2ರಿಗೆ ಹೋಳು ಮಾಡಿಕೊಂಡ್ರು. 2 ಹೋಳಾಗಿ ತಿಂದರು. ಪರಿಣಾಮ 2 ಹೋಳು ಮಗು ಹುಟ್ಟಿತು. ಒಂದೇ ಮಗು 2 ಹೋಳಾಗಿ ಹುಟ್ಟಿತು.
ಇವ ಬೃಹದ್ರಥ ಎಣಿಸಿದ, ನನಗೆ ಎಷ್ಟೋ ವರ್ಷಗಳಿಂದ ಮಕ್ಕಳಿರಲಿಲ್ಲ, ನನ್ನ ಹಣೆ ಬರಹದಲ್ಲಿ ಮಕ್ಕಳಾಗೋದಿಲ್ಲ ಅಂದಾಗ ಚಂಡಕೌಶಿಕರು ಏನೋ ನನಗೆ ಕೃಪೆ ಮಾಡಿದ್ರು, ಅದು ಕೂಡ ನನಗೆ ಒದಗಿ ಬರಲಿಲ್ಲ ಅಂದ. ಅವನು ಬೇಸತ್ತು ಅದನ್ನು ಆಚೆಗೆ ಚೆಲ್ಲಿದ. ಈ ಚೆಲ್ಲಿದ 2 ತುಣುಕುಗಳು ಜರ ಅನ್ನುವ ಒಬ್ಬ ರಾಕ್ಷಸಿ ತನ್ನ ಆಹಾರ ಹುಡುಕಿಕೊಂಡು ಅಲ್ಲಿ ಬರುವಾಗ ಅವಳಿಗೆ 2 ತುಣುಕು ತಿನ್ನಬೇಕು ಅಂತ ಹೀಗೆ ಹಿಡಿದ್ಲು. ಅವಳು ತಿನ್ನಬೇಕು ಅಂತ ಹೀಗೆ ಹಿಡಿಯುವಾಗ ಅವು ಕೂಡಿಸಿದ ಕೂಡಲೇ ಅವಳಿಗೆ ಜೀವ ಬಂತು. ಜೀವ ಬಂದ ಕೂಡಲೇ ಅವಳಿಗೆ ಗೊತ್ತಿತ್ತು, ಈ ಲೋಕದ ಬೃಹದ್ರಥ ದೊರೆಗೆ ಮಕ್ಕಳಿಲ್ಲ, ಅವನಿಗೆ ಕೊಡೋಣ ಅಂತ ಕೊಟ್ಲು. ಹಾಗೆ ಬೃಹದ್ರಥ ಆ ಮಗುವನ್ನು ತೆಗೆದುಕೊಂಡು ಬೆಳೆಸಿದ. ನೋಡಿ, ಒಂದು ಅಭಿಚಾರಿಕ ಪ್ರಯೋಗದಿಂದ ಹುಟ್ಟಿದ ಮಗು. ಎರಡನೆಯದ್ದು, ಅವನಿಗೆ ಭಯಂಕರ ಅಂದರೆ ರಾಕ್ಷಸಿ ಒಂದು ಸಂಯೋಗ ಆಗಿದೆ ಜರೆಯ ಮುಖಾಂತರ. ಸೊ ಒಂದು ಕಡೆ ಮಾಂತ್ರಿಕ ಪ್ರಯೋಗದ ಶಿಶು, ಇನ್ನೊಂದು ಸಂಸರ್ಗದಿಂದ ಆ ರಾಕ್ಷಸಿ ಗುಣಗಳ ಕೃಪೆ ಆದದ್ದರಿಂದ 2 ದೃಷ್ಟಿಯಲ್ಲಿ ಅವನು ದುಷ್ಟ. ಇಂಥ ದುಷ್ಟನಿಗೆ ಇಡೀ ಭೂಮಂಡಲದಲ್ಲಿ ತಾನು ಆಧಿಪತ್ಯವನ್ನು ಸ್ಥಾಪಿಸಬೇಕು ಅಂತ ಸಿಕ್ಕಾಪಟ್ಟೆ ಇತ್ತು. ಅದು ಎಲ್ಲಿಂದ ಬಂದಿತ್ತು? ಅವನು ಯದುವಂಶೀಯನೇ. ಈ ಯದುವಂಶೀಯನೇ ಅಂದಾಗ ನಿಮಗೆ ಈಗ ಒಂದು ಚಂದ್ರ ಮತ್ತು ಸೂರ್ಯನ ಕಥೆ ಹೇಳಿದ್ರು. ಸೂರ್ಯ ಸೌರಮಾನ ಮತ್ತು ಚಾಂದ್ರಮಾನ ಅಂತ. ನಮಗೆ ಎಲ್ಲರಿಗೂ ವಂಶದಿಂದ ಕೆಲವರು ಸೌರಮಾನಕ್ಕೆ ಸಂಬಂಧಪಟ್ಟು ಸೂರ್ಯವಂಶೀಯರು, ಕೆಲವರು ಚಂದ್ರವಂಶೀಯರು. ಇಂಟ್ರೆಸ್ಟಿಂಗ್ಲಿ ನಮ್ಮ ಎಲ್ಲ ಅವತಾರಗಳು ಬಹುತೇಕ ಸೌರಮಾನದ ಸೂರ್ಯವಂಶಕ್ಕೆ ಸಂಬಂಧಪಟ್ಟದ್ದು, ಅಪ್ ಟು ರಾಮನವರೆಗೂ. ಆದರೆ ಅದರ ಮಧ್ಯೆ ಒಬ್ಬ ಪರಶುರಾಮ ಮಾತ್ರ ಚಂದ್ರವಂಶದವ. ಏನು ಚಂದ್ರವಂಶ ಮತ್ತು ಸೂರ್ಯವಂಶ? ಸೂರ್ಯವಂಶ ಎಲ್ಲ ಆದಿತ್ಯ, ಅದಿತಿ, ಕಶ್ಯಪ ಅವರಿಂದ ಬಹುತೇಕ ಎಲ್ಲ ಮನುವಿಗೆ ಸಂಬಂಧಪಟ್ಟ ವಂಶ. ಅಲ್ಲಿ ನಿಮಗೆ ನೋಡುವಾಗಲೇ ಗೊತ್ತಾಗುತ್ತೆ. ಕಪಿಲ ಇರ್ಬೋದು, ನೀವು ಯಾವುದೇ ಅವತಾರವನ್ನು ನೀವು ತಗೊಂಡ್ರೆ, ವಾಮನ ಇರ್ಬೋದು, ಎಲ್ಲರೂ ಬಂದದ್ದು ಅವರು ಸೂರ್ಯವಂಶದ ದೇವರಾಗಿ. ಚಂದ್ರವಂಶಕ್ಕೆ ದೇವರಿಲ್ಲ. ನೀವು ಒಂಚೂರು, ನಾನು ಸ್ವಲ್ಪ ಡಿವಿಯೇಟ್ ಮಾಡ್ತೀನಿ, ಮತ್ತೆ ವಾಪಸ್ ಬರ್ತೀನಿ ಜರಾಸಂಧನ ಹತ್ರ. ಚಂದ್ರವಂಶೀಯರದೊಂದು ಕಥೆ ಬಹಳ ಇಂಟ್ರೆಸ್ಟಿಂಗ್. ಚಂದ್ರವಂಶೀಯರು ಹೇಗೆ ಹುಟ್ಟಿದ್ದು ಅಂತ ನೀವು ಹಿನ್ನೆಲೆ ತಗೊಂಡ್ರೆ, ಈ ಸೂರ್ಯವಂಶದವರ ಕಥೆ ಎಲ್ಲ ಒಂದು ಥರ ನಾವು ಸೋ ಕಾಲ್ಡ್ ಪವಿತ್ರ, ಪ್ಯೂರ್, ಅದು ಇಲ್ಲಿಸಿಟ್ಟಲ್ಲ, ಅನೈತಿಕವಲ್ಲ ಅನ್ನುವಂತಹ ಪರಂಪರೆ. ಈ ಚಂದ್ರವಂಶದ ಕಥೆಗೆ ಬಂದರೆ ಅದು ಮೂಲದಲ್ಲೇ ಸ್ವಲ್ಪ ನಮಗೆ ಯೋಚನೆ ಮಾಡುವಂತಹ ಪರಂಪರೆ. ಹೇಗೆ ಅಂತಂದರೆ, ಚಂದ್ರವಂಶವನ್ನು ನೀವು ಮೊದಲು ಭಗವಂತ, ಅವನಿಂದ ಬ್ರಹ್ಮನ ಮಗ ಅತ್ರಿಗೆ ಅನಸೂಯೆಯಿಂದ ಹುಟ್ಟಿದ ಮಕ್ಕಳು ದತ್ತಾತ್ರೇಯ, ದುರ್ವಾಸ ಮತ್ತು ಚಂದ್ರ. ಇವರು ಬ್ರಹ್ಮ, ವಿಷ್ಣು, ಮಹೇಶ್ವರರ ಕೃಪೆಯಾಗಿ ಹುಟ್ಟಿದ್ದು. ಬ್ರಹ್ಮನ ಕೃಪೆಯೇ ಚಂದ್ರ ಹುಟ್ಟಿದ್ದು. ಚಂದ್ರನಿಗೆ ಬ್ರಹ್ಮ ಯಾವತ್ತೂ ನೆಲದಲ್ಲಿ ಪೂಜೆಗೆ ಒಳಗಾಗುವುದಿಲ್ಲವಾದ್ದರಿಂದ ಚಂದ್ರನಿಗೆ ಆಕಾಶದಲ್ಲಿ ಸ್ಥಾನ, ನೆಲದಲ್ಲಿಲ್ಲ. ಈ ಚಂದ್ರ ಒಂದು ಪ್ರೀತಿ ಮಾಡಿದ. ಅವರಿವರನ್ನಲ್ಲ, ಅವನಿಗೆ 27 ಜನ ಹೆಣ್ಣು ಮಕ್ಕಳನ್ನು ದಕ್ಷ ಮದುವೆ ಮಾಡಿಸಿಕೊಟ್ಟಿದ್ದಾನೆ. ಆದರೂ ಅವನು ಪ್ರೀತಿ ಮಾಡಿದ್ದು ದೇವತೆಗಳ ಗುರು ಬೃಹಸ್ಪತಿಯ ಹೆಂಡತಿ ತಾರೆಯನ್ನು. ಈ ತಾರೆಯನ್ನು ಪ್ರೀತಿ ಮಾಡಿದ್ದು, ಅವಳಿಗೆ ಗರ್ಭವತಿಯಾದದ್ದು ಇದು ಗೊತ್ತಾದಾಗ ಬೃಹಸ್ಪತಿ ಜಗಳ ಹೋಗಿ ಬ್ರಹ್ಮನವರೆಗೆ ಹೋಗಿ ಕಡೆಗೂ ತಾರೆಯನ್ನು ಬ್ರಹ್ಮನಿಗೆ ಬಿಡಿಸಿಕೊಡಲಾಗ್ತದೆ, ನೀನು ಇಟ್ಕೊಳ್ಳೋ ಹಂಗಿಲ್ಲ ಹಾಗೆಲ್ಲ ಅಂತ ಹೇಳಿ. ಹಾಗೆ ತಾರೆಯನ್ನ ಬೃಹಸ್ಪತಿ ಹತ್ರ ಬಿಟ್ಟು ಕೊಟ್ಟಾಗ ಅವಳು ಆಗಲೇ ಗರ್ಭವತಿ. ನೀನು ಯಾರ ಮಗು ಅಂತ ಹೇಳು ಅಂತ ಅವಳು ಹೇಳಲ್ಲ. ಕಡೆಗೆ ಅವಳನ್ನು ಎಲ್ಲರೂ ಕೂಡಿಸಿ ಬ್ರಹ್ಮಾದಿಗಳು ಸಮಾಧಾನ ಮಾಡಿ ಕೇಳಲಾಗಿ ಅವಳು ಹೇಳ್ತಾಳೆ, ಇದು ಚಂದ್ರನದ್ದು. ಹಾಗೆ ಹುಟ್ಟಿದ ಚಂದ್ರವಂಶದ ಮಗ ಬುಧ. ಈ ಬುಧನಿಗೆ ಇಲಾ ಅಂತ ಒಬ್ಳು, ಅವಳದ ಕಥೆ ಬೇರೆನೇ ಇದೆ. ಅವಳು ಅರ್ಧ ಗಂಡು ಅರ್ಧ ಹೆಣ್ಣೆಲ್ಲ ಆಗ್ತಾಳೆ, ಇರಲಿ. ಅವಳು ಒಂದು ದಿವಸ ಅವಳು ಮಾಡಿದ ಕಾಡಿನಲ್ಲಿ ಶಿವಪಾರ್ವತಿಯರ ಸಮಾಗಮದ ಜಾಗಕ್ಕೆ ಹೋದದ್ರಿಂದ ಅವಳಿಗೆ ಆದ ಶಾಪ. ಅದು ಗಂಡು ಇದ್ದವ, ಅವನು ಹೆಣ್ಣಾಗ್ತಾನೆ. 15 ದಿವಸ ಹೆಣ್ಣು, 15 ದಿವಸ ಗಂಡು. ಈ ಹೆಣ್ಣಾಗಿದ್ದಾಗ ಬುಧನಿಗೆ ಇಳಾ ಮೂಲಕ ಹುಟ್ಟುವವನೇ ಪುರೂರವ. ಈ ಪುರೂರವನಿಗೆ ದೇವಲೋಕದ ಉರ್ವಶಿಯ ಜೊತೆಗೆ ಸಂಬಂಧ, ಪ್ರೀತಿ. ಉರ್ವಶಿಯಿಂದ ಅವನಿಗೆ 50 ವರ್ಷಗಳ ಕಾಲ ಜೊತೆಗಿದ್ದು ಮಕ್ಕಳು ಎಲ್ಲ. ಈ ಪುರೂರವ ಮತ್ತು ಉರ್ವಶಿಯ ಮಕ್ಕಳೇ ನಾವು ಹೇಳುವಂತಹ
ಆಯು, ಶ್ರುತಾಯು, ಸತ್ಯಾಯು, ರಯ, ಜಯ, ವಿಜಯ ಅಥವಾ ರಯ, ವಿಜಯ, ಜಯ. ಈ ನೋಡಿ, ಚಂದ್ರವಂಶದ ಮೂಲದಿಂದ ಬಂದು ಪುರೂರವನ ಉರ್ವಶಿಯ ತನಕ ಬಂದು ಪುರೂರವ ಸಂಬಂಧವಾಗಿ ಹುಟ್ಟಿದ ಈ 6ರಲ್ಲಿ 2 ಕವಲು ಒಡೆಯುತ್ತದೆ. ಯಾವ ವಿಜಯ ಇದ್ದಾನಲ್ಲ, ಆ ವಿಜಯನ ವಂಶ ಬೆಳೆದು ಭೀಮ, ಕಾಂಚನ, ಹೋತ್ರ, ಜಹುನು, ಅದರ ಜೊತೆಗೆ ಪೂರು, ಬಲಾಕ, ಅಜಕ, ಆನಂತರ ಬಂದವರೇ ಕುಶ, ಕುಶಾಂಭು, ಗಾಧಿ. ಈ ಗಾಧಿಯ ಮಗಳು ಸತ್ಯವತಿ. ಈ ಸತ್ಯವತಿಗೆ ರುಚೀಕನನ್ನು ಮದುವೆ ಮಾಡಿಸಿಕೊಟ್ಟು ಹುಟ್ಟಿದವರೇ ಜಮದಗ್ನಿ. ಜಮದಗ್ನಿಗೆ ರೇಣುಕೆಯ ಜೊತೆಗೆ, ರೇಣು ಅನ್ನುವ ರಾಜನಿಂದ ಹುಟ್ಟಿದ ಮಗಳು ರೇಣುಕೆಯ ಜೊತೆಗೆ ಮದುವೆಯಾಗಿ ಹುಟ್ಟಿದವನು ಪರಶುರಾಮ. ಇದರ ಜೊತೆಗೆ ಪ್ಯಾರಲಲ್ಲಿ ಸತ್ಯವತಿಯ ತಾಯಿಗೂ ಚರು ಕೊಟ್ಟು ರುಚಿಕ ಹುಟ್ಟಿಸಿದ್ದು ವಿಶ್ವಾಮಿತ್ರ. ನೋಡಿ, ಚಂದ್ರವಂಶದ ಪರಂಪರೆಯಲ್ಲಿ ಒಂದು ಕಡೆ ನಿಮಗೆ ಪರಶುರಾಮ ಅವತಾರ, ಅದರ ಮೂಲ ಎಲ್ಲ ನೋಡಿದರೆ ಪುರೂರವ, ಪುರೂರವನಿಗೆ ಮೂಲ ನೋಡಿದರೆ ಚಂದ್ರ ಮತ್ತು ತಾರೆ, ತಾರೆಯ ಮಗ ಬುಧ, ಬುಧನಿಂದ ಪುರೂರವ. ಈ ಪುರೂರವನಿಗೆ ಪ್ರೇಮದ ಪರಾಕಾಷ್ಠೆ ಉರ್ವಶಿಯ ಜೊತೆಗೆ. ಈ ಪುರುವಿನಿಂದಲೇ ನಮಗೆ ಓಂಕಾರ ಮಾತ್ರ ಇದ್ದದ್ದು ಮುಂದೆ ಬೇರೆ ಬೇರೆ ಮಂತ್ರಗಳಿಗೆ ಬಂತು, ದೇವನಾಮಗಳಿಗೆ ಬಂತು. ಅಗ್ನಿ 3 ಆಯಿತು, ದಕ್ಷಿಣಾಗ್ನಿ, ಆಹವನೀಯ ಅಗ್ನಿ ಮತ್ತು ನಾವು ಯಾವುದನ್ನ ಗಾರ್ಹಪತ್ಯಾಗ್ನಿ ಅಂತ 3 ವಿವರಣೆ. ಅದೆಲ್ಲ ಮಾಡಿದವನು ಪುರೂರವ. ಯಾಕೆ? ಅವನಿಗೆ ಉರ್ವಶಿಯ ಪ್ರೇಮದಲ್ಲಿ ಎಲ್ಲಿ ಏನು ಹುಡುಕುವುದು ಗೊತ್ತಿಲ್ಲ. ಕಂಡಲ್ಲೆಲ್ಲ ದೇವರು ಅವನಿಗೆ ಪ್ರೇಮದ ಪರಾಕಾಷ್ಠೆ. ಒಂದು ಭಾಗ. ಈ ಕವಲಿನಲ್ಲೇ ನಾನು ನಿಮಗೆ ಹೇಳಿದೆ, ಆಯು, ಶತಾಯು, ಶ್ರುತಾಯು, ಇವರೆಲ್ಲ ಸತ್ಯಾಯು, ಶ್ರುತಾಯು ಅಂತ, ರಯ, ವಿಜಯ, ಜಯ ಅಂತ. ಈ ಆಯುವಿನ ವಂಶ ಉಂಟಲ್ಲ, ಅಲ್ಲಿ ಹುಟ್ಟಿದವನೇ ನಹುಷ. ಈ ಅಂದ್ರೆ ಪುನಃ ನಿಮಗೆ ಗೊತ್ತಾಗುತ್ತೆ, ಪುರೂರವನಿಂದಲೇ ಹುಟ್ಟಿದ ವಂಶ ಅದು. ಈ ನಹುಷ ತನ್ನ ಮಕ್ಕಳಾಗಿ ಹೆತ್ತದ್ದೇ ಯತಿ, ಯಯಾತಿ, ಆಯತಿ, ವಿಯತಿ, ಸಂಯಾತಿ ಮತ್ತು ಕೃತಿ ಅಂತ ಈ 6 ಮಕ್ಕಳು. ಈ ಯಯಾತಿಯೇ ದೇವಯಾನಿ ಮತ್ತು ಶರ್ಮಿಷ್ಠೆಯನ್ನು ಮದುವೆ ಆಗ್ತಾನೆ. 2 ಹೆಣ್ಣಂದ್ರು. ಆ ಕಥೆ ನಿಮಗೆ ಗೊತ್ತಿದೆ. ಈ ಯಯಾತಿಗೆ ಶರ್ಮಿಷ್ಠೆ ಮತ್ತು ದೇವಯಾನಿಯಲ್ಲಿ ಹುಟ್ಟಿದ ಮಕ್ಕಳೇ ನಾವು ಈಗ ಹೇಳುವಂತಹ ಯದು, ತುರ್ವಸ್ಸು, 2 ದೇವಯಾನಿಯ ಮಕ್ಕಳು. ದೃಹ್ಯು, ಅನು ಮತ್ತು ಈ ಭಾಗದಲ್ಲಿ ನಾವು ಯಾವುದನ್ನ ಶರ್ಮಿಷ್ಠೆಗೆ ಅಂತ ಹೇಳುವ ಪೂರು, 3 ಜನ. ಆ ಪೂರ್ವೇ ಯಯಾತಿಯ ವೃದ್ಧಾಪ್ಯವನ್ನು ತೆಗೆದುಕೊಂಡದ್ದು. ಅವರು ಏನು ಮಾಡಿದ ಅಂದರೆ, ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಕತೆ ಬರುತ್ತೆ. ಯಯಾತಿಗೆ ಶುಕ್ರಾಚಾರ್ಯರ ಶಾಪ ಶರ್ಮಿಷ್ಠೆ ಹತ್ರ ಹೋದದ್ದಕ್ಕೆ ಅಂತ ಒಂದು ಕಡೆ, ಆ ಥರದ ಕಥೆಯೇ ಇಲ್ಲ. ಇನ್ನೊಂದು ಕಡೆ ನೀವು ಓದುವಾಗ ಹರಿವಂಶದಲ್ಲಿ ಅವನಿಗೆ ಬಹಳ ಕೆಲಸ ಮಾಡಬೇಕು ಅನ್ನೋ ಉತ್ಸಾಹ ಇದ್ದಾಗ ವೃದ್ಧಾಪ್ಯ ಬರುತ್ತೆ. ನನ್ನ ಕೆಲಸ ಮುಗಿಸೋರೆಗೆ ನನಗೆ ವೃದ್ಧಾಪ್ಯವನ್ನ ತಗೊಳ್ಳಿ ಅಂತ ಕೇಳಿದ ಅಂತ ಹರಿವಂಶದಲ್ಲಿ ಬರುತ್ತೆ. ಇನ್ಯಾವುದೋ ಬ್ರಹ್ಮ ಪುರಾಣದಲ್ಲಿ ನೀನು ನನ್ನ ಮಗಳಿಗಿಂತ ಅವಳಿಗೆ ಹೆಚ್ಚು ಮಕ್ಕಳನ್ನು ಕೊಟ್ಟಿದ್ದಿ ಅನ್ನೋ ಕಾರಣಕ್ಕೆ ನಿನಗೆ ವೃದ್ಧಾಪ್ಯ ಬರಲಿ ಅಂತ ಶಾಪ ಇದೆ. ಈ ಥರ ಅಲ್ಲೆಲ್ಲ ವ್ಯತ್ಯಾಸಗಳಿವೆ. ಒಟ್ಟಿನಲ್ಲಿ ನಾನು ಒಂದು ಬೇಸ್ ಏನು ಅಂತ ಹೇಳ್ತೀನಲ್ಲ, ಅದು ಅವನಿಗೆ ವೃದ್ಧಾಪ್ಯ ಬಂತು. ಈ ವೃದ್ಧಾಪ್ಯವನ್ನು ತಗೋ ಅಂದಾಗ ಮಕ್ಕಳಲ್ಲಿ ಯದು ತೆಗೆದುಕೊಳ್ಳಲಿಲ್ಲ, ದೃಹ್ಯು ತೆಗೆದುಕೊಳ್ಳಿಲ್ಲ, ಪೂರು ಒಬ್ಬನೇ ತೆಗೆದುಕೊಂಡದ್ದು, ತುರ್ವಸು ತೆಗೆದುಕೊಂಡಿಲ್ಲ. ಯದು, ತುರ್ವಸು ದೇವಯಾನಿಯ ಮಕ್ಕಳು ತಗೊಳ್ಳಿಲ್ಲ. ದೃಹ್ಯು, ಅನು ಮತ್ತು ಪೂರುಗಳಲ್ಲಿ ದೃಹ್ಯು, ಅನು ತಗೊಳ್ಳಿಲ್ಲ, ಪೂರು ಒಬ್ಬ ತಗೊಂಡ. ನೀನು ಮಾತ್ರ ಮುಂದೆ ಯಶಸ್ವಿಯಾಗುವಂತ ಪೂರ್ವಿಗೆ ಅನುಗ್ರಹ. ಉಳಿದ ಅಷ್ಟು ಜನರಿಗೆ ನಿಮ್ಮ ವಂಶದಲ್ಲಿ ಯಾರೂ ರಾಜರಾಗದೇ ಇರಲಿ ಅಂತ ಯಯಾತಿಯ ಶಾಪ. ಯದುವಂಶಕ್ಕೆ ರಾಜರಾಗದೇ ಇರುವ ಶಾಪ. ಹಾಗಾಗಿ ಪ್ರಬಲರಾಗದ ಹಾಗೆ ಅವರ ಮೇಲೆ ಒಂದಲ್ಲ ಒಂದು ದಾಳಿ. ಈ ಯದುವಂಶವೇ ಮುಂದೆ ಕವಲು ಕವಲಾಗಿ ಒಂದಿಷ್ಟು ವೃಷ್ಣಿ ವಂಶ, ಭೋಜಕ ವಂಶ, ಅಂಧಕ ವಂಶ ಹೀಗೆಲ್ಲ ಆಯಿತು. ಈ ಕಡೆ ಪೂರ್ವಿನ ಮುಖಾಂತರವೇ ನಮಗೆ ಭರತ, ದುಷ್ಯಂತ, ಮಹಾಭಾರತ ಪರಂಪರೆಗೆ ಕಾರಣವಾದ ಆ ಪರಂಪರೆಯಲ್ಲ. ಈಗ ಚಂದ್ರವಂಶ ನೋಡಿ, ದೊರೆಗಳಿಲ್ಲ. ಒಂದು ಅವತಾರ ಬಿಟ್ರೆ ಇಷ್ಟು 24 ಅವತಾರಗಳಾಗಿದ್ದಾವೆ. 23 ಅವತಾರಗಳು ಕೃಷ್ಣ ಬರುವ ಮೊದಲು, ಅದರಲ್ಲಿ ಒಂದೇ ಒಂದು ಅವತಾರ. ಚಂದ್ರನ
ಎಷ್ಟೋ ಜನ ಹೇಳೋದು ಕೂಡ ನಾನು ಕೇಳಿದ್ದೀನಿ, ಅದೆಂಥ ಅನೈತಿಕ ವಂಶ ಅದು ಅಂತ. ಜಗತ್ತಿನಲ್ಲಿ ಒಂದು ಅನೈತಿಕ ಅಂತ ಇಲ್ಲ, ಜಗತ್ತಿನಲ್ಲಿ ದುಷ್ಟ ಅಂತ ಇಲ್ಲ, ಜಗತ್ತಿನಲ್ಲಿ ಕೆಟ್ಟದ್ದು ಅಂತ ಇಲ್ಲ. ಇದನ್ನು ನೀವು ನಂಬ್ತಿದ್ರೆ ಒಂದು ದಿವಸ ವಾಯುಪುರಾಣ ಓದ್ತಾ ಕೂತ್ರೆ ದೇವರ ನಾಮವನ್ನು, ವಿಷ್ಣು ಸಹಸ್ರನಾಮ ಓದ್ತೇವಲ್ಲ, ಅದಕ್ಕಿಂತ ಹೆಚ್ಚು ಹೊತ್ತು ಬರೇ ರಾಕ್ಷಸ ವಂಶದ ವಿವರಣೆ ಇತ್ತು. ಒಂದು ದಿವಸ ಓದಿದೆ, ಇನ್ನು ಮುಗಿಯಲ್ಲ. ನಾನು ದಿನಕ್ಕೊಂದು ಗಂಟೆ ಓದೋದು. ರಾಕ್ಷಸರ ವಂಶ, ಅವರ ಹೆಸರು, ಆ ಹೆಸರಿಗೆ ನಾಲಿಗೆ ತಿರುಗುವುದಿಲ್ಲ, ಅಷ್ಟು ಅವರ ಹೆಸರುಗಳು ಬರೇ ರಾಕ್ಷಸರದ್ದು. 2 ದಿವಸ ಓದಿದೆ ಮುಗಿಯಲ್ಲ, 3 ದಿವಸ ಓದಿದೆ ಮುಗಿಯಲ್ಲ. ನನಗೆ ಒಂದು ಥರ, ದೇವರು ಯಾಕಪ್ಪ ಇದನ್ನು ಹೇಳಿಸ್ತಾನೆ ನನ್ನ ಬಾಯಲ್ಲಿ, ಇಷ್ಟು ಕೆಟ್ಟ ಕೆಟ್ಟ ಹೆಸರು, ಇನ್ನೂ ಯಾವಾಗ ಮುಗಿಯೋದು ಅಂತ ನನ್ನ ಒಳಗೆ. ನಾನು ಓದೆಲ್ಲ ಮುಗಿದ ಮೇಲೆ, ಆ ರಾಕ್ಷಸ ವಂಶದ ವಿವರಣೆ ಮುಗಿದ ಮೇಲೆ ನೀವು ಆಶ್ಚರ್ಯ ಪಡಬೇಕು. ವೇದವ್ಯಾಸರು ಪ್ರತಿ ಅಧ್ಯಾಯ ಮುಗಿದ ಮೇಲೆ, ಒಂದು ಪ್ರಸಂಗ ಮುಗಿದ ಮೇಲೆ ಫಲ ಬರೀತಾರೆ. ಈ ರಾಕ್ಷಸ ವಂಶದ ವಿವರಣೆಯನ್ನು ನಿತ್ಯ ಓದಿದವರು, ಅವರ ಹೆಸರನ್ನು ನಿತ್ಯ ಹೇಳಿದವರಿಗೆ ಸದಾ ಮಂಗಲವಾಗುತ್ತದೆ. ಅವರು ಜೀವನದಲ್ಲಿ ಯಶಸ್ಸನ್ನು, ಕೀರ್ತಿಯನ್ನು ಸಂಪಾದಿಸುತ್ತಾರೆ. ಶತ್ರುಗಳು ಅವರಿಗೆ ಇಲ್ಲವಾಗುತ್ತಾರೆ. ಜಗತ್ತಿನಲ್ಲಿ ಕೆಟ್ಟದ್ದಿಲ್ಲ ನೋಡಿ. ವೇದವ್ಯಾಸರ ಪ್ರಕಾರ ರಾಕ್ಷಸರು ಒಂದು ಪರ್ಪಸ್ಸಿಗೆ ಬಂದವರು. ರಾಕ್ಷಸರು ಬಂದದ್ದರಿಂದಲೇ ಈ ಲೋಕದಲ್ಲಿ ಭಗವಂತ ಬಂದಿದ್ದಾನೆ. ರಾಕ್ಷಸರು ಬಂದದ್ದರಿಂದಲೇ ಈ ಲೋಕದಲ್ಲಿ ಒಳಿತು ಕೆಡುಕುಗಳ ನಿತ್ಯ ಜಿಜ್ಞಾಸೆ ವಿಮರ್ಶೆ ಆಗ್ತದೆ. ರಾಕ್ಷಸರು ಇರುವುದರಿಂದಲೇ ನಾವು ನಿತ್ಯವೂ ಬದುಕಿದ್ದೇವೆ ಅಲ್ವಾ? ನಾವೆಲ್ಲ ಮರ್ತೋಗ್ತಿತ್ತೇನ ಜೀವಿಸುವುದು ಹೇಗೆ ಅಂತ. ಅವ್ರು ದಿನ ನಮಗೊಂದು ಟಾರ್ಗೆಟ್ ಕೊಟ್ಟೆ ದಿನ ಬೆಳಿಗ್ಗೆ ಎಬ್ಬಿಸ್ತಾರೆ ನಮ್ಮನ್ನು. ನೋಡಿ ನಾವು ಹೀಗೆ ಹೇಳ್ತೇವೆ, ನಿಮಗೆ ಸಾಧ್ಯ ಆದರೆ ಇದನ್ನು ಸುಳ್ಳು ಮಾಡಿ ಅಂತ. ನಾವು ಸುಳ್ಳು ಮಾಡುವುದಕ್ಕಾಗಿ ನಮ್ಮ ಎಲ್ಲ ಶಕ್ತಿಯನ್ನು ಬಳಸಿ ನಮಗಿರುವ ಜ್ಞಾನ ಪರಂಪರೆಯ ಎಲ್ಲ ಮೆಟೀರಿಯಲ್ ಅನ್ನು ತೆಗೆದು ಇದು ಹೇಗೆ ಸುಳ್ಳು, ಅವರದ್ದು ಹೇಗೆ ಸತ್ಯ, ನಮ್ಮದು ಹೇಗೆ ಸುಳ್ಳು ನೋಡ್ಬೇಕಾಗತ್ತೆ. ಓಹ್ ಅಲ್ಲ, ನಮ್ಮದೇ ಸತ್ಯ ಅಂತ ಗೊತ್ತಾಗಬೇಕಾದ್ರೆ ನಾವು ರಾಕ್ಷಸರಿಗೆ ವಿರುದ್ಧವಾದ ಸತ್ಯಗಳನ್ನು ಹುಡುಕಬೇಕಾಗತ್ತೆ. ಈ ಹುಡುಕುವುದಕ್ಕೆ ಅವರು ಪ್ರೇರಕ. ಕೆಡುಕು ಅನ್ನೋದಿಲ್ಲ. ಇಡೀ ಅಧ್ಯಾತ್ಮ ಪರಂಪರೆಯಲ್ಲಿ ರಾಮ ಕೃಷ್ಣ ಗೌತಮರು ನಿನ್ನ ತೊಡೆ ಏರಿ ಆಡಿದಂತೆ, ಕಂಸ ವ್ರತ್ರ ದಶಕಂಠ ನಿನ್ನ ಎದೆ ಹಾಲು ಕುಡಿದರಂತೆ. ನಿನಗಿಬ್ರು ಒಂದೇ, ನೀನು ಅವರಿಗೂ ಹಾಲು ಕೊಡ್ತೀಯ. ಯಾವ ಕಂಸ ಹುಟ್ಟಿದ, ಯಾವ ವ್ರತ್ರ ಹುಟ್ಟಿದ, ಯಾವ ದಶಕಂಠ ಹುಟ್ಟಿದ, ಯಾವ ತಾಯಿಯೂ ನಾನು ಹಾಲು ಕೊಡೋದಿಲ್ಲ ಅಂದಿಲ್ಲ. ಯಾರು ರಾಮ ಕೃಷ್ಣ ಗೌತಮರು ಹುಟ್ಟಿದ್ದಾರೆ ಅವ್ರಿಗೆ ಹಾಲು ಕೊಡ್ತೇನೆ ಅಂತ ಇಲ್ಲ. ಪೂತನೆಯ ಹಾಲು ಕುಡಿದಿದ್ದಾನೆ ಭಗವಂತ. ಎಲ್ಲವೂ ಏನು ಸೂಚನೆ ಅಂದರೆ ಜಗತ್ತಿನಲ್ಲಿ ಕೆಡುಕು ಇಲ್ಲ. ಒಂದು ಒಳಿತಿಗಾಗಿ ಯಾವುದೋ ಕೆಡುಕಿನ ಹಾಗೆ ಕಾಣಿಸ್ತದೆ ನೋಡಿ. ಒಂದು ಸಂದರ್ಭ ಬರುತ್ತೆ, ಮಹಾಭಾರತದ ಶ್ರೀಕೃಷ್ಣನ ಕಥೆಯನ್ನ ಮಧ್ವಾಚಾರ್ಯರು ಥ್ರೂಔಟ್ ರಾಮಾಯಣಕ್ಕೆ ಸಮೀಕರಿಸ್ತಾ ಹೋಗ್ತಾರೆ. ಅಲ್ಲಿ ಬರುವ ಯಾವ್ಯಾವ ಪಾತ್ರಗಳು ಇಲ್ಲಿ ಏನೇನು ಅಂತ. ಅದೊಂದು ಬಹಳ ವಿಶೇಷವಾದ ಕಾಂಬಿನೇಷನ್. ಅಲ್ಲಿ ಅವರು ಏನು ಹೇಳೋದು ಅಂದರೆ, ಯಾವ ಮಂಥರೆ ಇದ್ಲಲ್ಲ ಲೋಕಕಂಠಕಿ, ನಮ್ಮ ಪ್ರಕಾರ ಏನು ಮನೆ ಹಾಳು ಮುದುಕಿ, ಮನೆ ಕೆಡಿಸಿದ, ತಾಯಿಯನ್ನು ಕೆಡಿಸಿದ್ಲು, ಮಕ್ಕಳನ್ನು ಕೆಡಿಸಿದ್ಲು, ಯಾಕಾರು ಇದ್ದಾಳೆ ನಾವು ಬೈಯುವುದು. ಆ ಮಂಥರೆಯೇ ಮುಂದೆ ಭಾಗವತದಲ್ಲಿ ಬರ್ತಾಳೆ ನೋಡಿ, ಸೈರಂಧ್ರಿ ತ್ರಿವಕ್ರೆ ಅವಳು. ಯಾಕಿಲ್ಲೇ ಕೃಷ್ಣ ಅನುಗ್ರಹ ಮಾಡಿದ, ಯಾಕೆ ಅಲ್ಲಿ ಮಂಥರೆ ಕೆಟ್ಟದು ನಮ್ಮ ಪ್ರಕಾರ, ಅದಕ್ಕೊಂದು ವಿವರಣೆ ಕೊಡ್ತಾರೆ. ಅವಳು ಹಾಗೆ ಕೈಕೇಯಿಯ ಮನಸ್ಸಿನಲ್ಲಿ ಒಂದು ದುಷ್ಟ ಬೀಜ ಬಿತ್ತದೆ ಇದ್ರೆ ರಾಮ ಕಾಡಿಗೆ ಹೋಗಿ ಎಷ್ಟೋ ದುಷ್ಟನಾಶ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದ್ರಿಂದ ಅವಳು ಲೋಕ ಕಲ್ಯಾಣಕ್ಕಾಗಿ ಕೆಟ್ಟ ಮಾತು ಆಡಿದ್ದು. ಅವಳ ಮಾತಿನ ಬೀಜದಲ್ಲಿ ಲೋಕ ಕಲ್ಯಾಣದ ಬಹಳ ದೊಡ್ಡ ವೃಕ್ಷ ಅಡಗಿದೆ. ಅದಕ್ಕಾಗಿ ಪಾಪ ತಾನು ಹೇಳಿದ ಮೇಲೆ ಸಿಕ್ಕಾಪಟ್ಟೆ ಪಶ್ಚಾತ್ತಾಪನೂ ಪಟ್ಟಿದ್ದಾಳಂತೆ. ನನ್ನಿಂದಾಗಿ, ನನ್ನ ಮಾತಿನಿಂದಾಗಿ ರಾಮ ಕಾಡಿಗೆ ಹೋದನಲ್ಲ, ಎಷ್ಟು ಅನುಭವಿಸ್ತಿದ್ದಾನಲ್ಲ ಅಂತ. ಆ ಪಶ್ಚಾತ್ತಾಪಕ್ಕೆ ಇಲ್ಲಿ ಅವಳಿಗೆ ಫ್ರುಟ್, ಅವಳಿಗೆ ಪ್ರತಿಫಲ ಏನು, ಗೂನುಬೆನ್ನು ಮಾಡುವುದು ಸೈರಂಧ್ರಿಯ ಕೆಲಸ, ನಿತ್ಯ ಸೇವೆ, ಅದೇ ಬಂದಿದೆ. ಅದನ್ನು ಕಾಲಿಗೆ ಒಂದು ಕ್ಷಣ ತನ್ನ ಪಾದವನ್ನಿಟ್ಟು, ಅವಳ ಮುಖ ಎಲ್ಲ ತುಂಬ ಸುಂದರಿ, ಬೆನ್ನುಗೂನು, ಕಾಲು ಒಂಥರ ಡೊಂಕು, ಅವಳನ್ನು ಒಂದರೆ ಕ್ಷಣ ಫಿಸಿಯೋಥೆರಪಿಸ್ಟ್ ಥರ ಲಟ್ ಅಂತ ನೆಟಿಕೆ ಮುರಿದಂಗೆ ಮುಡುಗಿಸಿ ನೀಟಾದ ಸುರಸುಂದರಿಯನ್ನು ಮಾಡಿಬಿಟ್ಟಂತೆ. ಯಾಕೆ?
ಕೆಡುಕು ಇಲ್ಲ. ಕೃಷ್ಣ ಇಡೀ ನಿಮಗೆ ನೀವು ಗಮನಿಸಿ, ಕೆಡುಕು ಬಂದಿದ್ದರೆ ಒಳಿತಿಗಾಗಿ ಬಂದಿದೆ. ಆ ಸೂಚನೆಯನ್ನು ಕೊಡಲಿಕ್ಕೆ ಬಹುಶಃ ನನ್ ಕಾಣೋದು ಯಾವ ಒಂದು ಅಪವಾದ ಇತ್ತಲ್ಲ, ಚಂದ್ರವಂಶ ಅಂದರೆ ಕೆಟ್ಟ ವಂಶ, ಅನೈತಿಕ ವಂಶ. ನೋಡಿ ನಮಗೆ ಅಲ್ಲಿ ಸಿಕ್ಕುವ ಪರಂಪರೆ ನೋಡಿ, ನಹುಷ ಪಾಪ ಎಷ್ಟು ಸಾಧನೆ ಮಾಡ್ತಾನೆ. ನಹುಷನ ಸಾಧನೆಯನ್ನ ನಮಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದು ಸಂದರ್ಭದಲ್ಲಿ ಇಂದ್ರ ಅಡಗಿ ಕೂತ್ಕೊಳ್ಳೋದು ಬರುತ್ತೆ ಬ್ರಹ್ಮಹತ್ಯಾ ದೋಷಕ್ಕೆ. ಅಡಗಿ ಕೂತಾಗ ಅಲ್ಲಿ ಇಂದ್ರನ ಜಾಗ ಖಾಲಿ, ಇಂದ್ರನಿಲ್ಲದ ದೇವಲೋಕವನ್ನು ನೋಡಕ್ ಸಾಧ್ಯ ಇಲ್ಲ ಅಂತ ಇಂದ್ರನ ಜಾಗದಲ್ಲಿ ಕೂಡಿಸಿದ್ದು ನಹುಷನನ್ನು. ಅಷ್ಟು ಪ್ರಮೋಷನ್ ಒಬ್ಬ ಮನುಷ್ಯ ಲೋಕದ ನಹುಷನಿಗೆ. ಅಂದ್ರೆ ಯಾವ ಲೆವೆಲ್ ಆಫ್ ಅವನ ಎಕ್ಸ್ಪೀರಿಯನ್ಸೋ ಎಕ್ಸ್ಪರ್ಟೈಸೋ ಯಾವುದಿರ್ಬೋದು ಅವನನ್ನು ಅಲ್ಲಿ ಕೂಡಿಸ್ಬೇಕಾದ್ರೆ. ಆದರೆ ನೋಡಿ, ವಂಶದ ಒಂದು ಶಾಪವೋ ಏನು ಕಾರಣವೋ, ಅವನು ಆ ಅಗಸ್ತ್ಯರ ಒಂದು ಶಾಪಕ್ಕನುಗುಣವಾಗಿ ಮತ್ತೆ ಹೆಬ್ಬಾವಾಗಿ ನೆಲಕ್ಕೆ ಬೀಳಬೇಕಾಯಿತು ಅಜಗರನಾಗಿ. ಆ ವಂಶದಲ್ಲಿ ಏಳಿಗೆ ಆಗಲ್ಲ ಅಂತ ನಾವು ಆಡಿಕೊಳ್ಳುವ ಹಾಗೆ ನಹುಷ. ಯಯಾತಿ ಎಷ್ಟು ಸಾಧನೆ. ನಮಗೆ ಗೊತ್ತಿರೋದು ಮುದುಕಾದದ್ದು ಕಥೆ ಮಾತ್ರ. ವೃದ್ಧಾಪ್ಯವನ್ನು ಬೇರೆಯವರಿಗೆ ಕೊಡಲಿಕ್ಕೆ ಕಾಮ ಬೇಕು ಅಂತ ಹಂಬಲಿಸಿದ್ದು ಅಷ್ಟು ಮಾತ್ರ ಗೊತ್ತು. ಅದರ ನಂತರದ ಬ್ಯೂಟಿಫುಲ್ ಪಾರ್ಟ್ ಮಹಾಭಾರತದಲ್ಲಿದೆ. ಯಯಾತಿ ಎಂಥ ಅದ್ಭುತ ಸಾಧಕ, ಯಾವ ಮಟ್ಟಕ್ಕೆ ಹೋಗ್ತಾನೆ, ಎಷ್ಟು ಅವನ ಸಾಧನೆಯ ತುತ್ತು ತುದಿ ಅಂದ್ರೆ ಸಾಕ್ಷಾತ್ ಭಗವಂತನ ಯಾವ ಸ್ವರ್ಗಲೋಕ ಅಂತ ನಾವು ಹೇಳಿ ಅಲ್ಲಿ ಹೋಗ್ತಾನೆ. ಹೋಗುವಾಗ ಮತ್ತೆ ಆಗುವುದೇನು ಗೊತ್ತಾ ಪಾಪ, ನಾರದರು ಕೇಳ್ತಾರೆ, ಈಗ ನಿನ್ನ ಜೊತೆಗೆಲ್ಲ ಸುಮಾರು ಜನ ಇದ್ರಲ್ಲ, ಅವರಿಗೆ ಹೋಲಿಸಿದ್ರೆ ನಿನ್ನ ಸಾಧನೆಯ ಬಗ್ಗೆ ನಿಂಗೇನನ್ಸುತ್ತೆ ಅಂತ ಪ್ರಶ್ನೆ ನಾರದರದ್ದು. ಪಾಪ ಯಯಾತಿ ಹೇಳ್ತಾನೆ, ಅವರೆಲ್ಲ ಎಲ್ಲಿ ನನಗೆ ಹೋಲಿಕೆ ಅಂತ ಟಕ್ಕ ಕೆಳಗೆ. ಇಷ್ಟೇ ಉತ್ತರ ಕೊಟ್ಟಿದ್ದ ಅವನು ಪಾಪ. ಇಷ್ಟೆಲ್ಲ ಸಾಧನೆ ಮಾಡಿ ಮೇಲೆ ಹೋದ್ರೂ ಕೂಡ ಅಹಂಕಾರ ಬಿಡಲಿಲ್ಲಲ್ಲ, ಕೆಳಗೆ ಬಂದವನನ್ನು ರಕ್ಷಿಸಿದ್ದು ಯಾರು? ಇದೇ ಮಾಧವಿ ಅನ್ನುವ ಯಯಾತಿಗೊಂದು ಮಗಳಿರ್ತಾಳೆ. ಈ ಕಥೆಯೇ ನಮಗೆಲ್ಲೂ ಬರಲ್ಲ. ಈ ಮಾಧವಿ ಗಾಲವ ಅನ್ನುವ ಋಷಿಯ ತನ್ನ ಗುರುವಿಗೆ ವಿಶ್ವಾಮಿತ್ರನಿಗೆ ಗುರುದಕ್ಷಿಣೆ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಮಾಧವಿಯನ್ನು ಒತ್ತೆ ಇಟ್ಟು ಅವಳ ಹಡದ ಮಕ್ಕಳಿರ್ತಾರೆ, ಅಷ್ಟಕ ಮೊದಲಾದವರು, ಅವರ ಮುಖಾಂತರ 4 ಮಕ್ಕಳು ಏನ್ ಮಾಡ್ತಾರೋ ಸಿಕ್ಕಾಪಟ್ಟೆ ಸಾಧನೆ ಮಾಡಿರ್ತಾರೆ. ಮತ್ತೆ ಎಂಥ ಆಶ್ಚರ್ಯ ಅಂದ್ರೆ, ಯಯಾತಿ ಬೀಳೋ ಹೊತ್ತಿಗೆ ಕೇಳಿಕೊಳ್ಳೋದು, ನಾನು ಮತ್ತೆ ಭೂಲೋಕಕ್ಕೆ ಬಿದ್ದರೂ ನಿನ್ನ ಭಗವಂತನ ಕೆಲಸ ಆಗುವಲ್ಲಿ ಬೀಳುವ ಹಾಗೆ ಮಾಡು, ಸತ್ಸಂಗ ಕೊಡು, ಕೆಟ್ಟವರ ಮಧ್ಯೆ ಬೀಳಿಸಬೇಡ. ಹಾಗೆ ಬಿದ್ದದ್ದು ತನ್ನ ಮಕ್ಕಳು ಎಲ್ಲಿ ಹೋಮ ಹವನ ಮಾಡ್ತಾರಲ್ಲ ಅಲ್ಲಿ. ಆ ಮಕ್ಕಳ ಪ್ರಾರ್ಥನೆಯ ಮೂಲಕ ಮತ್ತೆ ಯಯಾತಿ ಸ್ವರ್ಗಕ್ಕೆ ಹೋದದ್ದು. ಹೇಗೆ ಅಂದ್ರೆ, ಆ ಮಕ್ಕಳು ತಮ್ಮ ತಮ್ಮ ಸಂಪಾದನೆ ಇದೆಯಲ್ಲ, ಯಜ್ಞ ಮುಖೇನ ತಪಸ್ಸಿನ ಮೂಲಕ ಪಡೆದ ಸಂಪತ್ತು, ಅದನ್ನು ನನ್ನದೊಂದು 1/4 ನಿನಗೆ, ನನ್ನದು 1/4 ನಿನಗೆ ಅಂತ ಕೊಡ್ತಾರೆ. ಯಾವ ಆ ಮಕ್ಕಳು ಕೊಡ್ಲಿಲ್ಲ, ಈ ಮಕ್ಕಳು ಕೊಡ್ತಾರೆ. ವೃದ್ಧಾಪ್ಯ ತಗೊಳ್ಳಿಲ್ಲ ನೋಡಿ ಆ ಮಕ್ಕಳು. ಈ ಮಕ್ಕಳು ತಪಸ್ಸನ್ನು ಕೊಡ್ತಾರೆ. ಅವ ಬೇಡ ಅಂತಾನೆ, ನಿಮ್ಮ ತಪಸ್ಸಿನ ಭಾಗ ಹಂಚಬೇಡಿ, ನಿಮಗೆ ಇರಲಿ. ಹಾಗೆ ಅವನು ತಪಸ್ಸಿನ ಭಾಗ ಕೊಟ್ಟರೂ ನಿರಾಕರಿಸಿ ನಾನು ಅನುಭವಿಸ್ತೇನೆ ಅಂದದ್ರಿಂದ ಮತ್ತೆ ಅವನಿಗೆ ಪುರೋಗಮನ. ಈ 2 ಕಥೆ ಬಿಟ್ರೆ, 2 ಕಥೆ ಹೇಳೋದೇನು ಅಂದ್ರೆ ಅವರಿಗೆ ಏಳಿಗೆ ಇಲ್ಲ ಅಂತ. ಚಂದ್ರವಂಶ ಏಳಿಗೆ ಆಗಲ್ಲ, ಅವ್ರು ಏಳಿಗೆ ಆದ್ರೂ ಬೀಳ್ತಾರೆ, ಬಿದ್ದು ಮೇಲೆ ಹೋಗೋ ಕಥೆ ಇವರದ್ದು. ಚಂದ್ರವಂಶ ಅಂದ್ರೆ ಅನೈತಿಕ ವಂಶ, ಅಲ್ಲಿ ಯಾರು ಉದ್ಧಾರ ಆಗೋರು ಹುಟ್ಟಲ್ಲ, ಅವರಿಗೆ ರಾಜನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಏನು ಬಂದ್ರು ಕೂಡ ಅವರು ಅನುಭವಿಸಿ ಹೋಗ್ಲಿಕ್ಕೆ ಬರೋದು. ಅವ್ರು ಎಷ್ಟು ಮೆರೆದಾಡಿದ್ರು 4 ದಿನ, 5ನೇ ದಿವಸ ಇಲ್ಲ, ಎಲ್ಲವನ್ನೂ ಡಿಸ್ಪ್ರೂವ್ ಮಾಡಬೇಕಿತ್ತು ಶ್ರೀಕೃಷ್ಣನಿಗೆ. ನೀವು ನೋಡಿ ಹೌದಾ ಅಲ್ವಾ ಅಂತ. ಯಾವ ಕಾಮೆಂಟ್ ಇದೆ ಚಂದ್ರವಂಶದ ಬಗ್ಗೆ, ಅದಷ್ಟನ್ನೂ ಕೂಡ ಅಲ್ಲ ಅಂತ ಸಾಧಿಸ್ಲಿಕ್ಕೆ ಬಂದ ಹಾಗೆ ಶ್ರೀಕೃಷ್ಣನ ಅವತರಣ. ಇಂಥ ಯದುವಂಶದ ಶಾಪ ಪಡೆದ ವಂಶದ ಒಂದು ಭಾಗವೇ ಈ ಜರಾಸಂಧ. ಇವನು ಮಾತ್ರ ಅಲ್ಲ, ಈ ಕಡೆ ಇನ್ನೂ ಇದ್ದಾರೆ ನೋಡಿ. ದೃಹ್ಯುವಿನ ವಂಶವೇ ದಕ್ಷಿಣ ಭಾಗಕ್ಕೆ ಬಂದ ದ್ರವಿಡರು ಅಂತ. ಅನರ್ಥ ಅಂತ ಒಂದು ವಂಶ ನೀವು ಕೇಳಿದ್ದೀರಿ, ಶರ್ಯಾತಿಯ ಮುಖಾಂತರ ಬಂದ ವಂಶ. ಅದು ಅನುವಿನಿಂದ ಬಂದ ವಂಶ. ಅನು ಇದ್ದಲ್ಲ, ಶರ್ಮಿಷ್ಠೆಯ ಮಗ, ಅವನಿಂದ ಬಂದದ್ದು. ಇಲ್ಲಿ ತುರ್ವಸುವಿನಿಂದ ಬಂದವರೇ ನಾವು ಹೇಳುವ ತುರುಷ್ಕರು, ತುರುಷ್ಕ ವಂಶ. ಇವರೆಲ್ಲ ಏನಾದ್ರು ನಮ್ಮ ದೇಶಕ್ಕೆ ಕೆಲವೊಮ್ಮೆ ಹಾನಿಕಾರಕ ಶತ್ರುಗಳಾದರು.
ಈ ಯದುವಂಶದ ಒಂದು ಶಾಪಕ್ಕನುಗುಣವಾಗಿ ಅವರಿಗೆ ಒಂದು ಕಡೆ ದೊರೆತನವಿಲ್ಲ, ಇನ್ನೊಂದು ಕಡೆ ಒಂದು ಥರದ ಹೇಟ್ರೆಡ್ನೆಸ್. ನಮ್ಮ ಭಾರತೀಯ ಹಿಂದೂ ಪರಂಪರೆಯ ಒಳಗೆ ನಮ್ಮನ್ನೇ ಹೇಟ್ ಮಾಡುವವರು ಹುಟ್ಟಿದ್ದಾರಲ್ಲ, ಎಲ್ಲ ಮೂಲ ಉಂಟು ಅಲ್ಲಿ. ಇವರೆಲ್ಲ ಏನೋ ಒಂದು ಶಪಿತರು ಪಾಪ, ಅವ್ರಿಗೇನೋ ಮಾಡೋಕ್ಕಾಗದೆ ಈ ಥರ, ಅವ್ರಿಗೇನೇನೋ ಕಾರಣಕ್ಕೆ ನಮ್ಮ ಒಳಗೆ ಸಿಟ್ಟು. ಅಂಥ ಒಂದು ಪರಂಪರೆ ಜರಾಸಂಧ. ಅದರ ಇನ್ನೊಂದು ಪರಂಪರೆಯ ಭಾಗವೇ ನಿಮಗೆ ಈ ಕಡೆ ಅಸ್ಸಾಂ ಅಂತ ಈಗ ಹೇಳುವಂತಹ ಜಾಗ ಪ್ರಾಗ್ಜ್ಯೋತಿಷಪುರ ಅಂತ ಆಗ ಅದಕ್ಕೆ ಹೆಸರು. ಅಲ್ಲಿ ನರಕಾಸುರ ಅಂತ, ಅವನು ಭೂಮಿಯ ಮಗ, ಭೌಮಾಸುರ ಅಂತ ಇನ್ನೊಂದು ಹೆಸರು. ಈ ನರಕಾಸುರ ಬಲಬದಿಯಲ್ಲಿ ಇವನಿಗೆ ಮಗಧದ ದೊರೆಗೆ ಭಾರಿ ಸಪೋರ್ಟು. ಇವನಿಗೆ ಯಾಕೆ ನಾವು ಬಿಹಾರ ಅಂತ ಹೇಳಕ್ಕೆ ಏನು ಸೂಚನೆ ಅಂದರೆ, ನಾನು ಹೇಳಿದೆ ಇವನಿಗೆ ಸುತ್ತ 5 ಗಿರಿವ್ರಜ 5 ಪರ್ವತಗಳ ಸುತ್ತ ಇತ್ತು ಇವನ ರಾಜಧಾನಿ. ಒಂದು ಪರ್ವತದ ಹೆಸರು ವೈಹಾರಿ ಅಂತ. ಈ ವೈಹಾರಿಯನ್ನ ದಾಟಿ ಬರಬೇಕಿತ್ತು ರಾಜಧಾನಿಗೆ ಬರಬೇಕಾದ್ರೆ. ವೈಹಾರಿಯೇ ಮುಂದೆ ಬಿಹಾರ ಆಯಿತು ಅಂತ. ಇದ್ರ ಜೊತೆಗೆ ಇವನದೊಂದು ಭಾರಿ ಪರಂಪರೆಯಲ್ಲಿ ಇನ್ನೊಂದು ಏನು ಜರಾಸಂಧನ ಸೊಕ್ಕು ಅಂತಂದ್ರೆ, ಈ ಬೃಹದ್ರಥ ಅವನ ಅಪ್ಪನಿಗೆ ಮಾತು ಕೊಟ್ಟಿದ್ದಂತೆ, ನಾನು ಇನ್ನಿಲ್ಲದಂತಹ ಸಾರ್ವಭೌಮತ್ವವನ್ನು ಪಡೀತೇನೆ ಅಂತ. ಬೃಹದ್ರಥನಿಗೆ ಆಗ್ಲಿಲ್ಲ. ಅವನೇನ್ ಮಾಡಿದಂತೆ, ತನ್ನ ಮಗನಿಗೆ ಹೇಳಿದನಂತೆ, ನನಗಾಗ್ಲಿಲ್ಲ ಸಾರ್ವಭೌಮತ್ವವನ್ನು ಪಡೀಲಿಕ್ಕೆ, ನೀನ್ ಪಡಿ ಅಂತ. ಹೀಗಾಗಿ ಜರಾಸಂಧನಿಗೆ ಅಪ್ಪ ಒಂದು ಮಾತು ತಗೊಂಡಿದ್ದಾನೆ, ನೀನ್ ಸಾರ್ವಭೌಮ ಆಗ್ಬೇಕು ಅಂತ. ಇದು ಉಂಟು ಒಳಗೆ. ಅಪ್ಪನಿಗೆ ಕೊಟ್ಟ ಮಾತು, ಇತ್ತ ಅಭಿಚಾರಿಕಾ ಮಂತ್ರದಿಂದ ಹುಟ್ಟಿದವ, ಅತ್ತ ಜರೆಯ ರಾಕ್ಷಸಿ ಲಕ್ಷಣ, ಎಲ್ಲ ಸೇರಿ ಅವನದು ಒಂದೇ ಟಾರ್ಗೆಟ್, ಯಾರು ಸ್ವಲ್ಪ ಬೆಳೀತಾರೆ ಸಾಮಂತರಾಗಿ ಅವರನ್ನು ತಂದು ಬಂಧನದಲ್ಲಿ ಇಡುದು. ಯಾಕೆ ಬೆಳಿಬಾರ್ದು, ನಾನು ಸಾರ್ವಭೌಮ. ಹೀಗಾಗಿ ಅವನೇನ್ ಮಾಡ್ತಿದ್ದ, ಸಣ್ಣ ಪುಟ್ಟ ದೊರೆಗಳನ್ನ, ನಮ್ಮ ಅಪ್ಪನ ಪ್ರಕಾರ ಅದು 23,800 ಏನೋ ಜನ ಅವನು ರಾಜರನ್ನು ಬಂಧನದಲ್ಲಿ ಇಟ್ಟಿದ್ದ ಅಂತ. ಆ 23,800 ಜನರನ್ನು ಅವ ಬಂಧನದಲ್ಲಿಟ್ರೆ ಅವನೊಂದು ಇನ್ನೊಂದಿತ್ತಂತೆ ಜರಾಸಂಧನ ಟೆಕ್ನಿಕ್. ಲೋಕದಲ್ಲಿ ಕ್ಯಾರೆಕ್ಟರ್ಲೆಸ್ ಅನ್ನಿಸ್ಕೋಬಾರ್ದು ಅಂತ, ಹೀರೋಯಿಸಮ್ ತೋರಿಸ್ಬೇಕು ರಾಜನಾಗಿ. ಕ್ಯಾರೆಕ್ಟರ್ಲೆಸ್ ಯಾವಾಗ ಅನ್ಸ್ಕೊಳ್ಳೋದು, ಹೆಣ್ಮಕ್ಳನ್ನು ಉಪಯೋಗ ಮಾಡಿದಾಗ. ಅವ ಏನ್ ಮಾಡಿದಂತೆ, ಈ ರಾಜರನ್ನೆಲ್ಲ ಬಂಧಿಸಿದ್ನಲ್ಲ, ಹೆಣ್ಣು ಮಕ್ಕಳನ್ನು ನರಕಾಸುರ ಹೇಳಿದಂತೆ, ಅವ್ರನ್ನೆಲ್ಲ ನಂಗೆ ಕೊಡು ಅಂತ. ಹಿಂಗಾಗಿ ಅವರಿಬ್ಬರಿಗೆ ಒಳ್ಳೆ ಫ್ರೆಂಡ್ಶಿಪ್. ಯಾಕೆ, ಅವನಿಗೆ ಗೊತ್ತಿತ್ತು ಈ ಹೆಣ್ಮಕ್ಳನ್ನು ಇನ್ಯಾವನೋ ಒಬ್ಬ ರಾಜ ಮದುವೆ ಹಾಕ್ಕೊಂಡು ಬಲಿಷ್ಠರಾಗಿ ಅವ್ರು ಬರಬಾರ್ದು ಅಂತಿಲ್ಲ. ಹೀಗಾಗಿ ಹೆಣ್ಮಕ್ಳು ಬಂಧನದಲ್ಲಿ ಇರುವುದು ಒಳ್ಳೇದು ಅಂತ ಹೇಳಿ ಅವ ನರಕಾಸುರನ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್. ಹೀಗಾಗಿ ಆಚೆ ಕಡೆ ನರಕಾಸುರ, ಈಚೆ ಕಡೆ ನಿಮಗೆ ಈ ಸಿಂಧು ಸೌವೀರ ದೇಶ ಅಂತ ಹೇಳುವ ಆಗಿನ ಕಾಲದ ಹೆಸರು. ಈಗ ಅದನ್ನೇ ನಾವು ಪಾಕಿಸ್ತಾನ ಅಂತ ಹೇಳ್ತೇವಲ್ಲ, ಅಲ್ಲಿ ಒಬ್ಬ ಇದ್ದ ಕಾಲಯವನ ಅಂತ. ಈ ಕಾಲಯವನ ಯಾರು ಗೊತ್ತಾ? ಕಾಲಯವ ಬಹಳ ಇಂಟ್ರೆಸ್ಟಿಂಗ್. ಯವನರು ಅಂದ್ರೆ ಗ್ರೀಕರು ಅಂತ. ಯವನರು ಅಂದ್ರೆ ಗ್ರೀಕರು, ಇವರು ಮತ್ತೆ ಯದುವಂಶಕ್ಕೆ ಸಂಬಂಧಪಟ್ಟವರೇ. ಇವನು ಏನು ವಿಶೇಷ? ಈ ಕಾಲಯವನ ಏನು ಡೇಂಜರಸ್? ಕಾಲಯವನ ನಿಮಗೆ ಗರ್ಗ ಋಷಿಗಳು ಗೊತ್ತು, ಯದುವಂಶೀಯರಿಗೆ ಪುರೋಹಿತರು. ಅವರವರ ಕುಲಕ್ಕೊಬ್ಬರು ಪುರೋಹಿತರು ಅಂತ ಈಗಲೂ ಇರ್ತಾರೆ. ಆ ಕಾಲಕ್ಕೆ ಯದುವಂಶದವರಿಗೆಲ್ಲ ಕುಲ ಪುರೋಹಿತರು ಗರ್ಗರು. ಈ ಗರ್ಗರಿಗೆ ಎಷ್ಟೋ ವರ್ಷ ಮಕ್ಕಳಾಗಲಿಲ್ಲ. ಈ ಮಕ್ಕಳಾಗದ ಗರ್ಗರನ್ನು ಒಂದು ದಿನ ಗರ್ಗರ ಭಾವನೆ, ಸ್ವಂತ ಭಾವ, ಅವನಿಗೆ ಶ್ಯಾಲದಿಷ್ಟಿ ಅಂತ ಏನೋ ಹೆಸರಿದೆ, ಅವನೇ ಒಂದು ದಿನ ನಗೆ ಆಡಿದನಂತೆ. ನೀನೆಂತ ನಪುಂಸಕ, ಮೈಯಲ್ಲಿ ಶಕ್ತಿ ಇಲ್ಲದವ, ದುರ್ಬಲ, ಷಂಡ ಅಂತ. ಹೀಗೆ ಕುಲಪುರೋಹಿತನನ್ನ ನಗೆಯಾಡುವಾಗ ಅಲ್ಲಿಯೇ ಇದ್ದ ಯಾದವರು ಪ್ರೊಟೆಸ್ಟ್ ಮಾಡಬೇಕಿತ್ತಲ್ಲ, ಸಂಸ್ಕೃತಿಯ ದೃಷ್ಟಿ, ನಂಗೆ ಅನ್ನಬಾರ್ದು ಕಣೋ ದೊಡ್ಡವರು ಅಂತ ನಕ್ಕರಂತೆ. ಯದುಕುಲದ ಯಾದವರು ನಕ್ಕದ್ದಕ್ಕೆ ಗರ್ಗನಿಗೆ ಸಿಟ್ಟು ಬಂತು. ಅವನು ಏನು ಮಾಡಿದ, ದಕ್ಷಿಣ ಭಾಗಕ್ಕೆ ಬಂದ, ಕಾವೇರಿ ತೀರಕ್ಕೆ. ಅವ ಬಂದು ತಪಸ್ಸಿಗೆ ಕೂತ. ಏನು ತಪಸ್ಸು ಅವನದ್ದು? ನನಗೆ ಇನ್ನಿಲ್ಲದಂತಹ ಬಲಿಷ್ಠ ಪುತ್ರ ಹುಟ್ಟಬೇಕು, ನಾನು ಷಂಡ ನಪುಂಸಕ ಅನ್ನೋದು ಹೋಗ್ಬೇಕು. ಅದಕ್ಕೆ ಅವನೇನ್ ಮಾಡಿದ್ದು, ಶಿವನನ್ನು ಯಾವ ಮಟ್ಟಕ್ಕೆ 12 ವರ್ಷ ತಪಸ್ಸು ಮಾಡ್ತಾನೆ, ಆ ತಪಸ್ಸಿನಲ್ಲಿ ಮಾಡಿದ್ದೇನು ಅಂದ್ರೆ ನಿತ್ಯ ಕಬ್ಬಿಣದ ಚೂರನ್ನು ತಿನ್ನೋದು, ಇಷ್ಟು ಪುಡಿ ಚೂರ್ಣ. 12 ವರ್ಷದ ತಪಸ್ಸಿನ ನಂತರ ಶಿವ ಪ್ರತ್ಯಕ್ಷನಾಗ್ತಾನೆ. ಅವ ಹೇಳ್ತಾನೆ, ನನಗೆ ಇನ್ನಿಲ್ಲದಂತಹ ಬಲಿಷ್ಠ ಮಗನನ್ನು ಕೊಡು ಮತ್ತು
ಆ ಮಗ ಯಾದವ ವಂಶದ ನಾಶಕ್ಕೆ ಕಾರಣವಾಗಲಿ ಅಂತ. ಈ ಭಗವಂತ ಮನಸ್ಸಿನಲ್ಲಿಯೇ ತಥಾಸ್ತು, ಆದರೆ ಅವನನ್ನು ನಾಶ ಮಾಡುವವನು ಆ ಯದುವಂಶದಲ್ಲಿ ಹುಟ್ಟಲಿ ಅಂತ ಅವನು ಅನುಗ್ರಹ ಮಾಡಿದ. ಹೀಗೆ ಹುಟ್ಟಿದವ, ಹೇಗೆ ಹುಟ್ಟಿದ ಗರ್ಗನ ಈ ಮಗ, ಇವ ವಾಪಸ್ ತಪಸ್ಸು ಮುಗೀತು ಬಂದಾಗ ಇದೇ ಸಿಂಧು ಸೌವೀರ ದೇಶದಲ್ಲಿ ಯವನ ಇದ್ದ. ಯವನನಿಗೆ ಸಂತಾನ ಇರಲಿಲ್ಲ, ಅವನು ಸಂತಾನ ಅಪೇಕ್ಷೆಯಲ್ಲಿದ್ದ. ಅವನಿಗೆ ಇವನು ಒಳ್ಳೆ ಫಳ ಮಿಂಚ್ತಿದ್ದಂತೆ, ಕಬ್ಬಿಣ ತಿಂದು ತಪಸ್ಸು ಮಾಡಿ ಒಳ್ಳೆ ದಷ್ಟಪುಷ್ಟ ಸಾಲಿಡ್. ಅವನಿಗನ್ನಿಸ್ತಂತೆ ಈ ಗರ್ಗನಿಂದ ಮಕ್ಕಳಾದ್ರೆ ನನಗೊಬ್ಬ ಭಾರಿ ಪವರ್ಫುಲ್ ಮಗ ಹುಡ್ತಾನೆ, ನನಗೆ ಇನ್ನು ಮುಂದೆ ಕೆಲಸ ಇದೆ ನನ್ನ ರಾಜ್ಯದಲ್ಲಿ, ನನ್ನ ಮಗ ಒಬ್ಬ ಯುವ ಉತ್ತರಾಧಿಕಾರಿ ಬೇಕು, ನಾನು ಅದನ್ನೇ ಮಾಡಿಸ್ಬೇಕು ಅಂತ ಹೇಳಿ ಅವನು ಯವನನ ಒಂದು ರಿಕ್ವೆಸ್ಟ್ ಅನ್ನು ಗರ್ಗನ ಮುಂದೆ ಇಟ್ಟ. ಯವನ ತಕ್ಷಣ ಗರ್ಗ ಒಪ್ಪಿಕೊಂಡ, ಯಾಕೆ ಅವನಿಗೂ ಇದ್ದದ್ದು ಹಾಗೆ, ತನಗೊಂದು ಮಗ ಬೇಕು. ಹೀಗೆ ಯವನ ಪತ್ನಿಯನ್ನು ಸೇರಿ ಹುಟ್ಟಿದವ ಕಾಲಯವನ. ಯವನನಿಗಾಗಲೇ ಯದುವಂಶೀಯರ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು. ನಾನು ಹೇಳಿದ್ನಲ್ಲ, ಕಾರಣ ಇಲ್ಲ, ಯದುವಂಶೀಯರು ಬೇರೆ ಬೇರೆ ಆಗುವಾಗ ಒಳಗೊಳಗೆ ಅವರ ದ್ವೇಷಗಳು, ಒಬ್ರಿಗೊಬ್ರಿಗಾಗಲ್ಲ, ಹಿಂದೂಗಳಿಗೆ ಹಿಂದೂಗಳ ಒಳಗೆ ಆಗಲ್ಲ ಅನ್ನುವ ಹಾಗೆ ಇವರಿಗಾಗಲ್ಲ, ಜಗಳ. ಅವನು ಕಾಲಯವನ ಹುಟ್ಟಿದ. ಹೇಗೆ ಹುಟ್ಟಿದ ಅಂದ್ರೆ ಅವನು ಕಬ್ಬಿಣದ ಹಾಗೆ ಇದ್ದ, ಅದಕ್ಕೆ ಕಲರ್ ಕೂಡ ಕಪ್ಪು, ಅದಕ್ಕೆ ಅವನು ಕಾಲಯವನ. ಯವನರಿಗೆ ಕಾಲ ಬಂತು ಅಂತಲೂ ಆಯಿತು, ಕಾಲವೂ ಹೌದು, ಅವನು ಕಪ್ಪು ಹೌದು. ಅಂಥ ಕಾಲಯವನ ಈ ಜರಾಸಂಧ ಏನು ಮಾಡಿದ, ಯಾರು ಪವರ್ಫುಲ್ ಅವರನ್ನು ಫ್ರೆಂಡ್ಸ್ ಮಾಡ್ಕೊಂಡ. ಕಾಲಯವನನ್ನು ಫ್ರೆಂಡ್ ಮಾಡ್ಕೊಂಡ. ಯಾಕೆ, ಸಿಂಧು ಸೌವೀರ ದೇಶ ಅಂದ್ರೆ ಆಗಲೂ ಪಾಕಿಸ್ತಾನ, ಈಗಲೂ ಪಾಕಿಸ್ತಾನ. ಆ ಕಡೆಯಿಂದ ಕಾಲಯವನ ಇದ್ರೆ ಈ ಕಡೆ ಒಳಗಿರೋ ಯದುವಂಶದವರು ಯಾರು ನನ್ನ ವಿರುದ್ಧ ಬರಕ್ಕಾಗಲ್ಲ ಅಂತ ಅವರನ್ನು ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದ. ನರಕಾಸುರನ ಫ್ರೆಂಡ್ಶಿಪ್ ಹೇಗೂ ಹೇಳಿದ್ದೆ. ಇನ್ನೊಬ್ಬ ಇದ್ದ ಮಥುರೆಯನ್ನ ಆಳಿಕೊಂಡು ಉಗ್ರಸೇನ. ಈ ಉಗ್ರಸೇನನನ್ನ ಕಂಸನಿಗೆ ಮಕ್ಕಳನ್ನ ಕೊಟ್ಟು ಮದುವೆ ಮಾಡಿಸಿಕೊಂಡ್ರೆ ಆ ಉಗ್ರಸೇನನನ್ನ ನನ್ನ ಕೈಗೆ ಅಧೀನ ಮಾಡ್ಕೋಬಹುದು ಅಂತ ಲೆಕ್ಕ ಹಾಕಿ ಜರಾಸಂಧ ತನ್ನ 2 ಮಕ್ಕಳು ಅಸ್ಥಿ ಮತ್ತು ಪ್ರಾಪ್ತಿ ಅಂತ ಒಂದು ಅನೇಕ ಕಡೆ ಉಲ್ಲೇಖ. ನಮ್ಮ ಅಪ್ಪ ಅಸ್ಥಿ ಮತ್ತು ಪ್ರಾಸ್ತಿ ಅಂತ ಹೇಳ್ತಾರೆ. ಅಪ್ಪನ ಪ್ರಕಾರ ಶಬ್ದಾರ್ಥ ಅಸ್ಥಿ ಅಂದ್ರೆ ಇರುವವಳು, ಪ್ರಾಸ್ತಿ ಅಂದ್ರೆ ಚೆನ್ನಾಗಿ ಇರುವವಳು, ಪ್ರಕೃಷ್ಟೇನ ಅಸ್ತಿ ಅಂತ ಚೆನ್ನಾಗಿ ಇರುವವಳು. ಇಬ್ಬರನ್ನು ಕಂಸನಿಗೆ ಮದುವೆ ಮಾಡಿ ಕೊಟ್ಟ. ಹಿಂದೆ ಒಂದು ಟೆಕ್ನಿಕ್ ನಿಮಗೆ ಗೊತ್ತು, ಈಗಲೂ ಇದೆ, ಈಗಿನ ರಾಜಕಾರಣದಲ್ಲೂ ಇದೆ. ನಮಗೆ ವೈರಿ ಇದ್ರೆ ಅವನನ್ನು ಗೆಲ್ಲಿಕ್ಕಾಗಲ್ಲ ಅಂತ ಗೊತ್ತಾದ್ರೆ ಅವರದ್ದು ಸಂಬಂಧ ಬೆಳೆಸಿ ಬಿಡುದು, ಬೀಗರಾಗಿ ಬಿಡುದು, ಮತ್ತೆ ನಮ್ಮ ಉಪದ್ರ ಮುಗೀತು ಅಂತ. ಈಗಲೂ ಇದೆ, ನಾನು ಹೆಸರು ಹೇಳಲ್ಲ, ನೀವೇ ಊಹಿಸಿಕೊಳ್ಳಿ, ಮೊನ್ನೆ ಆಗಿದೆ. ಹೀಗೆ ಮದುವೆ ಮಾಡಿಕೊಂಡು ಅವರಕ್ಕಿಂತ ಪವರ್ಫುಲ್ ಇರುವವರನ್ನು ತಮ್ಮ ಬೀಗರ ಮಾಡಿಕೊಳ್ಳುವ ಒಂದು ಟೆಕ್ನಿಕ್ ಅನ್ನ ಜರಾಸಂಧ ಕಂಸನ ಜೊತೆಗೆ ಮಾಡ್ತಾನೆ. ಆಮೇಲೆ ಅವನು ಮೆಲ್ಲಗೆ ಕಿವಿ ಊದಿ ಮೊದಲೇ ಕಂಸ ನೋಡಿ, ಮತ್ತೆ ಇಡೀ ಮಹಾಭಾರತದ ಮೂಲ ಆದಿಪರ್ವದ ಭಾಗದಲ್ಲೆಲ್ಲೋ ಯಾರ್ಯಾರು ಯಾವ ಅಂಶದಿಂದ ಹುಟ್ಟಿದ್ದು ಅಂತಲೇ ಒಂದು ಲೆಕ್ಕ ಇದೆ. ಅದರ ಪ್ರಕಾರ ಕಾಲನೇಮಿ ಅಂತ ತಾರಕಾಸುರನ ಕಾಲದಲ್ಲಿ ಭಯಾನಕವಾಗಿ ವಿಷ್ಣುವಿನ ವಿರುದ್ಧ ಯುದ್ಧ ಮಾಡಿದ ಒಬ್ಬ ರಾಕ್ಷಸ ಇದ್ದಾನೆ. ಆ ಕಾಲನೇಮಿ ವಿಷ್ಣುವಿನ ಕೈಯಲ್ಲಿ ಸಾಯ್ತಾನೆ. ಶಿವನಿಗಾಗಲ್ಲ, ಬ್ರಹ್ಮನಿಗಾಗಲ್ಲ, ದೇವತೆಗಳಿಗಾಗಲ್ಲ. ಜಗತ್ತು ಪ್ರಚಂಡವಾಗಿ ತನಗೆ ಸೋತಿದೆ ಅಂತ ಮೆರೆದಾಡಿ ಇಡೀ ಗಂಧರ್ವ ಲೋಕ, ದೇವಲೋಕ ಮತ್ತು ಭಗವಂತನ ಲೋಕಗಳನ್ನೆಲ್ಲ ಪುಡಿ ಮಾಡಿ ತನ್ನ ಆಧಿಪತ್ಯ ಸ್ಥಾಪಿಸಿದ ಕಾಲನೇಮಿ ವಿಷ್ಣುವಿನಿಂದ ಸಾಯ್ತಾನೆ. ಅವನಿಗೆ ವಿಷ್ಣು ದ್ವೇಷ ಭಯಾನಕವಾಗಿರುತ್ತೆ. ಆ ಕಾಲನೇಮಿಯೇ ಈ ಕಂಸ. ಹೀಗಾಗಿ ಬೈ ಬರ್ತ್ ಕೆಲವರಾಗಲ್ಲ ನೋಡಿ, ಕಾರಣವೇ ಇಲ್ಲ. ನಂಗೆ ಅವರನ್ನು ಕಂಡ್ರೆ ಆಗುದಿಲ್ಲ, ಯಾಕೆ ಅಂತ ಗೊತ್ತಿಲ್ಲ, ಏನೋ ಒಂದು ಪೂರ್ವದ್ದು. ಈ ಕಂಸನಿಗೆ ಪಾಪ ಪೂರ್ವ ಜನ್ಮದ ಪ್ರಾರಬ್ಧ. ಅವನು ಸಿಟ್ಟು ಕಾಲನೇಮಿ ಆಗಿದ್ದಾಗಿದ್ದು ಈಗದ್ದಲ್ಲ. ಈಗ ಅವನಿಗೇನು ಸಂಬಂಧವೇ ಇಲ್ಲ ಪಾಪ, ಕೃಷ್ಣ ಏನೂ ಮಾಡಿಲ್ಲ, ಅಥವಾ ಈ ಜಗತ್ತಿನ ಇತರ ಯಾವ ಯದುವಂಶೀಯರು ಏನು ಮಾಡಿಲ್ಲ, ಅವನಿಗೆ ಆ ಕಾಲದ ಸಿಟ್ಟು. ಹೀಗಾಗಿ ಈ ಕಾಲನೇಮಿ ಕಂಸನ ಅವತಾರದಲ್ಲಿ ಇದ್ದದ್ರಿಂದ ಜರಾಸಂಧನಿಗೆ ಬೇಗ ಮ್ಯಾಚ್ ಆದ. ಜರಾಸಂಧನ ಆಟಿಟ್ಯೂಡು ಮತ್ತು ಯೋಚನೆಗೆ ಅನುಗುಣವಾಗಿ ಅವನು ಮಾಡ್ತಿದ್ದ ಪ್ಲಾನ್ ಇವನಿಗೆ ಹೊಂದುತ್ತಿತ್ತು. ಹಾಗಾಗಿ ಅವನೇನು ಹೇಳಿದ, ಈ ಉಗ್ರಸೇನ ಸಾತ್ವಿಕ,
ಎಲ್ಲರಿಗೂ ಚೆನ್ನಾಗಿದ್ದ, ಎಲ್ಲರ ಜೊತೆಗೂ ಬೆರೆಯುತ್ತಿದ್ದ. ಇವನನ್ನೊಂದು ನಾವು ಈ ಸಾತ್ವಿಕರು ಬೇಡ, ನಮಗೆ ಕೆಟ್ಟವರೆಲ್ಲ ಬೇಕು ನಮಗೆ, ಇದು ಅವನ ಪ್ಲಾನ್. ಸೊ ಜರಾಸಂಧ ಏನು ಮಾಡಿದ, ಅಸ್ಥಿ ಪ್ರಾಸ್ತಿಯನ್ನು, ಪ್ರಾಪ್ತಿ ಮತ್ತು ಪ್ರಾಸ್ತಿ ಎರಡು ಹೇಳಿದೆ. ಪ್ರಾಪ್ತಿ ಅಂದರೆ ಕೆ ಎಸ್ ನಾರಾಯಣಾಚಾರ್ಯ ಅರ್ಥ ಬರೀತಾ, ಅಸ್ಥಿ ಅಂದರೆ ಇರುವವಳು, ಪ್ರಾಪ್ತಿ ಅಂದರೆ ಇನ್ನು ಬರಬೇಕಾದದ್ದು ಅಂತ, ಇನ್ನೊಂದೇನು ಬರ್ಲಿಕ್ಕೆ ಉಂಟು ಪಾಪ ಅಂತ ಹಾಗೆ ಅರ್ಥ ಮಾಡ್ತಾರೆ. ಅವರನ್ನು ಮದುವೆ ಮಾಡಿಸಿಕೊಟ್ಟ ಮೇಲೆ ಇತ್ತ ಕಂಸ ಬ್ರೈನ್ ವಾಶ್ ಆಗಿ ಅವನೇನು ಮಾಡಿದ, ಉಗ್ರಸೇನನನ್ನ ಇಳಿಸಿ ತಾನು ದೊರೆಯಾದ. ಅಪ್ಪನನ್ನ ಮುಸಲ್ಮಾನರಲ್ಲೇ ಅಲ್ಲ, ಅಪ್ಪನನ್ನು ಕೆಳಗೆ ಹಾಕಿ ಮಗ ಕೂತದ್ದು ಕಂಸ ಪರಂಪರೆ ಅದು. ಅಂದರೆ ನೀವು ಧರ್ಮಕ್ಕೆ ಅದನ್ನು ಹೋಲಿಸ್ಬೇಕಾಗಿಲ್ಲ, ಮತಕ್ಕೆ ಅದನ್ನು ಅನ್ವಯಿಸಬೇಕಾಗಿಲ್ಲ. ಕೇಡಿಗರಿದ್ದಲ್ಲೆಲ್ಲ ಇದಾಗುತ್ತೆ, ಎಲ್ಲೆಲ್ಲ ಕೇಡಿಗರಿದ್ದಾರೆ ಅಲ್ಲಿ ಆಗಿದೆ ಇತಿಹಾಸದಲ್ಲಿ. ಹಾಗಾಗಿ ಇವ ಏನು ಮಾಡಿದ, ಮತ್ತು ಅವನು ಕೊಡೋ ರೀಸನ್ ಏನು, ಪಾಪ ವಯಸ್ಸಾಗಿತ್ತು, ಫೋರ್ಸಿಬಲ್ ರಿಟೈರ್ಮೆಂಟ್ ಅಂತೆ ಅವ ಕೊಟ್ಟದ್ದು. ಫೋರ್ಸಿಬಲ್ ರಿಟೈರ್ಮೆಂಟ್ ಕೊಟ್ಟದ್ದು. ಅಪ್ಪನಿಗೆ ಕಷ್ಟ ಆಗಿತ್ತು, ನೋಡೋಕ್ಕಾಗಲಿಲ್ಲ ನನಗೆ, ಪಾಪ ನೀನು ಒದ್ದಾಡ್ಕೊಂಡು ಮಾಡಬೇಡಪ್ಪ ಅಂತ ಹೇಳಿ ಅವರನ್ನು ಬಂಧನದಲ್ಲಿಟ್ಟು ತಾನು ಕೂತಿಯಾನೆ. ಇದು ಫೋರ್ಸಿಬಲ್ ರಿಟೈರ್ಮೆಂಟ್ ಅನ್ನು ಕೊಚ್ಚಿಕೊಳ್ತಾನೆ ಈ ಕಂಸ. ಈ ಕಂಸನನ್ನು ಆಗಾಗ ಬೇರೆ ಬೇರೆ ಉತ್ಸವದ ನೆಪದಲ್ಲಿ ಕರೆದು ಕಿವಿ ಉತ್ತಾ ಇರ್ತಾನೆ ಜರಾಸಂಧ. ನೋಡು ಅಲ್ಲಿ ಅವರು ಪ್ರಬಲರಾಗಿದ್ದಾರೆ, ನೋಡು ಇವರು ಪ್ರಬಲರಾಗಿದ್ದಾರೆ. ಆಮೇಲೆ ಈ ಕಂಸನಿಗೆ ಯದುವಂಶೀಯರಿಗೆಲ್ಲರಿಗೂ ಕೂಡ ಭಯಂಕರ, ಆ ಕಾಲಕ್ಕೆ ಅಲ್ಲಿಯವರೆಗೆ ಇರಲಿಲ್ಲ ಅಂತ ಒಂದು ಉಲ್ಲೇಖ. ಅಂದರೆ ಅವರು ಅಲ್ಲಿಯವರೆಗೆ ಶಿಷ್ಟರು ಎಂದು ಮಾಂಸ ಭಕ್ಷಣೆ ಮಾಡ್ತಿರ್ಲಿಲ್ಲ ಅಂತ, ಅದು ಗೋಮಾಂಸ ಭಕ್ಷಣೆ. ಆ ಕಂಸನ ಕಾಲಕ್ಕೆ ಅದೆಲ್ಲ ಬಂದಿತ್ತು ಜರಾಸಂಧನ ಇನ್ಫ್ಲುಯೆನ್ಸಿಂದ ಅಂತ. ಅವರು ಗೋಮಾಂಸ ಭಕ್ಷಣೆಯನ್ನು ಅಲ್ಲಿ ತನ್ನ ಉತ್ಸವದಲ್ಲಿ ಮಾಡ್ತಿದ್ದ. ಹೀಗಾಗಿ ಯದುವಂಶೀಯರಿಗೆಲ್ಲ ಅದು ಪರಂಪರೆಯಾಗಿ, ನಾವು ಹಾಗೆಲ್ಲ ನಾವು ಯಾರ ಜೊತೆಗಿದ್ದೇವೋ ಅದೆಲ್ಲ ನಮ್ಮ ಭಾಗವಾಗಿಬಿಡ್ತು. ಅದಕ್ಕೆ ಸತ್ಸಂಗದಲ್ಲಿ ಇಡು, ಒಳ್ಳೆಯವರ ಜೊತೆಗಿಡು ಅಂತ ಪ್ರಾರ್ಥನೆ. ಇವರಿಗೂ ಒಂಥರ ಗೋಮಾಂಸ ಭಕ್ಷಣೆ. ಮತ್ತೆ ಕುಡಿಯುವುದು ಒಂದು ಚಟವಾದದ್ದು ಆ ಕಾಲಕ್ಕೆ ಅಂತ ಸಿಕ್ಕಾಪಟ್ಟೆ. ನಿಮಗೆ ಗೊತ್ತು, ನಮ್ಮಲ್ಲಿ ಸೋಮಪಾನ ಅನ್ನುವುದು ವೇದ ಮೊದಲಾದವುಗಳು ಭಗವಂತನಿಗೆ ಒಂದು ಆಹುತಿಯಾಗಿ ಹೇಳ್ತವೆ. ಅವಾಗ ಅದು ಒಂದು ಹಂತದಲ್ಲಿ ಅದು ಮದ್ಯವೇ ಆದರೂ ಕೂಡ ಈಗಿನ ಮದ್ಯ ಅಲ್ಲ. ಆದರೆ ಅದು ಸೋಮಪಾನ ಮುಂದೆ ಯಾವ ಕೆಟ್ಟ ಪರಂಪರೆಯನ್ನು ಬೆಳೆಸಿತು ಅನ್ನೋದಕ್ಕೆ ಮದ್ಯಪಾನದಿಂದಲೇ ಮುಂದೆ ಯದುವಂಶ ನಾಶವೂ ಆಯಿತು. ನೀವು ನೋಡಿದ್ರಿ, ಕೊನೆಗೆ ಕುಡಿಯುವುದು ಅವರು ತಮ್ಮ ಮೈರೇಯ ಅನ್ನುವ ಮದ್ಯವನ್ನು ಅವರು ಕುಡ್ಕೊಂಡೇ ಹೋರಾಟ ಮಾಡಿ ಜಗಳ ಮಾಡಿ ಸಾಯೋದು ಅಂತ ಮದ್ಯಪಾನ. ಅದಾದ ನಂತರ ಈ ಕಡೆ ಕುಡಿಯೋದು. ಆಮೇಲೆ ಕಂಸನಿಗೆ ಈವನ್ ಅವನು ಕ್ಯಾರೆಕ್ಟರ್ಲೆಸ್ ಇದ್ದ ಅಂತಲೂ ಗೊತ್ತಾಗುತ್ತೆ. ಬೇರೆ ಬೇರೆ ಹೆಣ್ಣುಗಳ ಸಹವಾಸ, ಆ ಹೆಣ್ಣು ಬೇಕು ಅನಿಸಿದ್ರೆ ಅವರನ್ನು ಬಳಸೋದು, ಇದು ಒಂದು ಕಡೆ. ಇನ್ನೊಂದು ಮಾಹಿಷ್ಮತಿ ಅಂತ ಸ್ವಲ್ಪ ಕೆಳಗೆ, ನೀವು ಈ ಮಗಧ ಬಿಹಾರ ಅದರ ಮಥುರೆ ಅಂತ ಹೇಳಿದ್ವಿ, ಇನ್ನು ಕೆಳಗೆ ಬಂದರೆ ಈ ಕಡೆ ಮಾಹಿಷ್ಮತಿ ಅಂತ ಇತ್ತು. ಅಲ್ಲಿ ಕಾರ್ತವೀರ್ಯಾರ್ಜುನ, ಅವನು ನಿಮಗೆ ಗೊತ್ತು, ಬಹಳ ತಪಸ್ಸು ಮಾಡಿ ದತ್ತಾತ್ರೇಯರನ್ನು ಒಲಿಸಿ ಸಹಸ್ರ ಬಾಹುಗಳನ್ನು ಪಡೆದು ಮುಂದೆ ಪರಶುರಾಮರ ಜೊತೆಗೆ ಸಾಯುವವ ಅವ ಇದ್ದಾನೆ. ಅವನು ಹೈಹಯ ಅನ್ನುವ ವಂಶ. ಆ ಹೈಹಯರೇ ಅವರು ಕೂಡ ಯದುವಂಶದ ಮುಂದುವರೆದ ಒಂದು ಭಾಗವೇ, ಒಂದು ಲೀನೇಜ್. ಇಷ್ಟ ಅಲ್ಲದೆ ನಮಗೆ ಗೊತ್ತಿರುವ ಹಸ್ತಿನಾವತಿ ಅಥವಾ ಹಸ್ತಿನಾಪುರ ಮತ್ತು ಅದರ ಪಕ್ಕ ಇರುವ ಇಂದ್ರಪ್ರಸ್ಥ ಅಂತ ಏನು ಹೇಳ್ತೇವೆ, ಅಲ್ಲಿ ಯಾರಿದ್ದದ್ದು ಅಂದರೆ ನಾವು ನೋಡಿದಂತಹ ಧೃತರಾಷ್ಟ್ರ. ಅವನ ಬಗ್ಗೆ ಹೆಚ್ಚು ಇವನಿಗೆ ಭಯ ಇರಲಿಲ್ಲ, ಕುರುಡಾವೆ ಅಂತ ಮಾಡ್ತಾನೆ ಅಂತ. ಮಕ್ಕಳು ಇನ್ನೂ ಹುಟ್ಟಿಲ್ಲ, ನಿಧಾನ ಕೃಷ್ಣ ಹುಟ್ಟುವಾಗ ಹುಟ್ಟುದು ನೋಡಿ, ಹಾಗಾಗಿ ಇನ್ನೂ ಮಕ್ಕಳು ಹುಟ್ಟಿಲ್ಲ. ಆ ಕುರುಡನನ್ನು ಹೇಗಾದ್ರೂ ನಿಭಾಯಿಸ್ಬೋದು, ಸ್ವಲ್ಪ ಕಣ್ಣಿಟ್ಟಿರು ಅಂತ ಕಂಸನಿಗೆ ಹೇಳ್ತಿದ್ನಂತೆ, ಮಥುರೆಗೆ ಹತ್ರ ನೋಡ್ತಾ ಇರು ಅಂತ. ಈ ಧೃತರಾಷ್ಟ್ರನಿಗೆ ಹೆಣ್ಣು ಕೊಟ್ಟದ್ದು ಗಾಂಧಾರ, ಅಫ್ಘಾನಿಸ್ತಾನ ತಜಿಕಿಸ್ತಾನ ಆ ಭಾಗದ ಹೆಣ್ಣು ಮಗಳು ಗಾಂಧಾರಿ. ಸೊ ಅಲ್ಲಿ ಒಂದು ತಜಿಕಿಸ್ತಾನ ಅಫ್ಘಾನಿಸ್ತಾನದವರಿಗೆ ಧೃತರಾಷ್ಟ್ರನ ಜೊತೆಗೆ ಒಂದು ಸ್ವಲ್ಪ ಸಂಬಂಧ. ಅಲ್ಲೇ ಸ್ವಲ್ಪ ಮೇಲೆ ಪಾಂಚಾಲ ದೇಶ, ದೃಪದ, ಅವನಿಗೆ ವಾಸ್ತವಿಕ ಈ ಸದ್ಯಕ್ಕೆ ಏನು ಜಗಳ ಇಲ್ಲ. ಇನ್ನು ಅರ್ಜುನಾದಿಗಳು ಹುಟ್ಟಿದ ಮೇಲೆ ಸ್ವಲ್ಪ ಇದೆ. ಅವನು ಇವರೊಟ್ಟಿಗೆ ಜಗಳ ಮಾಡಿ ಅರ್ಜುನಾದಿಗಳು ಸೋಲ್ತಾರಲ್ಲ ಈ ದ್ರೋಣರ ಕಾರಣವಾಗಿ, ಆಗ ಅವನು ವಿರೋಧ ಆಗ್ತಾನೆ, ಅಲ್ಲಿವರೆಗೆ ಇಲ್ಲ. ಹಾಗಾಗಿ ಆಮೇಲೆ ಅವನು ಸಾಮಾನ್ಯ ಒಂದು ಸ್ವಲ್ಪ ಬಹಳ ಪ್ರಬಲವಾಗಿಲ್ಲ ಪಾಂಚಾಲರು. ಮತ್ತೆ ಪಾಂಚಾಲರ ಬಗ್ಗೆ ಅವ್ರು ಯಾರಿಗಾದ್ರೂ ವಿರೋಧ ಜಾಸ್ತಿ ಅಂತ ಅವರ ಬಗ್ಗೆ ಸ್ವಲ್ಪ ಅಲರ್ಟ್ ಇದ್ದ ಅಷ್ಟೇ. ಹೀಗೆ ಎಲ್ಲ ಕಡೆಯಿಂದ ಜರಾಸಂಧ ತಾನು ಪ್ರಬಲನಾಗಿ ಜಗತ್ತಿನಲ್ಲಿ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸಲಿಕ್ಕೆ ಏನೇನು ಬೇಕು ಹಾಗೆ ಮಾಡುವಾಗ ಒಂದು ಕಡೆಯಿಂದ ಯಜ್ಞ ಹೋಮ ಹವನಗಳ ಸಾತ್ವಿಕ ಶಿಷ್ಟ ರೀತಿಯನ್ನು ಇಲ್ಲವಾಗಿಸಿ ಯಕ್ಷ ಮಂತ್ರ ಅಭಿಚಾರಿಕಾ ಪ್ರಯೋಗದ
ರಾಕ್ಷಸ ಯಕ್ಷ ಮೊದಲಾದವರು ಮಾಡುವಂತಹ ದುಷ್ಟ ತರದ ಹೋಮ ಹವನಗಳನ್ನು ಮಾಡುವುದು, ಅದಕ್ಕೆ ಪ್ರಾಣಿ ಬಲಿ, ಪಶು ಬಲಿ, ಆಗ ಮಾಂಸ ಭಕ್ಷಣೆ ಮತ್ತು ಯಾರ್ಯಾರು ಒಳ್ಳೆಯವರಿದ್ದಾರೆ ಅವರನ್ನು ಬಂಧನದಲ್ಲಿಡುವುದು, ಕೊಂದು ಅಥವಾ ಸೋಲಿಸಿ, ಕೊಲ್ಲುವುದಾಗದಿದ್ರೆ ಸೋಲಿಸಿ ಬಂಧನದಲ್ಲಿ ಇಟ್ಟ ಹೆಂಡತಿಯರನ್ನು ನರಕಾಸುರ ನೋಡ್ಕೊಳ್ಳೋದು, ಈಚೆ ಕಡೆ ಕಾಲಯವನನ್ನ ತನಗೆ ತನ್ನ ಸಪೋರ್ಟರ್ ಆಗಿ ಇಟ್ಟುಕೊಳ್ಳುವ ಒಂದು ಫ್ರೆಂಡ್ಶಿಪ್, ಈ ಮಧ್ಯೆ ಕಂಸನನ್ನು ಎಲ್ಲ ಕಡೆ ಟೂಲ್ನ ಹಾಗೆ ಬಳಸುವುದು. ಈ ಕಂಸನನ್ನ ಟೂಲ್ನ ಹಾಗೆ ಬಳಸಿಕೊಂಡದ್ದನ್ನ ಆರಂಭದಿಂದ ನೋಡಿಕೊಂಡು ವಿರೋಧ ಮಾಡ್ತಾ ಬಂದ ಕೆಲವರಿದ್ರಲ್ಲ, ಅವರೇ ಅಕ್ರೂರ, ನಂದಗೋಪ, ಆಮೇಲೆ ನಾವು ಆಹುಕ, ದೇವಕ ಅಂತ ಯಾರನ್ನ ನಾವು ದೇವಕಿ ಪರಂಪರೆ ಹೇಳ್ತೇವೆ, ಇವರಿಗೆಲ್ಲ ಅವನ ಬಗ್ಗೆ ಅಸಮಾಧಾನ ಇತ್ತು. ಅಕ್ರೂರ ಮಂತ್ರಿ ಆಗಿದ್ಕೊಂಡು ನೇರ ಹೇಳ್ತಿದ್ದ, ನೀನು ಅಲ್ಲಿ ಹೋಗೋದು ಸರಿಯಲ್ಲ, ಜರಾಸಂಧನ ಜೊತೆಗೆ ನಮಗೆ ಕೆಲಸ ಇಲ್ಲ, ನೀನು ರಾಜ್ಯಾಡಳಿತ ಚೆನ್ನಾಗಿ ಮಾಡಬೇಕು, ನೀನು ಹೆಣ್ಮಕ್ಳ ಜೊತೆಗೆ ಸರಿ ಇಲ್ಲ, ನೀನು ಕುಡಿಯುವುದು ತಪ್ಪು, ಶಿಷ್ಟ ರಕ್ಷಣೆ ನಿನ್ನ ಕೆಲಸ, ಇದೆಲ್ಲ ಎಚ್ಚರಿಸ್ತಿದ್ದ. ಅವ ಒಂದು ಥರದಲ್ಲಿ ಮಧ್ವಾಚಾರ್ಯರ ಪ್ರಕಾರ ವಿದುರನ ಹಾಗೆ, ಮಹಾಭಾರತದ ವಿದುರ. ಅವನು ಅನೇಕ ಸಂದರ್ಭಗಳಲ್ಲಿ ಎಚ್ಚರಿಸ್ತಿರ್ತಾನೆ, ಅವನನ್ನು ಇವ ಅಟ್ಯಾಕ್ ಮಾಡ್ತಿರ್ತಾನೆ ಕಂಸ. ಈ ಮಧ್ಯೆ ನಾನು ಹೇಳಿದಂಥ ಆಹುಕ, ದೇವಕ, ನಂದಗೋಪ ಮೊದಲಾದವರು ಎಂದೂ ಕೂಡ ಓಪನ್ ಪ್ರೊಟೆಸ್ಟ್ ಮಾಡುವಷ್ಟು ಗಟ್ಟಿಗರಲ್ಲ. ಆದರೆ ಅವರ ಒಳಗೊಂದು ಹಸಿವಿತ್ತು. ಏನಿದು, ನಮ್ಮ ವಂಶ ಸರಿಯಾಗಬೇಕಲ್ಲ, ಈ ಕಂಸ ದೊರೆ ಸರಿಯಿಲ್ಲ ಅನ್ನುವುದಿತ್ತು. ಈ ಕಡೆಗೆ ವಸುದೇವ ಒಬ್ಬ ತಾನು ಒಬ್ಬ ಯದುವಂಶದ ಶೂರಸೇನ ಅನ್ನುವವನ ಮಗನಾಗಿ ಹುಟ್ಟಿದ್ದರೂ ಕೂಡ ಅವನಿಗೆ ತಾನು ಕೇವಲ ಯದುವಂಶದ ಬೆಣ್ಣೆಯನ್ನು ಮಾರುವ, ಹಾಲು ಮಾರುವ ಇಷ್ಟೇ ಅಲ್ಲ, ನಾನು ಕೂಡ ಫಿಸಿಕಲ್ ಫಿಟ್ನೆಸ್ ಮಾಡಬೇಕು ಅನ್ನುವ ಹಾಗೆ ಸಿಕ್ಕಾಪಟ್ಟೆ ರಾಜರು ಯಾವುದನ್ನೆಲ್ಲ ಯೋಧತ್ವಕ್ಕೆ ಕಲಿತಿದ್ರಲ್ಲ ಅಂಥ ಯುದ್ಧಗಳ ಕೆಲವು ಸಂಗತಿಗಳನ್ನು ಕೂಡ ಕಲಿತಿದ್ದ ಅಂತ ವಿವರಣೆ ಬರುತ್ತೆ. ಹೀಗಾಗಿ ವಸುದೇವ ಒಂಥರ ತನ್ನನ್ನು ಫಿಸಿಕಲಿ ಫಿಟ್ ಮಾಡ್ಕೋತಾ ಇದ್ದ. ಹಾಗಾಗಿ ವಸುದೇವನಿಗೆ ಹೆಣ್ಣು ಕೊಡ್ಲಿಕ್ಕೆ ಸರದಿ ಇತ್ತು. ಹಾಗಾಗಿ ಅವನಿಗೆ ಅನೇಕ ಜನ ಹೆಂಡಂದ್ರು. ಸೊ ಇದು ಒಂದು ಕಡೆ ನಡೀತಾ ಇದೆ. ಅತ್ತ ಕಂಸನಿಗೆ ತನ್ನ ಸೋಲನ್ನು ಪದೇ ಪದೇ ಎಚ್ಚರಿಸುವ ಅಕ್ರೂರನಿದ್ದಾನೆ. ಇತ್ತ ಜರಾಸಂಧ, ನೀನು ಹೀಗೆ ಮಾಡುವುದಲ್ಲ, ನಮ್ಮ ಯುದ್ಧಗಳು ನಾವು ಎಲ್ಲಕ್ಕೂ ಸಿದ್ಧರಾಗುವ ಹಾಗೆ ನೀನು ಬಲಿಷ್ಠನಾಗಬೇಕು. ವಾಸ್ತವಿಕ ಜರಾಸಂಧನು ಬೈತಾನೆ, ಹೆಣ್ಣುಗಳ ಹುಚ್ಚು ಬಿಡು, ಕುಡಿಯುವುದು ಬಿಡು, ಜನ ಮೆಚ್ಚಲ್ಲ ನಿನ್ನನ್ನು ಅಂತ, ನಾವು ಮಾಡಲ್ಲ. ಇಷ್ಟು ಕಂಸನ ಕಡೆಗೆ ಜರಾಸಂಧ ಹೇಳುವಾಗ ಜರಾಸಂಧ ಕೇವಲ ಬಂಧನದಲ್ಲಿಡಲಿಲ್ಲ, ಯಾವ ಯಾವ ರಾಜರನ್ನು ಬಂಧನದಲ್ಲಿಟ್ಟಿದ್ದಾನಲ್ಲ ಅಷ್ಟಷ್ಟು ಸೇನೆ ವೃದ್ಧಿ ಮಾಡಿ 23 ಅಕ್ಷೋಹಿಣಿ ಸೇನೆ ಆಗಿದೆ. ಯಾವಾಗೆಲ್ಲ ದುಷ್ಟರ ಸಂಖ್ಯೆ ಹೆಚ್ಚಾಗುತ್ತಲ್ಲ ಆಗ ಭೂಮಿ ಭಾರ ಅಂತ ಅನುಭವಿಸ್ತದಂತೆ. ತಾನು ಒಳ್ಳೆಯವರನ್ನೇ ಹೊರುವಾಗ ಒಂದು ದಿನವೂ ಭೂಮಿ ಹೇಳಲಿಲ್ವಂತೆ ನನಗೆ ಭಾರ ಆಯಿತು ಅಂತ. ಎಂದೋ ಅಪರೂಪಕ್ಕೆ ಸಿಕ್ಕಾಪಟ್ಟೆ ಭಾರ ಆದಾಗ, ಅದು ಭಾರ ಯಾಕಾಗೋದು ಅಂದರೆ ದುಷ್ಟರೇ ಮೇರೆ ಮೀರಿದಾಗ ಅದು ಹೋಗಿ ಹೇಳ್ತದೆ. ನಿಮಗೆ ರಾಮಾಯಣ ಕಾಲದಲ್ಲಿ ರಾವಣನ ವಿಷಯ ಬಂದಾಗಲೂ ಹೋಗಿ ಎಲ್ಲರೂ ಹೇಳುವಂತೆ ಭೂಮಿ ಕೂಡ ರಿಕ್ವೆಸ್ಟ್ ಮಾಡುತ್ತೆ. ಇಲ್ಲಿ ಕೃಷ್ಣನ ಅವತಾರದ ಪೂರ್ವದಲ್ಲಿ ಬ್ರಹ್ಮನ ಬಳಿ ಭೂಮಿ ಹೇಳಿತಂತೆ, ತುಂಬ ಭಾರ ಆಗಿದೆ, ನನಗೆ ಹೊರೋದಕ್ಕಾಗಲ್ಲ, ಹೇಗಾದರೂ ಮಾಡಿ ನನ್ನನ್ನು ಪಾರು ಮಾಡು. ಆಗ ಬ್ರಹ್ಮ ತಾನು ಅಂತರ್ಧಾನನಾಗಿ ಇದು ಏನು, ಯಾರು, ಏನು, ಯಾವ ಉದ್ದೇಶ, ಹೀಗೆ ಯಾಕೆ ಭಾರ ಆಗಿದೆ, ಭೂಮಿ ಭಾರ ಆಗಿ ಕುಸಿತೇನೆ ಅನ್ನತ್ತೆ, ಇದನ್ನು ರಕ್ಷಿಸುವವರು ಯಾರು ಅಂದಾಗ ಅವನಿಗೆ ಸ್ಪಷ್ಟವಾಗಿ ಬ್ರಹ್ಮನಿಗೆ ಒಂದು ದರ್ಶನವಾಗಿ ಭಗವಂತನ ಜೊತೆಗೆ ಸಂವಹನ ಆಗುತ್ತೆ. ಭಗವಂತ ಹೇಳ್ತಾನೆ, ನನಗೆ ಗೊತ್ತಿದೆ ನಾನು ದುಷ್ಟ ಸಂಹಾರಕ್ಕೆ ಭೂಮಿಗೆ ಬರುವವನಿದ್ದೇನೆ, ನೀನು ದೇವತೆಗಳನ್ನು ಮೊದಲು ಸಿದ್ಧಪಡಿಸು, ಮುಂದೆ ನಾನು ಅವತರಿಸ್ತೇನೆ ಅಂತ. ಹಾಗೆ ಬ್ರಹ್ಮ ತನ್ನ ಅಂತರ್ಧಾನ ಅವಸ್ಥೆಯನ್ನು ಮತ್ತೆ ವಾಪಸ್ ತೆಗೆದುಕೊಂಡು ಹೀಗೆ ಒಮ್ಮೆ ನೋಡಿ, ಅಲ್ಲಿ ಬಂದಿರುವ ಎಲ್ಲ ಭೂಭಾರ ಇಳಿಸು ಅಂತ ಹೇಳುವಾಗ ಬರೇ ಭೂಮಿ ಬಂದಿಲ್ಲ, ದೇವತೆಗಳೆಲ್ಲ ಬಂದಿದ್ದಾರೆ. ದೇವತೆಗಳಿಗೆಲ್ಲ ಹೇಳಿದನಂತೆ, ಇನ್ನೇನು ಭಗವಂತ ಅವತರಿಸಲಿಕ್ಕಿದ್ದಾನೆ, ಅವನಿಗೆ ಇದರ ಮಾಹಿತಿ ಈಗಾಗಲೇ ಇದೆ, ಅವನು ದುಷ್ಟರನ್ನ ಶಿಕ್ಷಿಸಿ ಶಿಷ್ಟ ರಕ್ಷಣೆಗೆ ಇನ್ನೇನು ಬರ್ತಾನೆ, ಬರುವುದಕ್ಕೆ ನೀವು ಕೆಲವು ಕರ್ತವ್ಯ ಮಾಡಬೇಕು. ಹಾಗಾಗಿ ನೀವು ಇಷ್ಟು ಜನ ನಾನು ಹೇಳಿದ ಇಂತಿಂಥ ವಂಶದಲ್ಲಿ ಹೋಗಿ ಯದುವಂಶದಲ್ಲಿ ಹುಟ್ಟಿ ಅಂತ ಆದೇಶಪಟ್ಟು, ಆ ಆದೇಶಕ್ಕನುಗುಣವಾಗಿ ಯದುವಂಶದಿಂದ ಎಲ್ಲ ಬಂದ್ರಲ್ಲ, ನಾವು ಯಾರೆಲ್ಲ ಹೆಸರು ಹೇಳಿದೆವು, ವಸುದೇವ, ಅವನ ಹೆಂಡತಿ ರೋಹಿಣಿ ಅಥವಾ ದೇವಕಿ, ಅಥವಾ ನಾವು ಹೇಳುವಂಥ ಇನ್ಯಾವುದೇ ಯದುವಂಶದ ಅಕ್ರೂರ ಮೊದಲಾದವರೆಲ್ಲ
ಆಗ ಭಗವಂತ, ನೀವು ಭಗವಂತ ಬರುವುದಕ್ಕೆ ಪೂರ್ವ ವೇದಿಕೆಯನ್ನು ನಿರ್ಮಾಣ ಮಾಡಿ ಹೋಗಿ ಅಂತ ಕಳುಹಿಸಿದ ಯದುವಂಶೀಯರು. ಆ ಯದುವಂಶೀಯರೆಲ್ಲರೂ ಹುಟ್ಟಿದ್ದಾರೆ. ಅಲ್ಲಿ ನಂದಗೋಪ ಬೆಳೀತಿದ್ದಾನೆ, ಅವನಿಗೆ ಮಕ್ಕಳಿಲ್ಲ. ಇತ್ತ ದೇವಕಿ ಇನ್ನು ಬೆಳೀತಾ ಇದ್ದಾಳೆ. ಆಹುಕ ದೇವಕರೆಲ್ಲ ಒಂದು ಹಂತದಲ್ಲಿ ಒಳಗೊಳಗೆ ಈ ಕಂಸನಿಂದ ದೂರ ಇರಬೇಕು, ನಮ್ಗೆ ಸಹವಾಸ ಸಾಕು ಅಂತ ಇದ್ದಾರೆ. ಅಂಥ ದೇವಕ ತನ್ನ ಮಗಳು ದೇವಕಿಯನ್ನು, ವಸುದೇವ ತುಂಬ ಬಲಿಷ್ಠ ಇದ್ದಾನೆ, ಏನಾದರೂ ತೊಂದರೆ ಆದರೂ ಎದುರಿಸಬಲ್ಲ ಕಂಸನ ವಿರುದ್ಧ, ನಾವು ಅವನನ್ನು ಮದುವೆ ಮಾಡಿಸ್ಕೊಡೋದು ಎಲ್ಲ ಯೋಚನೆ ಮಾಡ್ತಾ ಇದ್ದಾನೆ. ನಾನು ನಿಮಗೆ ಹಿಂದೆ ಕೂಡ ರಾಮಾಯಣದ ಭಾಗವನ್ನು ಮಾತಾಡುವಾಗಲೂ ಹೇಳಿದ್ದೆ, ಭಗವಂತ ತಾನು ಭೂಮಿಗೆ ಬರುವ ಮೊದಲು ಇಲ್ಲಿ ಅವನಿಗೆ ಬೇಕಾದ ಭೂಮಿಕೆಯನ್ನು ಸಿದ್ಧ ಮಾಡುವಾಗ ಅಲ್ಲಿ ಬ್ರಹ್ಮ ಅವನಿಗೆ ಆದೇಶ ಮಾಡಿದ್ದು ದೇವತೆಗಳಿಗೆ, ನೀವು ವಾನರರಾಗಿ ಭೂಮಿಗೆ ಹೋಗಿ ಅಂತ. ಆಗ ವಾನರರೆಲ್ಲ ಬಂದು ಒಂದು ಭೂಮಿಕೆ ನಿರ್ಮಾಣ ಮಾಡಿದರು ಭಗವಂತನ ಮುಂದಿನ ಫೈಟಿಗೆ. ಆ ಮೂಲಕ ಆ ಭೂಮಿಕೆಯನ್ನು ಸಿದ್ಧಪಡಿಸಿ ಅವರಲ್ಲಿ ಒಂದು ಯುದ್ಧ ಆಗಿ, ವಾಲಿ ಸುಗ್ರೀವರ ಯುದ್ಧದ ನಂತರ ಇನ್ನೇನು ಸುಗ್ರೀವ ಸೋತು ಎಲ್ಲೋ ಮರೆಯಲ್ಲಿ ಅಡಗಿ ಕೂತ್ಕೊಳ್ಳುವ ಕಾಲಘಟ್ಟ, ವಾಲಿ ಮೇಲೆ ಮೀರಿದ್ದಾನೆ. ಆಗ ರಾಮ ಈ ಕಡೆಯಿಂದ ತನ್ನ ಹೆಂಡತಿಯನ್ನು ಕಳ್ಕೊಂಡು ಅವರು ಮೀಟಿಂಗ್ ಪಾಯಿಂಟ್ ಆಗಿ ಅವರ ಮುಖಾಂತರ ಯಾವ ದುಷ್ಟ ನಾಶವಾಯಿತು ನೀವು ಗಮನಿಸಿದ್ದೀರಿ. ಪ್ರತಿ ಕಾಲಘಟ್ಟ ಹೀಗೆ ನಮಗೊಂದು ಸೂಚನೆ ಕೊಡುತ್ತೆ. ಕೇಡು ಆದಾಗೆಲ್ಲ ಭಗವಂತ ಮೊದಲು ಒಂದು ಟೀಮ್ ಕಳಿಸ್ತಾನೆ ಸೂಪರ್ವಿಷನ್ನಿಗೆ. ಆ ಟೀಮು ಎಲ್ಲ ಸೂಪರ್ವೈಸ್ ಮಾಡಿ ಮೊದಲು ತಾನು ಏನೇನು ಸೆಟ್ರೈಟ್ ಮಾಡಬೇಕು ಅದನ್ನು ಮಾಡುತ್ತೆ. ಆ ಮಾಡಿ ಎಲ್ಲ ರೆಡಿ ಆದಮೇಲೆ ಆ ಜಾಗಕ್ಕೆ ಬಂದು ಭಗವಂತ ಇಳೀತಾನೆ. ಇದು ರಾಮನ ಅವತಾರದಲ್ಲೂ ನಾವು ನೋಡಿದ್ದೇವೆ, ಇಲ್ಲಿ ಕೃಷ್ಣನ ಅವತಾರದಲ್ಲೂ ನಾವು ನೋಡಿದ್ದೇವೆ. ಇದನ್ನು ನಾನು ಹೀಗೆ ಹೇಳಿದರೆ ನೀವು ನಂಬಲ್ಲ. ಈಗ ನಾನು ಹೇಳಿದೆ ಭೂಮಿಕೆ ಹೇಗಿದೆ, ಜರಾಸಂಧ ಭಯಾನಕವಾಗಿದ್ದಾನೆ, ಈ ಕಡೆಯಿಂದ ಕಂಸ ಅವನಿಗೆ ಅಧೀನವಾಗಿದ್ದಾನೆ, ಆ ಕಡೆ ನರಕಾಸುರ ಅತ್ಯಂತ ಅಸಹನೀಯವಾಗಿ ಹೆಣ್ಣುಮಕ್ಕಳನ್ನು ಭೋಗಿಸ್ತಾನೆ, ಬಂಧನದಲ್ಲಿಡ್ತಾನೆ. ಈ ಕಡೆ ಕಾಲಯವನ ಬಹಳ ಕ್ರೂರಿ, ಅವನು ಜರಾಸಂಧನಿಗೆ ಸಪೋರ್ಟ್ ಮಾಡ್ತಿದ್ದಾನೆ. ಇಂಥ ಹೊತ್ತಿನಲ್ಲಿ ಅಕ್ರೂರ, ದೇವಕ, ಆಹುಕ ಅಥವಾ ನಂದಗೋಪ ಮುಂತಾದವರು ಒಂದು ಕಡೆ ತಮ್ಮ ತಮ್ಮ ಪಾಡಿಗೆ, ಅವ್ರು ಕಾಣಿಸೋದಿಲ್ಲ, ಅವ್ರು ತಮ್ಮ ತಮ್ಮ ಪಾಡಿಗೆ ಇದು ಹೇಗೆ ಇದರಿಂದ ಪಾರಾಗೋದು ಡಿಸ್ಕಷನ್ ಮಾಡ್ತಿದ್ದಾರೆ. ಆಗ ನಿಧಾನಕ್ಕೆ ಅವರು ಹುಟ್ಟಿಯೇ ಇಲ್ಲ, ಗೊತ್ತೇ ಇಲ್ಲ ಕಂಸನಿಗೆ ಅನ್ನೋ ಹಾಗೆ ಇದ್ದವರು, ಅವ್ರು ಏನು ಜಗತ್ತಿಗೆ ಗೊತ್ತಿರುವ ಮಹಾ ಸಾಮಂತರಲ್ಲ, ರಾಜರಲ್ಲ, ಯಾರಿಗೋ ಇವರ ವಿರುದ್ಧ ಹೋಗಿ ದಾಳಿ ಮಾಡಿದವರಲ್ಲ, ಪ್ರತಿಯೊಂದು ಮನೆಯ ಸಾಮಾನ್ಯ ದನ ಕಾಯುವ ವಂಶದವರು. ಆ ಕಾಲಕ್ಕೆ ಆಗಲೇ ಲಕ್ಷಗಟ್ಟಲೆ ದನಗಳಿತ್ತು ಅಂತ ಬರೀತಾರೆ ವೇದವ್ಯಾಸರು. ಯದುವಂಶರಲ್ಲಿ ಆ ಕಾಲಕ್ಕೆ ಈ ನಂದಗೋಪನಿಗಾಗಲಿ ಮೊದಲಾದ ಅಲ್ಲಿಯ ಯದುವಂಶದ ದೇವಕ ಅವರಿಗೆಲ್ಲ ಲಕ್ಷಗಟ್ಟಲೆ ದನಗಳನ್ನು ಅವರು ಸಾಕ್ತಿದ್ರು ಅಂತ. ಹಾಗೆ ದನವೇ ಸಂಪತ್ತು. ಹಾಗಾಗಿ ಜನರಿಗೆ ಅವ್ರು ಬಿಡ್ರಿ, ಅವ್ರನ್ನೇನು ಕೇರ್ ಮಾಡೋದು, ಗೋವುಗಳನ್ನು ಕಾಯೋರು. ಹೀಗಾಗಿ ಜರಸಂಧ ಆ ಕಡೆಗೆ ಹೆಚ್ಚು ಗಮನ ಕೊಡಲಿಲ್ಲ, ಉಳಿದವ್ರ ಕಡೆಗೆಲ್ಲ ಗಮನ ಕೊಟ್ಟ. ಇಂಥ ಹೊತ್ತಿನಲ್ಲಿ ಯಾರು ಎಲ್ಲೂ ಗಮನಿಸುವುದಿಲ್ಲ ಅಲ್ಲ, ಅಲ್ಲಿ ಬರಬೇಕು ಅಂತ ಭಗವಂತ ಅಲ್ಲಿ ಬಂದ. ಮತ್ತು ಹಾಗೊಂದು ಪೂರ್ವ ತಯಾರಿ ಇತ್ತು. ನಮ್ಮಲ್ಲಿ ಕೂಡ ನಾನು ನಿಮಗೆ ಹೀಗೆ ಹೇಳಿದರೆ, ನಾನು ಯಾರನ್ನು ಕೂಡ ಅಂದರೆ ಹೈಲೈಟ್ ಮಾಡೋಕ್ಕೆ ಅಥವಾ ಈಗ ನಿಮೇ ಸುಮ್ಮನೆ ಒಂಚೂರು ಯೋಚನೆ ಮಾಡಿ, ನಮ್ಮ ದೇಶ ಹಾಳಾಗಲಿಕ್ಕೆ ಪೂರ್ವಭಾವಿಯಾಗಿ ಒಂದಿಷ್ಟು ರಾಕ್ಷಸ ವಂಶ ಎಲ್ಲ ಬಂದಿತ್ತು ಅಲ್ವಾ? ಎಷ್ಟು ಜನ ರಾಕ್ಷಸರೆಲ್ಲ ಬಂದು ಸೇರಿದ್ರು, ಅವ್ರದ್ದೆಲ್ಲ ಒಳ್ಳೆ ಕಾಂಬಿನೇಷನ್ ಆಯಿತು. ಅವರ ಕಾಂಬಿನೇಷನ್ ಆದಾಗೆಲ್ಲ ಡಿಸ್ಟ್ರಾಯ್ ಆಯಿತು. ಮತ್ತೊಂದು ಸ್ವಲ್ಪ ಹೊತ್ತ ಮೇಲೆ ಗೊತ್ತೇ ಇಲ್ಲದ ಇನ್ಯಾರೋ ಎಲ್ಲ ಒಳ್ಳೆಯವರೆಲ್ಲ ಬಂದರು ಅಂತ ಕಾಣ್ತದೆ. ಅವರೆಲ್ಲ ಸೇರಿದ್ರು, ಅವ್ರು ಸೇರ್ತಿರೋ ನಮಗೆ ಗೊತ್ತಿಲ್ಲ, ಅದೇನು ಸಣ್ಣ ಸಣ್ಣ ಸಂಸ್ಥೆಗಳು. ಅವ್ರೇನು ಮಾಡ್ತಾರೆ, ನಮ್ದು ಎಂಥ ಪಾರ್ಟಿ, ನಮ್ಮ ಮುಂದೆ ಯಾರು ಅಂತ ಇವರಿದ್ರು ಕೇಡಿಗರು. ಜರಾಸಂಧನ ಹಾಗೆ ನಮ್ಮ ಮುಂದೆ ಇವ್ರು ಯಾರ್ರೀ, ನಾವಿದ್ದೇವೆ, ನರಕಾಸುರ ಇದ್ದಾನೆ ನಮ್ಮೊಟ್ಟಿಗೆ ಕಾಲಯವನ ಇದ್ದಾನೆ, ಕಂಸನನ್ನು ನಾವು ಅಡಿಯಾಳು ಮಾಡ್ಕೊಂಡಿದ್ದೇವೆ. ಇವರೆಲ್ಲ ಏನು ಗೋವು ಕಾಯುವವರು, ಇವರು ಪಶು ಗೋರಕ್ಷಣೆ ಅವ್ರೇನು ಮಾಡ್ತಾರೆ ಅನ್ಕೊಂಡಿದ್ರು. ಎಷ್ಟೋ ವರ್ಷ 70 ವರ್ಷ ಗೊತ್ತೇ ಆಗಲಿಲ್ಲ. ಭೂಮಿಕೆ ನಿರ್ಮಾಣ ಆಗ್ತಾ ಬಂತು, ಗೊತ್ತೇ ಇಲ್ಲ. ಯಾರೋ ಒಬ್ಬ ಅಲ್ಲಿ ಹುಟ್ಟಿದ, ಅವನೇನೋ ಮಾಡ್ತಾನೆ ಅಂತ ಈಗ ಸ್ವಲ್ಪ ಇವರೆಲ್ಲ ಮೆಲ್ಲಗೆ ತಮ್ಮ ಕೋಣೆ ಸೇರ್ತಾ ಇದ್ದಾರೆ. ಹೀಗೆ ಎಲ್ಲ ಕಾಲಕ್ಕೂ ಆಗುತ್ತೆ. ಅಂಥದ್ದೊಂದು ಸೂಚನೆಯ ಕೃಷ್ಣಾವತಾರವನ್ನು ಅವನು ನಾಳೆ ಹುಟ್ಟುವುದರಿಂದ ನಾನು ನಾಳೆ ಆರಂಭ ಮಾಡ್ತೀನಿ. ನಮಸ್ಕಾರ.